ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರಬಹುದು, ಆದರೆ ತುಂಬಾ ಆಸಕ್ತಿ ಇರುವಂತಹ ಗುಣಮಟ್ಟದ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಹೀಗಾಗಿ ಸಂಪನ್ಮೂಲ ವ್ಯಕ್ತಿಗಳು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಅಂತೇಳಿ ಭಾವಿಸಿಕೊಳ್ಳಬಾರದು ಅಂತ ನಾನು ಮೊದಲೇ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರೊಫೆಸರ್ ಎನ್.ಜಿ. ಪಟವರ್ಧನ್ ಸರ್ ಅವರ ಸಾಹಿತ್ಯ ಮತ್ತು ವ್ಯಕ್ತಿತ್ವವನ್ನು ಕುರಿತು 2 ಉಪನ್ಯಾಸ ನಡೆಯಲಿಕ್ಕಿದೆ. ಮೊದಲ ಉಪನ್ಯಾಸವನ್ನ ನೀಡತಕ್ಕಂಥವರು ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು, ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರು, ವಸತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು, ಮುಖ್ಯವಾಗಿ ಕರ್ನಾಟಕದ ರಾಜ್ಯದಾದ್ಯಂತ ಜೆಸಿ ಅನ್ನುವಂತಹ ಒಂದು ಸಂಸ್ಥೆಯ ಮೂಲಕ ವ್ಯಕ್ತಿತ್ವ ವಿಕಸನದ ಮಾರ್ಗದರ್ಶನಗಳನ್ನು ಮಾಡಿರ್ತಕ್ಕಂಥವರು, ಒಂದು ಸಾವಿರಾರು ಉಪನ್ಯಾಸಗಳನ್ನು ನೀಡಿರ್ತಕ್ಕಂಥವರು, ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದ ಪುಸ್ತಕಗಳನ್ನು ಬರೆದಿರ್ತಕ್ಕಂಥವರು ಡಾಕ್ಟರ್ ಟಿ ಕೃಷ್ಣಮೂರ್ತಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಡಾಕ್ಟರ್ ಟಿ ಕೃಷ್ಣಮೂರ್ತಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕು. ನಮ್ಮ ಆತ್ಮೀಯರು, ನಮ್ಮ ವಿಭಾಗದ ಪ್ರಾಧ್ಯಾಪಕರು ಡಾಕ್ಟರ್ ದಿವಾಕರ್ ಕೆ ಅವರು ನಮ್ಮ ತುಳುನಾಡಿನ ಕೃಷಿ ಸಂಸ್ಕೃತಿ ಮತ್ತು ಜನಪದ ಸಂಸ್ಕೃತಿಯನ್ನು ಕುರಿತು ಬಹಳ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥವರು ಮತ್ತು ಆ ವಿಷಯಗಳನ್ನು ಕುರಿತು ಅವರು ತಮ್ಮದೇ ಆದ ನೆಲೆಯಲ್ಲಿ ವ್ಯಾಖ್ಯಾನ ಮಾಡತಕ್ಕಂಥವರು, ವಿಶ್ಲೇಷಣೆ ಮಾಡತಕ್ಕಂಥವರು, ಆ ವಿಷಯದಲ್ಲಿ ಅವರು ಪರಿಣಿತರು. ಇನ್ನೊಂದು ಅವರ ವಿಶೇಷ ಏನು ಅಂದ್ರೆ, ಅವರು ನಿಜವಾಗ್ಲೂ ಕರ್ಮಯೋಗಿಗಳು, ನಿರಂತರವಾಗಿ ಏನಾದರೂ ಕೆಲಸ ಮಾಡ್ತಾನೆ ಇರ್ತಾರೆ. ಮುಖ್ಯವಾಗಿ ನಮ್ಮ ಅಮನ ಸಂಶೋಧನಾ ಕೇಂದ್ರದ ಎಲ್ಲ ಜವಾಬ್ದಾರಿಯನ್ನು ಅವರು ಹೊತ್ತುಕೊಂಡಿದ್ದಾರೆ. ಶೋಧ ಅನ್ನುವಂಥ ಒಂದು ಮಾಸಪತ್ರಿಕೆ ಬರುತ್ತೆ, ಅದನ್ನು ಆರಂಭಿಸಿರ್ತಕ್ಕಂಥವರು ನಮ್ಮ ಹಿರಿಯರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಡಾಕ್ಟರ್ ಎಸ್ ಟಿ ಶೆಟ್ಟಿ ಸರ್ ಅವರು ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಶೋಧ ಪತ್ರಿಕೆ ಇವತ್ತ ರಾಜ್ಯದಾದ್ಯಂತ ಪ್ರಸಿದ್ಧಿಯನ್ನ ಪಡೆದಿದೆ. ಅದರ ಸಹ ಸಂಪಾದಕರಾಗಿ ಕೂಡ ನಮ್ಮ ದಿವಾಕರ್ ಸರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ವಿಭಾಗದ ಹಿರಿಯ ಮುಖ್ಯಸ್ಥರಾಗಿರ್ತಕ್ಕಂಥವರು, ವಿದ್ವಾಂಸರಾಗಿರ್ತಕ್ಕಂಥವರು, ನಮಗೆಲ್ಲ ಆದರ್ಶಪ್ರಾಯರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಡಾಕ್ಟರ್ ಎಸ್ ಟಿ ಶೆಟ್ಟಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಡಾಕ್ಟರ್ ಎಸ್ ಟಿ ಶೆಟ್ಟಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕು. ನಮ್ಮ ಕನ್ನಡ ನಾಡಿನಲ್ಲಿ ಒಂದು ದೊಡ್ಡ ವಿದ್ವತ್ ಪರಂಪರೆ ಇದೆ. ಅದು ಹಸ್ತಪ್ರತಿ ಶಾಸ್ತ್ರಕ್ಕೆ ಸಂಬಂಧಿಸಿದ ಹಾಗೆ, ಸಂಶೋಧನೆಗೆ ಸಂಬಂಧಿಸಿದ ಹಾಗೆ, ಗ್ರಂಥ ಸಂಪಾದನೆಗೆ ಸಂಬಂಧಿಸಿದ ಹಾಗೆ, ಇದರಲ್ಲಿ ಬಹಳ ಆಳವಾದ ಪರಿಣಿತಿಯನ್ನು ಹೊಂದಿರತಕ್ಕಂಥವ್ರು ಮತ್ತು ಒಂದು ಘನ ವಿದ್ವತ್ವನ್ನ ಹೊಂದಿರತಕ್ಕಂಥವರು ಡಾಕ್ಟರ್ ಎಸ್ ಟಿ ಶೆಟ್ಟಿ ಸರ್ ಅವರು. ಅವರ ಜೊತೆಗೆ ನಾವಿದ್ದೇವೆ, ಅವರ ಜೊತೆಗೆ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಅವರ ಮಾರ್ಗದರ್ಶನದಲ್ಲಿ, ಅವರ ಸಲಹೆ ಸೂಚನೆಗಳಲ್ಲಿ ನಾವೆಲ್ಲ ಮುಂದುವರಿತಾ ಇದ್ದೇವೆ ಅನ್ನುವಂಥದ್ದೇ ನಮ್ಮ ಹೆಮ್ಮೆ. ಅವರನ್ನ ನಾನು ವೇದಿಕೆಗೆ ತುಂಬ ಹೃದಯದಿಂದ ಬರಮಾಡಿಕೊಳ್ತಾ ಇದ್ದೇನೆ. ನಾಗಣ್ಣ ಸರ್ ಅವರು ಡಾಕ್ಟರ್ ಎಸ್ ಟಿ ಶೆಟ್ಟಿ ಸರ್ ಅವರಿಗೆ ಅವರ ಕುಟುಂಬದವರಾಗಿರ್ತಕ್ಕಂಥ ಕಿಶೋರ್ ಪಟವರ್ಧನ್ ಸರ್ ಅವರು ಅವರ ತಂದೆಯವರ ಬಾಳ ಪಯಣ ಪುಸ್ತಕವನ್ನ ಎಲ್ಲ ಅತಿಥಿ ಗಣ್ಯರಿಗೆ ಕೊಟ್ಟಿದ್ದಾರೆ. ಆ ಪುಸ್ತಕವನ್ನ ನಾಗಣ್ಣ ಸರ್ ಅವರು ಎಸ್ ಟಿ ಶೆಟ್ಟಿ ಸರ್ಗೆ ನೀಡಿ ಗೌರವಿಸಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ. ಹಾಗೆ ಪ್ರೊಫೆಸರ್ ಟಿ ಕೃಷ್ಣಮೂರ್ತಿ ಸರ್ ಅವರಿಗೆ ಪುಸ್ತಕವನ್ನು ನೀಡಿ ಗೌರವಿಸಬೇಕು. ಹಾಗೆ ನಮ್ಮ ಡಾಕ್ಟರ್ ದಿವಾಕರ್ ಸರ್ ಅವರಿಗೆ ಪುಸ್ತಕವನ್ನು ನೀಡಿ ಗೌರವಿಸಬೇಕು. ಡಾಕ್ಟರ್ ದಿವಾಕರ್ ಸರ್ ಅವರಿಗೆ ಬಾಳ ಪಯಣ ಪುಸ್ತಕವನ್ನು ನೀಡಿ ಗೌರವಿಸಬೇಕು. ಈ ಪುಸ್ತಕವನ್ನ ನೀಡಿರ್ತಕ್ಕಂಥವರು ಅವರ ಸುಪುತ್ರರಾಗಿರ್ತಕ್ಕಂಥ ಕಿಶೋರ್ ಪಟವರ್ಧನ್ ಸರ್ ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈಗ ಉಪನ್ಯಾಸ ಪ್ರೊಫೆಸರ್ ಎನ್.ಜಿ. ಪಟವರ್ಧನ್ ಸರ್ ಅವರ ವ್ಯಕ್ತಿತ್ವ ಮತ್ತು ವೃತ್ತಿಯನ್ನು ಕುರಿತು ಡಾಕ್ಟರ್ ಟಿ ಕೃಷ್ಣಮೂರ್ತಿ ಸರ್ ಅವರು ಮಾತಾಡಲಿಕ್ಕಿದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ.
ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸಾಹಿತ್ಯ ಉಜಿರೆ ಕನ್ನಡ ವಿಭಾಗ ಇವುಗಳ ಜಂಟಿ ಆಶ್ರಯದಲ್ಲಿ NG ಪಟವರ್ಧನ್ ಅವರ ಸಾಹಿತ್ಯ ಮತ್ತು ವ್ಯಕ್ತಿತ್ವ ಎಂಬ ವಿಚಾರಗಳ ಬಗ್ಗೆ ವಿಚಾರ ಮಂಥನ ನಡೆಯೋದಕ್ಕಿದೆ. ಈಗಾಗಲೇ ಉದ್ಘಾಟನೆಯನ್ನು ಮಾಡಿದವರು ಬಹಳ ಚಂದವಾಗಿ ಎಲ್ಲವನ್ನೂ ಕೂಡ ತಮ್ಮ ಎದುರಿಗೆ ಪ್ರಸ್ತುತಪಡಿಸಿದ್ದಾರೆ. ತದನಂತರ ವಿಚಾರ ಸಂಕಿರಣ ಅಂತ ಹೇಳಿ ಇರುತ್ತದೆ. ಲಿಮಿಟೆಡ್ ಆಡಿಯನ್ಸ್ ಎಲ್ಲಾ ಕಡೆಯಲ್ಲೂ ಕೂಡ ಅದಕ್ಕೆ ಇರುತ್ತದೆ. ಅವರ ಬಗ್ಗೆ ಸ್ವಲ್ಪ ಮಾತುಗಳನ್ನು ಹೇಳಬೇಕಾಗಿದೆ. ಹಾಗಾಗಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಇವತ್ತಿನ ಈ ವಿಚಾರ ಸಂಕಿರಣದಲ್ಲಿ ಚೇರ್ಮನ್ ಆಗಿ ಇದ್ದಂತಹ ನನ್ನ ಗುರುಗಳು ಆಗಿದ್ದಂತಹ ಡಾಕ್ಟರ್ SD ಶೆಟ್ಟಿ ಅವರೇ, ನನ್ನ ವಿದ್ಯಾರ್ಥಿಯೂ ಆಗಿದ್ದು ಈಗ ಪ್ರಾಧ್ಯಾಪಕರಾಗಿರುವಂತಹ ದಿವಾ ಕೊಕ್ಕಡ ಅವರೇ, ಎದುರುಗಡೆ ಕೂತಿರುವ ಕಿರಿಯರೇ, ಪಟವರ್ಧನ್ ಅವರ ಕುಟುಂಬಸ್ಥರೇ, ಎಲ್ಲರಿಗೂ ಹಾಗೆ ಕನ್ನಡ ವಿಭಾಗದ ಎಲ್ಲ ಪ್ರಾಧ್ಯಾಪಕ ಬಂಧುಗಳೇ, ಮುಖ್ಯಸ್ಥರೇ, ನನಗೆ ಈ ಸಭೆಯಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ಅದೇ ರೀತಿಯಲ್ಲಿ ಇವಾಗ ನನಗೆ ಅನಿಸ್ತಾ ಇದೆ, ಯುವಕರು ಕೂಡ ಹೇಳಿದರು, ಸಾಹಿತ್ಯದ ಬಗ್ಗೆ ನಾನು ಎಷ್ಟು ಅವರ ಬಗ್ಗೆ ಮಾತನಾಡಬಲ್ಲೆ, ಆದರೆ ಅವರ ವ್ಯಕ್ತಿತ್ವದ ಬಗ್ಗೆ ಇನ್ನು ಏನು ಹೇಳೋದಕ್ಕೆ ಉಳಿದಿದೆ ಅನ್ನುವಂಥದ್ದು ಬಂತು. ಅಧ್ಯಕ್ಷತೆ ವಹಿಸಿಕೊಂಡ ಡಾಕ್ಟರ್ BA ಕುಮಾರಗಿರಿ ಅವರು ಹೇಳಿದರು. ಮತ್ತೆ ಉದ್ಘಾಟಕರಾಗಿ ಬಂದಿರುವಂತಹ ಡಾಕ್ಟರ್ ಸತೀಶ್ ಚಂದ್ರ ಅವರು ತಿಳಿಸಿದರು. ವಂದನಾರ್ಪಣೆ ಮಾಡಬೇಕಾಗಿದ್ರೆ ಯದುಪತಿ ಗೌಡರು ಅದರ ಬಗ್ಗೆ ಹೇಳಿದರು. ಮತ್ತೆ ಡಾಕ್ಟರ್ ಕಿಶೋರ್ ಪಟವರ್ಧನ್ ಅವರು ಕೂಡ ಹೇಳಿ ಆಯಿತು. ಎಲ್ಲರೂ ಕೂಡ ವಿಚಾರಗಳನ್ನು ಮಾತಾಡಿದ ನಂತರ ಚಳುವಿತ ತರ್ವಣ ಆಗಬಾರದು, ನಾನು ಏನಾದರೂ ಕೆಲವು ವಿಚಾರಗಳನ್ನು ಹೇಳಬೇಕು, ಏನು ಹೇಳಬೇಕು ಅನ್ನುವಂತಹ ಜಿಜ್ಞಾಸೆಯಲ್ಲಿ ನಾನಿದ್ದೆ. ಆದರೂ ನನಗೆ ಹೇಳೋದಕ್ಕೆ ಸ್ವಾತಂತ್ರ್ಯ ಇದೆ, ಅಧಿಕಾರವೂ ಇದೆ ಅಂತ ಹೇಳೋದಕ್ಕೆ ಹೇಳ್ತೇನೆ. ಕೆಲವು ವಿಚಾರಗಳನ್ನು ಹೇಳಬೇಕು. ನಾನು ಅವರಿಗಿಂತ ಮೊದಲು ಈ ಕಾಲೇಜಿಗೆ ಸೇರಿದ್ದೆ. ಇದು ತಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಪ್ಪ ಅಂತ, ನಾನು ಸೇರಿದ್ದು ಜೂನ್ ತಿಂಗಳ 20ನೇ ತಾರೀಕು ವಿದ್ಯಾರ್ಥಿಯಾಗಿ ಸೇರಿದ್ದೆ, 1971ನೇ ಇಸ್ವಿಯಲ್ಲಿ. ಅವರು ಅಧ್ಯಾಪಕರಾಗಿ ಬಂದಿರುವಂತಹದ್ದು ಅದೇ ಇಸ್ವಿ ಆಗಸ್ಟ್ ತಿಂಗಳ 20ನೇ ತಾರೀಕು, ಸರಿಯಲ್ಲ? ಹಾಗಾಗಿ ಇದೊಂದು ವಿಚಾರ ತಮ್ಮ ಜೊತೆಗೆ ನಾನು ಹಂಚಿಕೊಳ್ಬೇಕು ಅಂತ ಹೇಳ್ತೇನೆ. ನಾನು ಆ ವಿಷಯದಲ್ಲಿ ಅವರಿಗಿಂತ ಹಿರಿಯ ಇದರಲ್ಲಿ ಮೊದಲು ಈ ಕಾಲೇಜಿಗೆ ಸೇರಿದ್ದು, ಆದರೆ ನಾನು ವಿದ್ಯಾರ್ಥಿಯಾಗಿ ನನ್ನ ಗುರುಗಳಾಗಿ ಅವರು ಸೇರಿದ್ದು. ಇನ್ನೊಂದು ವಿಷಯ ನಾನು ಹೇಳಬೇಕು ಅಂತ ಹೇಳಿದ್ರೆ, ಅವರು ಇಲ್ಲಿಗೆ ಬರುವುದಕ್ಕಿಂತ ಒಂದು ವರ್ಷ ಮೊದಲು ಮಂಗಳೂರಿನ ಪಾಲಿಟೆಕ್ನಿಕ್ ಮತ್ತೆ ಇದರಲ್ಲಿ ಉಪನ್ಯಾಸಕರಾಗಿದ್ರು. ಮೊದಲೇ MA ಮುಗಿದ ನಂತರವೇ ಇಲ್ಲಿಗೆ ಬರಬೇಕು ಅಂತ ಅವರ ಬಾಲ ಪಯಣದಲ್ಲಿ ಕೂಡ ಇದೆ. ನಾನು ಹಿಂದೆಯೇ ಅವರ ಮನೆಗೆ ಹೋಗಿ ಆಶೀರ್ವಾದ ಬೇಡಿ ಪುಸ್ತಕವನ್ನು ಕೂಡ ಪರ್ಚೇಸ್ ಮಾಡಿದ್ದೆ. ಅದನ್ನು ಕೂಡ ಅವತ್ತೇ ಓದಿದ್ದೆ. ಯಾವಾಗ ಓದಿ ಮುಗಿಸಿದ್ದೇನೆ, ಯಾವಾಗ ಪರ್ಚೇಸ್ ಮಾಡಿದ್ದೇನೆ ಅದನ್ನು ಕೂಡ ನಾನು ಬರೀತೇನೆ. ಪುಸ್ತಕ ತೆಗೆದುಕೊಂಡ ಕೂಡಲೇ ಓವರ್ ಅಂತ ಬರೀತೇನೆ. ಓದಿ ಆಗದನ್ನ, ಆಗದೇ ಇರುವಂತಹ ಪುಸ್ತಕ ತುಂಬಾ ಇದಾವೆ. ನನಗೆ ಇನ್ನೂ ಓದಿ ಆಗದೇ ಇರುವಂತಹದ್ದನ್ನ ದೇವರಲ್ಲಿ ಕೇಳ್ಕೊಂಡಿದ್ದೇನೆ, ನನ್ನನ್ನು ಬೇಗ ಕೊಂಡು ಹೋಗಬೇಡ, ನನಗೆ ತುಂಬಾ ವರ್ಷ ಬದುಕಬೇಕು ಅಂತ ಹೇಳಿದ ಹಲವಾರು ಪುಸ್ತಕಗಳಿದೆ. ಎಲ್ಲ ಪುಸ್ತಕಗಳನ್ನು ಓದಿ ಆದ್ಮೇಲೆ ನನಗೆ ಬೇಕಾಗಿ ಕರ್ಕೊಂಡು ಹೋಗು, ಟಿಕೆಟ್ ಅನ್ನು ಆವಾಗ ಮಾಡಬೇಕು, ಈಗಲೇ ಬುಕ್ ಮಾಡಬೇಡ ಅಂತ ದೇವರಲ್ಲಿ ಕೇಳ್ಕೊಂಡಿದ್ದೇನೆ. ಈಗ ನನಗೆ ದೇವರ ಸಮಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಾಧ್ಯಾಪಕನಾಗಿ ನಾನು 36 ವರ್ಷ ಇದ್ದೆ. SD ಶೆಟ್ರು 33 ವರ್ಷ ಇದ್ರು. ಆಮೇಲೆ ಪಟವರ್ಧನ್ 30 ವರ್ಷ ಇತ್ತು. ನನಗೆ ಯಾಕಪ್ಪ ಅಂದ್ರೆ 1 year PUC ಲಾಸ್ಟ್ ಬ್ಯಾಚ್ ಆಗಿತ್ತು. ನನಗೆ 1 ವರ್ಷ ಸೇವ್ ಆಗಿತ್ತು. ನಾನು ಅಷ್ಟು ವರ್ಷ ಇಲ್ಲಿ ಇದ್ದೆ. ಆಮೇಲೆ ನನ್ನ ಅದೃಷ್ಟ, ಈ ಸಂಸ್ಥೆ ನನಗೂ ಕೂಡ ಹೀಗೆ ಪಟವರ್ಧನ್ಗೆ ಎಷ್ಟೆಲ್ಲ ಕೊಟ್ಟಿದ್ಯೋ, ಮತ್ತೆ ಇಲ್ಲಿರುವ ಪ್ರತಿಯೊಬ್ಬ ಪ್ರಾಧ್ಯಾಪಕರಿಗೂ ಕೂಡ ಏನೆಲ್ಲ ಕೊಟ್ಟಿದೆಯೋ, ಮಾನ್ಯ ಗುರುಗಳಾಗಿರುವಂತಹ ಪಟವರ್ಧನ್ ಅವರಿಗೆ ಕೊಟ್ಟಿದೆಯೋ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನದನ್ನು ನನಗೆ ಕೊಟ್ಟಿದೆ. ಇಲ್ಲಿ ನಾನಿದ್ದಾಗ ಪಟವರ್ಧನ್ ಅವರು ವಿಮಾನ ಪ್ರಯಾಣ ಮಗನ ಸ್ಥಳಕ್ಕೆ ಅವರ ಮೊಮ್ಮಗ ಚಿಕ್ಕದಾಗಿರುವಾಗ ಮಾಡಿದ್ರು ಅಂತ ಹೇಳ್ತಾರೆ. ನನಗೂ ಕೂಡ ಇಲ್ಲಿ ಬಂದಾಗ ನಾನು ವಿಮಾನ ಪ್ರಯಾಣದ ಕಲ್ಪನೆಯಲ್ಲೇ ಇರಲಿಲ್ಲ. ಡಾಕ್ಟರ್ B ಯಶೋವರ್ಮರ್ ಅವರು ನನ್ನನ್ನು ಇಗ್ನೋಕ್ಕೆ ಕೋಆರ್ಡಿನೇಟರ್ ಅಂತ ಮಾಡಿದ್ರು. ಅದರಿಂದಾಗಿ ಡೆಲ್ಲಿಗೆ ಆಗಾಗ್ಗೆ ನಾನು ಮೀಟಿಂಗ್ ಹೋಗಬೇಕಾಗಿತ್ತು. ಇಗ್ನೋ ಹಲವರ ಬದುಕಿಗೆ ಬೆಳಕಾಗಿರುವಂತ ಇಗ್ನೋ ಸಂಸ್ಥೆಯ ಪಾರ್ಟ್ನರ್ ಇನ್ಸ್ಟಿಟ್ಯೂಟ್ ಅಂತ ಉಜಿರೆಯಲ್ಲಿ ಇದ್ದದ್ದರ ಮುಖ್ಯಸ್ಥನಾಗಿ ನಾನು 5 ವರ್ಷಗಳ ಕಾಲ ಕೆಲಸ ಮಾಡಿದೆ. ಅದರಿಂದಾಗಿಬಿಟ್ಟು ನನಗೂ ಕೂಡ ವಿಮಾನ ಪ್ರಯಾಣ ಮಾಡುವಂತ ಅವಕಾಶ ಒದಗಿ ಬಂತು. ಹಾಗಾಗಿ ಪಟವರ್ಧನ್ ಅಲ್ಲಲ್ಲಿ ಹೇಳಿದ್ದಾರೆ, ಈ ಕಾಲೇಜು ಈ ಸಂಸ್ಥೆನ ಧನ್ಯತಾ ಭಾವದಿಂದ ಸದಾ ಸ್ಮರಿಸಿಕೊಳ್ಳುತ್ತೇನೆ. ಗೊಮ್ಮಟನ ಇಲ್ಲಿಗೆ ತರುವ ಸಂದರ್ಭದಲ್ಲಿ ಪೂವಣಿಯವರ ಜೊತೆ ಕೆಲಸ ಮಾಡುತ್ತಿರಬಹುದು, ಸಾಹಿತ್ಯಿಕ ಸಂಘದಲ್ಲಿ ಇರಬಹುದು, ಆಮೇಲೆ ಬೇರೆ ಬೇರೆ ರೀತಿಯ ಕಾಲೇಜಿನ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕೆ ಪ್ರೋತ್ಸಾಹಿಸ್ತಾ ಇದ್ದಂತಹ ಪ್ರೊಫೆಸರ್ ಪ್ರಭಾಕರನ್ನ, ಈ ಹಿಂದೆ ಇದ್ದಂತಹ ಡಾಕ್ಟರ್ B ಯಶೋವರ್ಮರನ್ನ
ಅವ್ರು ಯಾವಾಗಲೂ ನೆನೀತಾ ಇದ್ರು, ಅದೇ ರೀತಿ ನಾನು ಕೂಡ ನೆನೆಸ್ಕೊಳ್ಬೇಕು. ಹಾಗಾಗಿ ನಾವಿಬ್ಬರೂ ಕೂಡ ಒಂದೇ ದೋಣಿಯಲ್ಲಿ ಸಾಗಿ ಬಂದವರು ಅಂತ ಹೇಳ್ಬಿಟ್ಟು ಇಲ್ಲಿ ನಿವೃತ್ತರಾದ ನಂತರ 9 ವರ್ಷಗಳ ಕಾಲ ನನಗೆ ಒಂದು ಲಾಟ್ರಿ ಹೊಡೆಯಿತು ಎಕ್ಸ್ಟ್ರಾ. ರೆಸಿಡೆನ್ಷಿಯಲ್ PU ಕಾಲೇಜ್ STM ಅಂತೇನೆ ನಾನು ಪ್ರಿನ್ಸಿಪಾಲ್ ಆದ. ಇಲ್ಲಿ ನನಗೆ ಪ್ರಿನ್ಸಿಪಾಲ್ ಆಗಲಿಕ್ಕೆ ಅವಕಾಶ ಇಲ್ಲ. 99ರಲ್ಲಿ ನಾನು ಔಟ್ ಆಗಿದ್ದೆ. ಅಂದರೆ ನನ್ನ ವಯೋಮಾನಕ್ಕಿಂತ ಕಡಿಮೆ ಇದ್ದವರು ಇಲ್ಲಿ ಪ್ರಿನ್ಸಿಪಾಲ್ ಡಾಕ್ಟರ್ ಬಿ ಯಶೋಧರ್ ಆಗಿದ್ದ ಕಾರಣ, ನಾನು ಅವರಿಗಿಂತ ಮೊದಲು ರಿಟೈರ್ ಆದ ಕಾರಣ ನನಗೆ ಪ್ರಿನ್ಸಿಪಾಲ್ ಆಗ್ಲಿಕ್ಕೆ ಆಗಲಿಲ್ಲ. ನಾನು ವೈಸ್ ಪ್ರಿನ್ಸಿಪಾಲ್ ಆಗಿ ನಿವೃತ್ತಿ ಹೊಂದೆ. ಆದರೂ ಪ್ರಿನ್ಸಿಪಾಲ್ ಗಿರಿ ನನಗೆ STM ರೆಸಿಡೆನ್ಷಿಯಲ್ ಕಾಲೇಜಲ್ಲಿ ಬಹಳ ವರ್ಷಗಳ ಕಾಲ ನನಗೆ ಸಿಕ್ಕಿತು. ಅದನ್ನು ಕೂಡ ನಾನು ನಿಭಾಯಿಸಿಕೊಂಡು ಬಂದೆ. ಹಾಗಾಗಿ ನಾನು ಈ ಸಂಸ್ಥೆಗೆ ಚಿರಋಣಿ ಆಗಿದ್ದೇನೆ. ಇಂತಹ ನನ್ನನ್ನ ಇಲ್ಲಿಯ ಹಲವಾರು ಪ್ರಾಧ್ಯಾಪಕರು, ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರು ಕೂಡ ನನ್ನನ್ನು ಸಿದ್ಧಗೊಳಿಸಿದ್ದಾರೆ. ಅವರೆಲ್ಲರಲ್ಲಿಯೂ ಕೂಡ ಒಬ್ಬ ಪ್ರಮುಖ ವ್ಯಕ್ತಿ NG ಪಟವರ್ಧನ್ ಅಂತ ಹೇಳೋದಕ್ಕೆ ನನಗೆ ಸಂತೋಷವೂ ಆಗ್ತಾ ಇದೆ, ಹೆಮ್ಮೆಯೂ ಕೂಡ ಆಗ್ತಾ ಇದೆ. ಅವರ ಗರಡಿಯಲ್ಲಿ ಪಡೆದಿದ್ದವನು. ನಾನು ಇಲ್ಲಿ ವಿದ್ಯಾರ್ಥಿಯಾಗಿ ಸೇರಿದೆ, ಅವರು ಅಧ್ಯಾಪಕರಾಗಿ ಸೇರಿ ಮೊದಲು ಬಂದ ತರಗತಿಯೇ ನನ್ನದು. ಬೇರೆ ಯಾವ ಕ್ಲಾಸ್ ಇಲ್ಲಿ ಅವರ ಅಧ್ಯಾಪನ ವೃತ್ತಿ ಬ್ಯಾಟಿಂಗ್, ನಾವೆಲ್ಲ ಫೀಲ್ಡಿಂಗ್ ಮಾಡ್ತಾ ಇದ್ದವರು, ಅವರು ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಪ್ರಾರಂಭದಲ್ಲಿ ನನ್ನ ತರಗತಿಯಲ್ಲಿ ಅವರು ಶುರು ಮಾಡಿದ್ದಾರೆ ಅಂತ ಹೇಳೋದಕ್ಕೂ ಕೂಡ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. 03 ಈಗಿನ ಸ್ಟಾಫ್ ರೂಮ್ ಇದೆಯಲ್ಲ ಕೆಳಗಡೆ, ಅದು ನನಗೂ ಸ್ಟಾಫ್ ರೂಮ್ ಆಗಿತ್ತು. ನನಗೆ ತರಗತಿಯ ರೂಮ್ಗಳು ಕೂಡ 71ನೇ ಇಸ್ವಿಯಲ್ಲಿ ಅದಾಗಿತ್ತು. 03 ಇತ್ತು, 04 ಇತ್ತು. ಪಾಠ ಎಲ್ಲ ನಾನು 01, 07, 06 ನಲ್ಲಿ ಮತ್ತೆ 011 ನಲ್ಲಿ ಮತ್ತೆ 16, 17, 18 ಅಲ್ಲಿ ಕೂಡ ಪಾಠ ನಾನು ಮಾಡಿದ್ದೇನೆ, ಅವರು ಕೂಡ ಮಾಡಿದ್ರು. ಇಲ್ಲಿ ನನಗೆ ಪಾಠ ಕೇಳುವಂತ ಅವಕಾಶ ಆವಾಗಿತ್ತು. ಬಹಳ ಫೋಟೋದಲ್ಲಿಯೂ ತಾವು ಇಲ್ಲಿಯೂ ನೋಡ್ಬೋದು, ಅಲ್ಲಿ ನೋಡ್ಬೋದು. ಸ್ಫೂರದ್ರೂಪಿ ಯುವಕರು ಆವಾಗ ಆಗಿದ್ರು, ಮದುವೆ ಇನ್ನೂ ಕೂಡ ಆಗಿರ್ಲಿಲ್ಲ. ಇಲ್ಲಿ 71ನೇ ಇಸ್ವಿಯಲ್ಲಿ ಅವರು ಬಂದಿರುವರು. ನೋಟವೂ ಸುಂದರವಾಗಿತ್ತು, ಅವರ ಮಾತು ಕೂಡ ಸುಂದರವಾಗಿತ್ತು. ತರಗತಿಯನ್ನು ಬಹಳ ಚಂದವಾಗಿ ನಡೆಸಿಕೊಂಡು ಬರ್ತಾ ಇದ್ರು. ಅವರು ಪ್ರಾರಂಭದ ವರ್ಷದಲ್ಲಿ ಇನ್ನೊಬ್ಬರು ಇತ್ತು, ಒಂದು 5-6 ದಿವಸ ಇದ್ದವರು ಗೌಡ್ರು ಸರ್, ಚಿನ್ನಪ್ಪ ಗೌಡ್ರು ಮತ್ತು ನಾನು ಒಟ್ಟಿಗೆ ಸೇರಿದವರು. ಅವರು 6-7 ದಿವಸಕ್ಕೆ ನಿವೃತ್ತರಾಗಿ ಹೋದ್ರು. ತದನಂತರ ಇವರು ಆ ಪೋಸ್ಟಿಗೆ ಬಂದ್ರು. ಆ ನಂತರ ಅವರು ಮಾಡ್ತಾ ಇದ್ದಂತಹ ಪಾಠವನ್ನ ಅವರು ತೆಗೆದುಕೊಳ್ತಾ ಇದ್ರು. ಅವರು ಮಾಡ್ತಾ ಇದ್ದಂತಹ ಪಾಠದ ಅವತ್ತು ತರಗತಿಗೆ ಹಿಡಿದುಕೊಂಡಂತ ಪುಸ್ತಕ ನನ್ನ ಹತ್ರ ಇನ್ನೂ ಕೂಡ ಇದೆ. 71ನೇ ಇಸ್ವಿಯಲ್ಲಿ ಅವರು ಮಾಡಿದ ಪಾಠ, ಇವಾಗ 24ನೇ ಇಸ್ವಿ ಆವಾಗ ಓದಿದ್ದು. ಅದಕ್ಕೆ ಅಂಡರ್ಲೈನ್ ಮಾಡಿದಂತಹದ್ದು. ಹಾಗಾಗಿ 205 ನಿನ್ನೆ ಇದಕ್ಕೆ ಮಾತಾಡುವಾಗ ತೆಗೆದು ನೋಡಿದೆ. ಹೌದು, 205ನೇ ಪೇಜ್ ಅಂದ್ರೆ ಬಹಳ ಸುಂದರವಾದ ವಿಷಯ ಬದುಕಿನ ಬಗ್ಗೆ. ಬದುಕೆಂಬುದು ಎಷ್ಟೋ 100 ಸಹಸ್ರ ಪುಳಕಗಳ ಭಂಡಾರ. ಅದು ಅವರು ಮಾಡ್ತಾ ಇದ್ದ ಟಿವಿಯೂ ಕೂಡ ಅಷ್ಟು ಚೆನ್ನಾಗಿತ್ತು. ಇದು ಬೇರೆ ಯಾವುದೂ ಅಲ್ಲ, ಅಹೋಬಲ ಶಂಕರ ಕನ್ನಡಕ್ಕೆ ಭಾಷಾಂತರಿಸಿದಂತಹ ಮಹಾಯಾತ್ರಿಕ ಅನ್ನುವಂತಹ ಪುಸ್ತಕ. ಇದು ಪಥೇರ್ ಪಾಂಚಾಲಿ. ನೀವು ಆ ಸಿನಿಮಾ ನೋಡ್ಲೇಬೇಕು ಮಕ್ಕಳೇ. ನೀವು GPT-ಯಲ್ಲೂ ಎಲ್ಲಿ ನೋಡಿದ್ರು ಕೂಡ ಅದರ ಬಗ್ಗೆ ಸಿಗ್ತದೆ, ಗೂಗಲ್ ನಲ್ಲಿ ಕೂಡ ನೋಡಬಹುದು. ಪಥೇರ್ ಪಾಂಚಾಲಿ ಬೆಂಗಾಲಿ ನಾಟಕ. ಸತ್ಯಜಿತ್ ಅವರು ನಿರ್ದೇಶನ ಮಾಡಿದಂತಹದ್ದು. ಈ ಅಪು ಅನ್ನುವಂತಹ ಆ ವ್ಯಕ್ತಿಯ ಸಾಂಸಾರಿಕ ವಿಚಾರಗಳ ಬಗ್ಗೆ, ಇದರ ಬಗ್ಗೆ ಹಾಗಾಗಿ ಸಿನಿಮಾವನ್ನು ಕೂಡ ನಮಗೆ ತೋರಿಸ್ತಾ ಇದ್ರು. ಸತ್ಯಜಿತ್ ರಾಯ್ ಒನ್ ಆಫ್ ದ ಫೇಮಸ್ ಡೈರೆಕ್ಟರ್ಸ್ ಆಫ್ ಇಂಡಿಯಾ, ಬೆಂಗಾಲಿಯದ್ದಾಗಿದ್ದು. ಹಲವು ಕಡೆಗಳಲ್ಲಿ ಹಲವು ಬಾರಿ ಇಲ್ಲೂ ಕೂಡ ಫಿಲ್ಮ್ ಅಪ್ರಿಸಿಯೇಷನ್ ಸಂಘ ಅಂತಿತ್ತು, ಅದರ ಮುಖ್ಯನೂ ನಾನು ನೋಡಿದ್ದೇನೆ. ಚಿಂತನ ವೇದಿಕೆ ಎಂದು ಕೂಡ ಅದರ ಬಗ್ಗೆ ಚಿಂತನ ಮಂಥನ ಏರ್ಪಡಿಸಿದ್ದು ಕೂಡ ನನಗೆ ನೆನಪಿನಲ್ಲಿದೆ. ಅಂತಹ ಪುಸ್ತಕವನ್ನು ಬಹಳ ಚಂದವಾಗಿ ಇಲ್ಲಿ 205ನೇ ಪೇಜಲ್ಲಿ ಈ ಪುಸ್ತಕ ನಮ್ಮ ಲೈಬ್ರರಿ ಸಿಗ್ತದೆ ನೋಡ್ರಿ. ಬದುಕಿನ ಬಗ್ಗೆ ಬಹಳ ಚಂದವಾಗಿ ಇದನ್ನು ಬರ್ಕೊಂಡಿದೆ. ಆವಾಗಲೇ ನಾನು 71ನೇ ಇಸ್ವಿಯಲ್ಲಿ ಇದಕ್ಕೆ ಹೀಗೆ ಒಂದು ಗೆರೆಯನ್ನು ಹಾಕಿಬಿಟ್ಟು ಅತಿ ಮುಖ್ಯವಾದಂತಹ ಭಾಗ ಅಂತ ಹೇಳ್ಬಿಟ್ಟು ಹಾಕಿಕೊಂಡಿದ್ದು. ಅವರು ಮಾಡಿದ ಖಾಲಿ ಪುಸ್ತಕದಲ್ಲಿ ಇದ್ದದ್ದಲ್ಲ, ಅವರು ಮಾಡಿದ ರೀತಿಯಿಂದ ಕೂಡ ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳೋದಕ್ಕೆ. ಬದುಕೆಂಬುದು ಎಷ್ಟು 100 ಸಹಸ್ರ ಪುಳಕಗಳ ಭಂಡಾರ, ಎಷ್ಟು ಆನಂದದ ಗಳಿಗೆಗಳ ಬಿಸಿಲು ಬೆಳೆದಿಂಗುಳುಗಳ ಕಸೂತಿಯಿಂದ ತುಂಬಿರುವುದು. ಈ ಮಕ್ಕಳು ಅಪ್ಪು ಸಂಸಾರದಲ್ಲಿ ಸರಿಯಾದ ಬಾಳ ಪಯಣದ ಹಾದಿಯಲ್ಲಿ ಹೆಜ್ಜೆ ಇಡುವುದು ಈಗಲೇ ಆರಂಭ. ಅನಂತವಾದ ಬಾಳುವೆಯ ದಾರಿಯಲ್ಲಿ ಮೊದಲಲ್ಲೇ ಅತಿ ದೂರದ ದೃಷ್ಟಿಯನ್ನು ಬದುಕಿನ ಆಚೆಯ ಕಡೆಗೆ ಯಾರು ತಾನೇ ಪಸರಿಸಬಲ್ಲರು? ಮುಕ್ತ ದಾರಿ ಹೋಗರು. ದಾರಿಯುದ್ದಕ್ಕೂ ಕಲ್ಲು, ಮುಳ್ಳು, ಹಣ್ಣು, ಹೂವು, ಸುಖ, ದುಃಖ ಯಾವುದೇ ಆಗಲಿ ಹೊಸದಾಗುವುದರಿಂದ ಎಲ್ಲವೂ ಆಧರಣೀಯವೇ ಇವರಿಗೆ. ಈ ರೀತಿ ತುಂಬಾ ವಿಚಾರಗಳಿದ್ದಾವೆ. ಈ ಪಾಠ ಬೋಧನೆಯನ್ನು ಅವರು ಮಾಡ್ತಾರೆ. ಇನ್ನೊಂದು ಬಸವಪ್ಪ ಶಾಸ್ತ್ರಿಗಳ
ಶಾಕುಂತಲ ಅನ್ನುವಂತಹ ನಾಟಕ ನಮಗಿತ್ತು. ಶಾಕುಂತಲ ನಾಟಕ ನನಗಿತ್ತು. ಇದು ಕಾಳಿದಾಸ ಬರೆದಿರುವಂತಹ ಅಭಿಜ್ಞಾನ ಶಾಕುಂತಲ ಅಂತ. ಕಾವ್ಯೇಶು ನಾಟಕಂ ರಮ್ಯಂ ತತ್ರ ರಮ್ಯ ಶಾಕುಂತಲ ತತ್ರಾಪಿ ಚ ಚತುಷ್ಟಾಂಕಂ ತತ್ರ ಶ್ಲೋಕ ಚತುಷ್ಟಯ. ಸಂಸ್ಕೃತ ಸರಿಯಾಗಿ ಗೊತ್ತಿರೋರಿಗೆ ನಾನು ತಪ್ಪು ಮಾಡಿದ್ ಗೊತ್ತಾಗ್ತದೆ, ಸರಿಯಾಗಿ ಗೊತ್ತಿರೋರಿಗೆ ಇಲ್ಲ ನಾನು ಸರಿ. ಅದರಲ್ಲಿ ನಾಲ್ಕನೇ ಅವನು ಬರೆದಿರೋದಲ್ಲಿ ಶಾಕುಂತಲ ನಾಟಕ. ಶಾಕುಂತಲ ನಾಟಕದಲ್ಲಿ ನಾಲ್ಕನೇ ಅಂಕದಲ್ಲಿ 4ನೇ ಪಠ್ಯ ಅದನ್ನ ಕನ್ನಡದಲ್ಲಿ ಇಟ್ಟು ಇನಿತಲ್ಲದೆ ಪೆರೆತಲ್ಲವ ನುಡಿಯುವುದಲ್ಲು ತಲ್ಲು ವಧು ಬಂಧುಗಳು. ಅವತ್ತಿನದೇ ಇನ್ನೂ ರೆಕಾರ್ಡ್ ಆಗಿ ಸೇವ್ ಆಗಿದೆ ಸ್ನೇಹಿತರೆ. 71ನೇ ಇಸ್ವಿ, ಇವತ್ತು 2024ನೇ ಇಸ್ವಿ. ಅವತ್ತು ಅವರು ಹೇಳಿದ ಮಾತು ಇಲ್ಲಿ ಸೇವ್ ಆಗಿದೆ ಅಂತಂದ್ರೆ ಪಾಠ ಎಷ್ಟು ಪ್ರಭಾವಿಯಾಗಿ ಆಗಿರಬೇಕು ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಳಿ. ಇನಿತಲ್ಲದೆ ಪೆರೆತಲ್ಲವ ನುಡಿಯುವುದಲ್ಲು ತಲ್ ವಧು ಬಂಧುಗಳು. ವಧುವಿನ ಬಂಧುಗಳ ಏಕೆ ಕಣ್ವ ಮಹರ್ಷಿಗಳು ಅವರ ಸಾಕು ಮಗಳಾದಂತಹ ಶಾಕುಂತಲೆಯನ್ನ ದುಷ್ಯಂತನ ರಾಜಕ್ಕೆ ಕಳಿಸಿಕೊಡುವ ಸಂದರ್ಭದಲ್ಲಿ ಹೋಗಿ ಬಾ ಮಗಳೇ, ನಮ್ಮ ಕನ್ನಡದಲ್ಲಿ ಈಗ ನಮಗೆ ಕೈ ರೋಮಾಂಚನ ಆಗ್ತಾ ಇದೆ. ಹೋಗಿ ಬಾ ಮಗಳೇ, ಅಪ್ಪ ಅಮ್ಮನ ಅತ್ತೆ ಮಾವನ ಜೊತೆಗೆ ಹೇಗಿರಬೇಕು, ಗಂಡನ ಜೊತೆಗೆ ಹೇಗಿರಬೇಕು, ಬಂಧುಗಳ ಜೊತೆಗೆ ಹೇಗಿರಬೇಕು, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ. ಇಷ್ಟೇ ನಾನು ಹೇಳುವುದು. ಇನಿತಲ್ಲದೆ ಪೆರತಲ್ಲ, ಇದಲ್ಲದೆ ಬೇರೆ ಏನನ್ನೂ ನಾನು ಹೇಳಿ 4 ದಿವಸ ಅಡ್ಜಸ್ಟ್ ಆಗದಿದ್ರೆ ಓಡಿ ಬಾ ಮಗಳೇ ಅನ್ನಿಲ್ಲ ಅವರು. ಹಾಗೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರೋ. ಅದೇ ರೀತಿ ಮೇಡಮ್ ವಿಜಯಲಕ್ಷ್ಮಿ ಅವರು ಕೂಡ ಪಟವದವರ ಜೊತೆಗೆ ಬಹಳ ಅಡ್ಜಸ್ಟ್ ಮಾಡಿಕೊಂಡು ಚಂದವಾಗಿ ಅವರು ಕೂಡ ಹೋಗಿದ್ದಾರೆ. ಅದೇ ಅವರ ಬದುಕಿನಿಂದ ಕಲಿಯುವಂತಹದ್ದು, ಅವರ ವ್ಯಕ್ತಿತ್ವ ಅಂಥದ್ದಾಗಿದೆ. ಯಾರನ್ನೂ ಕೂಡ ಅವರು ಆದರ್ಶದ ಹಾಗೆ ಚುರುಕು. ಈಗ ಅವರೆಲ್ಲ ಹೇಳಿರಲ್ಲ, ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಆಟಿಟ್ಯೂಡ್ ಅವರಲ್ಲಿ ಇತ್ತು. ಕಮಾನ್ ವಿ ಕ್ಯಾನ್ ಡೂ ಇಟ್, ವಿ ವಿಲ್ ಡೂ ಇಟ್. NSS ಅಧಿಕಾರಿಗಳು ಕೂಡ ಎಲ್ಲ ನನ್ನ ಮಿಕ್ಸ್ ಆಗಿ ನಾನು 20 ನಿಮಿಷ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಬರ್ಕೊಂಡಿದ್ದೇನೆ. ಎಲ್ಲ ಹೇಳಿದ್ರೆ ಅವ್ರಿಗೆ ಅರ್ಧ ಮುಕ್ಕಾಲು ಗಂಟೆ ಬೇಕಾಗ್ತದೆ. ಬಟ್ ಲೆಟ್ ಮಿ ಟ್ರೈ ಟು ಫಿನಿಶ್ ವಿತ್ ಇನ್ 12 ಸರಿ ಎಷ್ಟು 20 ನಿಮಿಷ ಮುಗಿಸುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ. ಬಹಳ ಚಂದವಾಗಿ ಅವರು ನಿರೂಪಣೆಯನ್ನು ಅದನ್ನ ಮಾಡಿಕೊಡ್ತಾ ಇದ್ರು. NSS ಅಧಿಕಾರಿಗಳು ಕೂಡ ಆಗಿದ್ರು, ಅವರು ಆಗಿದ್ರು, ನಾನು NSS ಅಧಿಕಾರಿ ಆಗಿದ್ದೆ. ಅವರು ಪುಸ್ತಕಗಳನ್ನು ಹಲವು ಬರೆದಿದ್ದಾರೆ, ನಾನು ಕೆಲವು ಪುಸ್ತಕಗಳನ್ನು ಬರೆದಿದ್ದೇನೆ. ನಾನು ವಿದ್ಯಾರ್ಥಿ ಆಗಿಬಿಟ್ಟು ಅವರ ಸೇವೆಯನ್ನು ಅನುಭವಿಸಿದ್ದೇನೆ. ಹಾಗೆ ಪ್ರಾಧ್ಯಾಪಕನಾಗಿಬಿಟ್ಟು ನಾನು 71ರಿಂದ ನನಗೆ 2 ವರ್ಷ ಇದ್ದದ್ದು. ಮಾನ್ಯ ಗುರುಗಳಾದ ST ಶೆಟ್ಟಿ ಅವರು ಕೂಡ ನಾನು ದ್ವಿತೀಯ BAಗೆ ವಿದ್ಯಾರ್ಥಿಯಾಗಿ ಬಂದಾಗ ಅವರು ಅಧ್ಯಾಪಕರಾಗಿ ಬಂದರು. ಅವರದ್ದು ಕೂಡ ಅವರಲ್ಲದೆ ಇದ್ದ ಆ ಪಾಠವನ್ನು ಯಾರಿಗೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಿರ್ಜಿ ಅಣ್ಣಾರಾಯರ ನಿಸರ್ಗ ಅನ್ನುವಂತಹ ಪುಸ್ತಕ. ನಿಸರ್ಗ ಧಾರವಾಡ ಭಾಷೆಯಲ್ಲಿ ಇರ್ತದೆ. ಅದು ನಮ್ಮ ಈ ಕಡೆಯವರಿಗೆ ಯಾರಿಗೂ ಪಾಠ ಮಾಡಕ್ ಬರೋಲ್ಲ, ಅದು ಅವರೇ ಮಾಡ್ಬೇಕಾಗ್ತದೆ. ಬಹಳ ಚಂದವಾಗಿ ಅದನ್ನು ಕೂಡ ಅವರು ಮಾಡ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಚಿದಾನಂದ ಮೂರ್ತಿ ಅವರನ್ನು ಕೂಡ ಅವರೇ ನಾನು ಪ್ರಸ್ತಾಪಿಸಿ, ನಗುವಿನ ಬಗ್ಗೆ, ನಿದ್ರೆಯ ಬಗ್ಗೆ, ಕನ್ನಡಿಯರು ನಿಂತಾಗ ನಾವು ಕವಿಗಳಿಗಿಂತ ನಿಕೃಷ್ಟರಾಗ್ತೇವೆ ಇತ್ಯಾದಿಗಳ ಲೇಖನ ಬಹಳ ಚಂದವಾಗಿ ಸ್ವಾರಸ್ಯವಾಗಿ ಅವರು ಕೂಡ ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ಕನ್ನಡ ವಿಭಾಗಕ್ಕೆ ಅವತ್ತಿದ್ದ 2 ಕಣ್ಣುಗಳು, ಪಟ್ವರ್ಧನ್ ಒಬ್ಬರು, ಹಾಗೆ ST ಶೆಟ್ಟಿ ಅವರೊಬ್ಬರು ಅಂತ ಹೇಳೋದಕ್ಕೆ ತೀರಾ ಸ್ಮರಣೀಯರು. ಬಹಳ ಚಂದವಾಗಿ ಮಾಡಿದ್ದಕ್ಕೆ ಅವರಿಬ್ಬರಿಗೂ ಕೂಡ ನಾನು ಅಭಿವಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತಾ ಇದ್ದೇನೆ. ಓಕೆ, ಪ್ರೀತಿ ವಾತ್ಸಲ್ಯ ಅವರಲ್ಲಿದ್ದು ನೋಡಲು ಸುಂದರವಾಗಿದ್ರು, ಮಾತು ಕೂಡ ಅಷ್ಟೇ ಉತ್ತಮವಾಗಿ ಮಧುರವಾಗಿತ್ತು. ಮಾತು ಯಾವಾಗಲೂ ಹಿತ ಮಿತ ಮೃದು ಮಧುರವಾಗಿರಬೇಕಂತೆ. ನಾವೆಲ್ಲ ಕೆಲವು ಬಾರಿ ರೋಷ ವೇಷವನ್ನು ತಾಳುವಂತ ಸಾಧ್ಯತೆ ಇರ್ತಾ ಇತ್ತು. ಅವರು ಒಂದು ದಿನವೂ ಕೂಡ, ಈಗಾಗಲೇ ಯದುಪತಿ ಗೌಡರು ಹೇಳಿರುವಂತೆ ಕಾಣ್ತದೆ, ಯಾರ ಜೊತೆಗೂ ಕೋಪ ಮಾಡಿದ್ದೇ ಆಗಲಿ, ಯಾರ ಜೊತೆಗೂ ಜಗಳ ಮಾಡಿದ್ದೇ ಆಗಲಿ, ಲೆಕ್ಚರರ್ಸ್ ಜೊತೆಗೆ ಆಗಲಿ, ವಿದ್ಯಾರ್ಥಿಗಳ ಜೊತೆಗೆ ಆಗಲಿ, ಬಟ್ ಅವರ ಸಮುದಾಯದ ಸುತ್ತಮುತ್ತಲೂ ಅಂಥದ್ದು ಇಲ್ಲ ಅಂತ ಹೇಳಿ ನಾನು ಘಂಟಾಘೋಷವಾಗಿ ಹೇಳಬಹುದು ಅಂತ ಹೇಳಿ ಅನಿಸ್ತದೆ. ಅವರ ಕೈ ಕೆಳಗೂ ನಾನು ನುಡಿದಿದ್ದೇನೆ. ವಿದ್ಯಾರ್ಥಿಯಾಗಿದ್ದಾಗ ನಾಟಕಗಳಲ್ಲಿಯೂ ಕೂಡ ನಂಗದೊಂದು ಹುಚ್ಚಿತ್ತು, ನಾಟಕ ಮಾಡಿದಲ್ಲಿ ಭಾಗವಹಿಸುವಂತ. ಕೊನೆಯ ನನ್ನ ನಾಟಕ ಏನು ಹುಚ್ಚೂರಿ ಅಂತ ಹೇಳ್ಬಿಟ್ಟು ಆಮೇಲೆ ಆ ನಾಟಕ ಬಿಟ್ಟೆ. ಏನು ಹುಚ್ಚೂರಿ ಅಂದ್ರೆ ಇವಾಗ 17ನೇ ಇಸ್ವಿಯಲ್ಲಿ ಆ ನಾಟಕವನ್ನು ಮಾಡಿದೆ. ಆ ನಂತರ ಬಿಟ್ಟಾಯ್ತು. ಸೊ ಪ್ರಾರಂಭ ಇಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ನಾಟಕದಲ್ಲಿ ಇದ್ದೆ. ಯಕ್ಷಗಾನ ಆವಾಗ ನನಗೆ ಗೊತ್ತಿರೋದು ಮತ್ತೆ ಕಲ್ತ್ಕೊಂಡದ್ದು. ಮತ್ತೆ ಕಲ್ಚರಲ್ ಕಾರ್ಯಕ್ರಮಗಳಲ್ಲಿ ಮತ್ತೆ ಅವರ ಚಿಂತನೆ ವೇದಿಕೆಯಲ್ಲಿ ಚರ್ಚಾ ಸ್ಪರ್ಧೆಗಳನ್ನ ಮತ್ತೆ ಆಶು ಭಾಷಣ, ಪಿಕ್ ಅಂಡ್ ಸ್ಪೀಚ್ ಇತ್ಯಾದಿಗಳನ್ನೆಲ್ಲ ಇರ್ತಾ ಇದ್ರು. ನಾನು ಭಾಗವಹಿಸ್ತಾ ಇದ್ದೆ. ಅವರು ಮಾಡಿದಾಗ ಅವರೇ ಜಡ್ಜ್ ಆಗಿ ಇದ್ರು. ನನಗೆ ನಾಯಿ ಮರಿ ಅನ್ನುವಂಥದ್ದು ಬಂದಿತ್ತು. ನನ್ನ ಬೆನ್ನು ತಟ್ಟೆ ಹುರಿದುಂಬಿಸಿ ಬಹಳ ಚಂದವಾಗಿ ಮಾತಾಡಿ, ನಾಯಿಯ ಮರಿಯ ಬಗ್ಗೆ ಈ ರೀತಿ ಮಾತಾಡ್ಲಿಕ್ಕೆ ಬರ್ತದೆ ಅಂತ ಹೇಳಿ ಗೊತ್ತಿರಲಿಲ್ಲ ಅಂತ ಅವ್ರು ಹೇಳಿದ್ರು. ನಾನು ಹೇಗೆ ಮಾತಾಡಿದ್ದೇನೆ ಅಂತ ಈಗ ನನಗೆ ಗೊತ್ತಿಲ್ಲ. ಅದೇ ಮೊನ್ನೆ ವಾಟ್ಸಪ್ ಅಲ್ಲಿ ಒಂದು ಬಂತು, ಕಳ್ಳನ ಬಗ್ಗೆ ಒಂದು ಲೇಖನ ಬರೆಯೋದು ಅಂತ ಇದ್ರಿ. ಬಹಳ ಕಳ್ಳರು ಬೇಕಂತ ದೇಶಕ್ಕೆ. ಕಳ್ಳರಿದ್ರೆ ಪೊಲೀಸರಿಗೆ ಉದ್ಯೋಗ ಸಿಗ್ತದೆ,
ಕಳ್ಳರಿದ್ದರೆ ಸಿಸಿ ಕ್ಯಾಮೆರಾಗಳು ಬೆಳೀತಾವೆ, ಕಳ್ಳರಿದ್ರೆ ಮನೆಯ ಡೋರ್ ಗಟ್ಟಿ ಮಾಡ್ತೇವೆ, ಅದಕ್ಕೆ ಆಚಾರ್ಯಗಳನ್ನ ನಾವು ಏರ್ಪಾಟು ಮಾಡ್ತೇವೆ, ಗ್ರಿಲ್ಗಳು ಚೆನ್ನಾಗಿ ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಆಗುತ್ತದೆ ಅನ್ನೋದು ಕಳ್ಳತನದ ಬಗ್ಗೆಯೂ ಕೂಡ ಪಾಸಿಟಿವ್ ಆಗಿ ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬಿಟ್ಟು ಮೊನ್ನೆ ವಾಟ್ಸಪ್ ಅಲ್ಲಿ ನಾನು ನೋಡಿದೆ. ಇದೇ ರೀತಿಯಲ್ಲಿ ಪಟೋಟದಲ್ಲೂ ಕೂಡ ಬೇರೆ ಬೇರೆ ವಿಚಾರಗಳು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಅವರು ಎಲೋಸಿಸ್ ಕಾಲೇಜಲ್ಲಿದ್ದಾಗ ಅವ್ರಿಗೆ ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ರು ಅಧ್ಯಾಪಕರಾಗಿದ್ದರು. ಅವರು ಹೇಳಿದ್ದಾರೆ, ಅವರು ಹೇಳಿದ್ದು ಅಥವಾ ಇನ್ನೊಬ್ಬರು ಹೇಳಿದ್ದು ನನಗೆ ಗೊತ್ತಿಲ್ಲ. ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ರು ಯಥಾ ಪೃಥ್ವಿ ಪಟವರ್ಧಕರಾಗಿದ್ರು ಅಂತೇಳಿ ಹೇಳ್ತಾರೆ ಯಾವುದೇ ಬೋಧನೆಯಲ್ಲಿ. ಅವರು ಕೂಡ ಕೋಪ ಮಾಡ್ತಾ ಇರ್ಲಿಲ್ವಂತೆ. ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ರು ತರಗತಿಗೆ ಪುಸ್ತಕ ಹಿಡ್ಕೊಂಡು ಹೀಗೆ ಎಂಟರ್ ಆಗುವ ಸಂದರ್ಭದಲ್ಲಿ ಬ್ಲಾಕ್ ಬೋರ್ಡ್ ಅಲ್ಲಿ ಹೀಗೆ ಬರ್ಕೊಂಡಿತ್ತಂತೆ, ಹನುಮಂತ ಅಂತ ಹೇಳಿ ಬರ್ದು ಕೆಳಗೆ ಒಂದು ಗೆರೆಯನ್ನು ಹೇಳ್ತಿ ಯಾರು ಚುಕ್ಕಿ ಹಾಕಿರೋದೇನು ಸಾಮಾನ್ಯ. ಹೀಗೆ ತರಗತಿಯೊಳಗೆ ಬರ್ತಾರೆ, ಹನುಮಂತ ಅಂತ ಹೇಳಿ ನೋಡ್ತಾರೆ. ಓ ಅಂತ ಹೇಳಿ ನಿಮ್ಮಂತ ವಿದ್ಯಾರ್ಥಿ ನಗಾಡ್ತಾರೆ. ಯಾಕೆಂದ್ರೆ ಈ ಮೇಸ್ಟ್ರಿಗೆ ಬರೋದು, ಮೇಸ್ಟ್ ನೋಡ್ಲಿಕ್ಕೆ ಚೆನ್ನಾಗಿದೆ, ಪಟವರ್ಧನ್ ಹಾಗಲ್ಲ, ಚೆನ್ನಾಗಿರಲಿಲ್ಲ, ಹನುಮಂತ ಅಂತ ಹೇಳಿ ಬರ್ದಿದ್ದಾರೆ. ಓ ಶೇಮ್ ಅನ್ನು ನೋಡಿ ಅಂತೆಲ್ಲ ಮಾಡ್ತಾರೆ. ಯಾರು ಬರ್ದದ್ದು? ನೀನಾ? ನೋಡಿ, ಇದು ಅಂದಿನ ಸಿಲೆಬಸ್, ಇಂದಿನ ಸಿಲೆಬಸ್, ನಾಳೆ ಸಿಲೆಬಸ್ ಒಂದೇನೆ. ನೀನಾ? ಅಲ್ಲ. ನೀನಾ? ಅಲ್ಲ. ನೀನಾ? ಅಲ್ಲ. ಯಾರು? ಗೊತ್ತಿಲ್ಲ ಅಲ್ವಾ? ಇದೇ ತಾನೇ ಈಗಲೂ ಹೇಳುವಂತದ್ದು. ನೀನ ಮಾಡಿದ್ದು ಅಲ್ಲ, ನೀನ ಮಾಡಿದ್ದು ಅಲ್ಲ. ಅವರು ಅಂತೇಳಿ ಯಾರು ಹೇಳುವುದೇ ಇಲ್ಲ. ಗೊತ್ತಿಲ್ಲ, ಪಕ್ಕದಲ್ಲಿ ಇದ್ದವನೇ ಅದು ಯಾರು ಗೊತ್ತಿಲ್ಲ. ಇದೇ ಉತ್ತರ ಇರ್ತಾ ಇತ್ತು. ಹಾಗೆ ಸಾಮಾನ್ಯವಾಗಿ ಈಗಿನ ಅಧ್ಯಾಪಕರು ಏನ್ ಮಾಡ್ತಾರೆ, ನೀವು ಯಾರು ಅಂತ ಹೇಳುವವರೆಗೆ ನಾನು ಪಾಠವನ್ನು ಕಂಟಿನ್ಯೂ ಮಾಡುವುದೇ ಇಲ್ಲ. ಎಲ್ಲ ನಿಂತ್ಕೊಳ್ಬೇಡಿ ಮಕ್ಕಳೇ, ಕೂತ್ಕೋಬೇಡಿ, ಅಥವಾ ನಾನು ನಿಮ್ಮ ಕ್ಲಾಸಿಗೆ ಇನ್ನು ಬರುವುದಿಲ್ಲ ಅಂತ ಹೋಗ್ತೇವೆ. ಮೇಷ್ಟ್ರು ಸಿಟ್ಟಾಗ್ತಾರೆ, 2 ದಿನ ಆದ್ಮೇಲೆ ಸಿಟ್ಟು ಇಳಿತದೆ, ಮತ್ತೆ ಮರ್ಯಾದೆ ಬಿಟ್ಟು ತರಗತಿಗೆ ಮೇಷ್ಟ್ರೇ ಬರ್ಬೇಕಾಗ್ತದೆ. ಯಾರು ಮಾಡಿದ್ದು ಅಂತ ಯಾವ ಮಕ್ಕಳು ಹೇಳ್ತಾ ಇದ್ದಿಲ್ಲ. ಇದೇ ಸ್ವಭಾವ ಪಟವರ್ಧನ್ ಆಗಿತ್ತು ಅನ್ನೋದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಆವಾಗ ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ರು ಹೀಗೆ ಸಿಟ್ಟು ಮಾಡಿರುವಂತ ಪುಸ್ತಕ ಕೆಳಗೆ ಇಡಲಿಲ್ಲ. ನೋಡಿ ಮಕ್ಕಳೇ, ನೀವು ಯಾರೋ ನಿಮ್ಮ ದಸ್ಕತ್ ಅನ್ನ ಬೋರ್ಡಿನಲ್ಲಿ ಬಂದಿದ್ದೀರಿ, ಇನ್ನು ಮುಂದೆ ದಸ್ಕತ್ ಹಾಕಬೇಡಿ ಆಯ್ತಾ. ದಸ್ಕತ್ ನಿಮ್ ಸಿಗ್ನೇಚರ್. ಯಾರು ನಿಮ್ಮ ದಸ್ಕತ್ ಅನ್ನು ಹಾಕಬೇಡಿ ಆಯ್ತಾ. ನಿನ್ನ ಯಾವ ಪಾಠ ಮಾಡಿದ್ದು? ದ್ರೌಪದಿ ವಸ್ತ್ರಾಕಾರ. ಇನ್ನು ಮುಂದುವರ್ಸೋಣ. ಈ ರೀತಿಯಲ್ಲಿ ಪಟವರ್ಧನರು ಕೂಡ ಇವತ್ತು ಕಸ್ತೂರಿಯ ಬಗ್ಗೆ ಅವರ ಪುಸ್ತಕದಲ್ಲಿ ಅದರ ಬಗ್ಗೆ ಬಂದ ಕಸ್ತೂರಿ ಅನ್ನೋ ವಿದ್ಯಾರ್ಥಿನ ಒಬ್ಬರಿದ್ರು. ಅವರು ಕಸ್ತೂರಿಯನ್ನು ಯಾರು ಓದಿದ್ದೀರಿ ಅಂತ ಹೇಳಿ ಕೇಳಿದಂತಹದ್ದು ಮಾತಿತ್ತು. ಅದು ಕ್ಲಾಸ್ನಲ್ಲಿ ಬಹಳ ಚಂದವಾಗಿ ಆಗಿತ್ತು ಅನ್ನೋದನ್ನ. ಮತ್ತೆ ನಮ್ಮನ್ನು ಕೂಡ ಯಾರೂ ಕೂಡ ಪಂಡಿತರಲ್ಲ, ಎಲ್ಲರಿಗೂ ಕೂಡ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ. ಅಪ್ಪನಾದ ನಾನು ಮಕ್ಕಳಿಂದ ತಿಳ್ಕೊಳ್ಳಿಕ್ಕಿದೆ, ಮೊಮ್ಮಕ್ಕಳಿಂದಲೂ ಕೂಡ ತಿಳ್ಕೊಳ್ಳಿಕ್ಕಿದೆ. ಅಧ್ಯಾಪಕನಾದ ನಾನು ವಿದ್ಯಾರ್ಥಿಗಳಿಂದ ತಿಳ್ಕೊಳ್ಳಿಕ್ಕಿದೆ, ಗಂಡನಾದ ನಾನು ಹೆಂಡತಿಯಿಂದ ತಿಳ್ಕೊಳ್ಳೋದಿಕ್ಕಿದೆ ಅನ್ನುವುದನ್ನು ಅಂದೇ ಅರಿತುಕೊಂಡಿದ್ರು. ವಿದ್ಯಾರ್ಥಿಗಳಲ್ಲಿ ಕೂಡ ನಿಮ್ಮದೇನಾದ್ರೂ ಅನಿಸಿಕೆ, ಅಭಿಪ್ರಾಯ ಇದೆಯೇ? ಕೆಲವು ಪಾಠಗಳಲ್ಲಿ ಏನು ಸೂರ್ಯ ಏನನ್ನೋ ಕಾಣ್ತಾನೆ, ಕವಿ ಅದಕ್ಕಿಂತ ಹೆಚ್ಚು ಕಾಣ್ತಾರಂತೆ, ಮೇಷ್ಟ್ರುಗಳು ಅದಕ್ಕಿಂತ ಹೆಚ್ಚು ಕಾಣೋದಕ್ಕೆ ಸಾಧ್ಯತೆ ಇದೆ. ಮೇಷ್ಟ್ರುಗಳು ಪಾಠ ಮಾಡುವ ಸಂದರ್ಭದಲ್ಲಿ ಅದಕ್ಕಿಂತ ಹೆಚ್ಚು ಕಾಣುವ ಸಾಧ್ಯತೆ ಇದೆ. ಅವರದ್ದೇ ಆದ ವರ್ಷನಲ್ಲಿ ಪ್ರಸ್ತುತಪಡಿಸೋದಕ್ಕೆ ಸಾಧ್ಯತೆ ಇದೆ. ನಾ ಹಿಂದೆ ಒಂದು ಏನೋ ಕೇಳಿದ್ರು, ಯಾರೋ ಒಬ್ಬ ಕವಿಗಳು ಪದ್ಯ ಬರೆದಿದ್ರಂತೆ, ಆ ಪದ್ಯವನ್ನ ಮೇಷ್ಟ್ರವರು ಪಾಠ ಮಾಡ್ತಾ ಇದ್ರಂತೆ ಕನ್ನಡದಲ್ಲಿ. ಇವರು ಕೂಡ ಹೊರಗಡೆಯಿಂದ ಅದೇ ಶಾಲೆಗೋ ಕಾಲೇಜಿಗೆಲ್ಲ ಹೋಗಿದ್ರಂತೆ, ಹೊರಗಡೆ ಒಂದು ಕಿಟಕಿಯಿಂದ ಕೇಳಿದ್ರಂತೆ, ಮತ್ತೆ ಅವರಿಗೆ ತಡೆಯಿಲ್ಲಂತೆ ಹೇಳಿದ್ರಂತೆ, ನೋಡಪ್ಪ ನಾನೇ ಬರೆದ ಪದ್ಯ ನನ್ನ ಪ್ರಸ್ತುತಪಡಿಸುವಿಕೆ ಈ ರೀತಿ ಇತ್ತು, ಅದಕ್ಕಿಂತ ಅದ್ಭುತವಾಗಿ ನೀನು ಪ್ರಸ್ತುತಪಡಿಸಿದ್ದೀಯಪ್ಪ ಅಂತೇಳಿ ಆ ಮೇಷ್ಟ್ರನ್ನ ಅಪ್ರಿಶಿಯೇಟ್ ಮಾಡಿದಂತೆ. ಇದು ನಮ್ಮ ಅಧ್ಯಾಪಕರ ಸಾಧ್ಯವಾಗ್ತದೆ. ಇಂಥದ್ದು ಕೂಡ ನಮ್ಮ ಪಟವರ್ಧನರಿಂದ ಸಾಧ್ಯವಾಗ್ತಾ ಇತ್ತು ಅನ್ನೋದನ್ನು ಕೂಡ ತಮ್ಮ ಜೊತೆಗೆ ಹಂಚಿಕೊಳ್ಳೋದಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಅವರು ಯಾವಾಗಲೂ ಸಿದ್ಧರಾಗಿ ಬರ್ತಾ ಇದ್ರು. ಒಂದು ದಿವಸವೂ ಕೂಡ ಬಹುಶಃ ಮನೆಯಲ್ಲಿ ಅದು ಊರಿನಲ್ಲಿದ್ದಾಗ ಅದಿತ್ತು, ಚಿಮಣಿ ಎಂತದೋ ಲಾಂಗ್ ಆಯ್ತು ಬರ್ಜೆ ಅದಕ್ಕೆ ಹೆಸರು. ಆವಾಗೆಲ್ಲ ಕರೆಂಟೇ ಇರಲಿಲ್ಲ. ನಾನು ಕೂಡ ವಿದ್ಯಾರ್ಥಿ ಆಗಿದ್ದಾಗ 7ನೇ ಕ್ಲಾಸಿಗೆ ಬಂದಾಗ ನನ್ನ ಊರಿಗೆ ಲೈಟ್ ಬಂದದ್ದು. ಅವರಿಗೆ ಹೈಸ್ಕೂಲಿಗೆ ಹೋಗುವಾಗ್ಲೂ ಬರಲಿಲ್ಲ, ಇವನ್ ಲೆಕ್ಚರ್ ಆಗಿದ್ದಾಗೂ ಬರಲಿಲ್ಲ. ದೀಪವನ್ನು, ಚಿಮಣಿ ಎಣ್ಣೆ ದೀಪವನ್ನು ಹಚ್ಚಿಟ್ಟುಕೊಂಡು ಅವರು ಓದಿಬಿಟ್ಟು ಬೇಕಾದ ನೋಟ್ಸ್ ಅನ್ನು ತಯಾರು ಮಾಡ್ತಾ ಇದ್ರಂತೆ. ಮುಂಡಾಡಿ ಅನ್ನುವ ಊರಿಂದ 3 ಕಿಲೋಮೀಟರ್ ನಡೆದುಕೊಂಡು ಮತ್ತೆ ಹೇಗೋ ಬರ್ತಾ ಇದ್ರಂತೆ. ಮತ್ತೆ ಇನ್ನೊಂದು, ಅವರ ಫ್ಯಾಮಿಲಿ ಜೊತೆಗೆ ನಂದು ಈ ಕಟ್ಟಾಗಿ ಒಂದು ಕಡೆ ಇದು ಸೀರಿಯಲ್ ಆಗಿ ಹೋಗ್ತೇವೆ. ಮಕ್ಕಳೆಲ್ಲವೂ ಕೂಡ ಸಾಂಗ್ ನೆನಪಂತ ಕೂಡ ಹೇಳ್ಬೇಕು. ಅದಕ್ಕಾಗಿ ಸೀರಿಯಲ್ ಕೂಡ ಹಾಗೇನೆ, ನಾವು ಯಾವ್ದಾದ್ರು ಒಂದು ಸೀರಿಯಲ್ ಒಂದು ದಿವಸದ ಎಪಿಸೋಡ್ ಬಿಟ್ರೆ ಮುಂದಿನದ್ದು ನೋಡಿದ್ರೆ ಅದಕ್ಕೂ ಹೆಚ್ಚು ಇರುವುದಿಲ್ಲ. ಹಾಗೆ ನನ್ನ ಮಾತಿನಲ್ಲಿ ಕೂಡ ಅಂಥದ್ದಾದ ಸಾಧ್ಯತೆ ಇದೆ. ಅವರು ನಡ್ಕೊಂಡು ಬರ್ತಾ ಕೆಲಸ
ಅನಿಸಿಕೆ ಆದ ನಂತರ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ರು. ಮತ್ತೆ ಬೇಕು ಅಂತ ಹೇಳಿ ಸೈಕಲ್ ತೆಗೆದುಕೊಂಡ್ರಂತೆ. ಸೈಕಲ್ ತೆಗೆದುಕೊಂಡಾಗ ಯಾರೋ ಒಬ್ಬ ವಿದ್ಯಾರ್ಥಿ ಆ ಸೈಕಲ್ ನ ಗಾಳಿಯನ್ನು ತೆಗೆದಂತೆ. ಗಾಳಿ ತೆಗೆದುಬಿಟ್ಟು ಮೇಲ್ಗಡೆ ಒಂದು ಚೀಟಿಯನ್ನು ಇಟ್ಟಿದ್ದಂತೆ. ಸರ್, ನೀವು ಇಷ್ಟು ಸುಂದರ ಪುರುಷರಾಗಿದ್ದೀರಿ, ನಿಮ್ಮ ಬಾಡಿ ಚೆನ್ನಾಗಿದೆ, ಪಾಠ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ನೀವು ಸೈಕಲ್ ಅಲ್ಲಿ ಹೋಗೋದು ಮಾತ್ರ ನನಗೆ ಚಂದ ಕಾಣುದಿಲ್ಲ ಸರ್. ನಾಳೆಯಿಂದ ಸೈಕಲ್ ನಲ್ಲಿ ಬರಬೇಡಿ, ಬೇಗ ದೊಡ್ಡ ವಾಹನವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಮೃದುವಾಗಿ ಆತ ಬರ್ಬೇಕು. ಎದುರಿಗೆ ಬಂದು ಹೇಳೋದು ಕಷ್ಟ ಇದೆ, ಸಸ್ಪೆಂಡ್ ಮಾಡಿಬಿಟ್ರೆ ಮಾಡುವಂತವ್ರು ಅಲ್ಲ, ಆಗಿರ್ಲಿಲ್ಲ. ಮತ್ತೆ ಚೇಂಜ್ ಮಾಡಿ ಬೈಕ್ ಅದು ರಾಜ ಬೈಕ್ ಅಲ್ಲಿ ಅವರು ಬರ್ತಾ ಇದ್ದದ್ದು, ಮಕ್ಕಳು ಬರ್ತಾ ಇದ್ದದ್ದು, ಕುಟುಂಬವನ್ನು ಬೇರೆ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದದ್ದು, ಮೇಡಮ್ ಅನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದದ್ದು. ತಡವಾಗಿ ಏನಾದ್ರು ಕಾಲೇಜಿಂದ ಹೋದ್ರೆ ಮೇಡಮ್ ಅಲ್ಲಿ ಕಾಯ್ತಾ ಇದ್ದದ್ದು ಇತ್ಯಾದಿಗಳ ಬಗ್ಗೆ ಎಲ್ಲ ಬಹಳ ಚಂದವಾಗಿ ಬರೀತಾ ಇದ್ದಾರೆ. ಹಾಗಾಗಿ ನಾನು ಹೀಗೊಂದು ಮಾತನ್ನು ಈಗ ಬರ್ಕೊಂಡೆ. ಅವರು ತಂದೆ ತಾಯಿಗೆ ತಕ್ಕ ಮಗನಾಗಿದ್ರು. ಅಪ್ಪ ಮೊದಲಿಗೆ ಸೈಕಲ್ ತೆಗೆದುಕೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟರಂತೆ. ಯಾರೋ ಒಬ್ರು ಕೇಳ್ಕೊಂಡು, ನಾನು ಮಗನೇ ತೆಗೆದುಕೊಟ್ಟಿದ್ದೇನೆ, ನೀನು ತೆಗೆದುಕೊಳ್ಳಿ. ಇದು ನಮ್ಮ ಎಕನಾಮಿಕ್ಸ್ ಅಲ್ಲಿ ಬರ್ತಾರೆ, ಡೆಮಾನ್ಸ್ಟ್ರೇಷನ್ ಇಫೆಕ್ಟ್ ಅಂತ ಇದೆ ಎಕನಾಮಿಕ್ಸ್ ಅಲ್ಲಿ. ಒಬ್ಬ ಮಾಡಿದ ಅಂದ ಕೂಡಲೇ ಇನ್ನೊಬ್ಬ, ಒಂದು ಮನೆಯಲ್ಲಿ ಒಬ್ರು ಸೀರೆ ತಗೊಂಡ್ರು ಅಂದ ಕೂಡಲೇ ಮತ್ತೊಂದು ಮನೆಯಲ್ಲಿ ಕೂಡ ಟಿವಿ 40 ಇಂಚಿನದ್ದು ತಗೊಂಡ್ರು ಅಂದ್ರೆ ಇವರದ್ದು 50 ಇಂಚಿನದ್ದು ಬೇಕು. ಒಬ್ಬ RCC ಮನೆ ಕಟ್ಟಿದ ಅಂದ್ರೆ 7 CC ಮನೆ ಆಗ್ಬೇಕು. 7 CC ಮನೆ ಅಂತ ಇಲ್ಲ, RCC ಮನೆ 7 CC ಮನೆ, ಇದೆಲ್ಲ ಒಂದು ರೀತಿ ಹೇಳುವಂತದ್ದಾಗಿರ್ತದೆ. ಸೊ ಇಂತ ಅದನ್ನ ಸೈಕಲ್ ತೆಗೆಸ್ಕೊಡೋದು ಅಂತ ಹೇಳಿ ಅಪ್ಪ ಹೇಳಿದ್ರು. ಅಮ್ಮ ದಸ್ಕತ್ ಹಾಕ್ಲಿಲ್ಲ, ಅಮ್ಮ ದಸ್ಕತ್ ಹಾಕ್ಲಿಕ್ಕೂ ಬರ್ತಾ ಇರ್ಲಿಲ್ವಂತೆ. ಅಂದ್ರೆ ನಿರಕ್ಷರ ಕುಕ್ಷಿ ಆಗಿದ್ರು. ಆದ್ರೂ ಹೇಗೆ ಪಟವರ್ತನ ಅಂತವರನ್ನು ಬೆಳೆಸಿದ್ದಾರೆ ಅನ್ನೋದನ್ನ ನೋಡಿ. ಯಾಕೆಂದ್ರೆ ಮಗನ ಮೇಲೆ ಅಷ್ಟೊಂದು ಆಸ್ಥೆ ಆಕೆಗಿಟ್ಟು ಅಂತೂ ಪರ್ಮಿಷನ್ ಕೊಟ್ಟು ಯಾರೋ ಒಬ್ಬರನ್ನ ಸೈಕಲ್ ಅನ್ನು ಕಲ್ತುಕೊಂಡು ಮತ್ತೆ ಬರೋದು ಶುರು ಮಾಡಿದ್ರು. ಆದ್ರೂ ಸೈಕಲ್ ನ ಪ್ರಸಂಗ ಅಲ್ಲಿಯೇ ನಿಂತ್ಕೊಳ್ತು, ಎಲ್ಲಿಯೂ ಬೀಳಲಿಲ್ಲ ಅಂತ ವಿಶೇಷ ಏನು ಆಗದೇ ಇದ್ದ ಹಾಗೆ ಆ ರೀತಿಯಲ್ಲಿ ನಿಭಾಯಿಸಿಕೊಂಡು ಬಂದ್ರು. ಆಮೇಲೆ ಬೈಕ್ ಅನ್ನು ತೆಗೆದುಕೊಂಡು ಅದರಲ್ಲಿ ಕೂಡ ಬಂದ್ರು. ಹಾಗಾಗಿ ಅಪ್ಪ ಅಮ್ಮನಿಗೆ ತಕ್ಕುದಾದ ಮಗನಾಗಿ, ಹಾಗೇನೆ ಹೆಂಡತಿಗೆ ತಕ್ಕುದಾದ ಗಂಡನಾಗಿ, ಮಕ್ಕಳಿಗೆ ಒಳ್ಳೆಯ ಅಪ್ಪನಾಗಿ. ನೋಡಿ ಎಷ್ಟೊಂದು ಸಮಯ ಆ ಮಕ್ಕಳು ಅವರನ್ನು ನೋಡಿಕೊಂಡಿದ್ದಾರೆ. ಪುಸ್ತಕವನ್ನು ಹೊರಗೆ ತರುವುದರಲ್ಲಿ ಅವರು ಎಷ್ಟು ಸಾಹಸ ಪಟ್ಟಿದ್ದಾರೆ. ಅಪ್ಪನಾದವನು ಕೂಡ ಆ ಮಕ್ಕಳನ್ನು ಯಾವ ರೀತಿಯಲ್ಲಿ ಶಾಲೆಗೆ ಕರ್ಕೊಂಡು ಬರ್ತಾ ಇದ್ರು. ಮತ್ತೆ ಬಹಳ ಸಂಜೆಯ ಸಮಯದಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ವಾಕಿಂಗ್ ಮಾಡ್ತಾ ಇದ್ರು. ಸಾಹಿತ್ಯ ಸಮ್ಮೇಳನಗಳಲ್ಲಿಯೂ ಕೂಡ ಬರ್ತಾ ಇದ್ರು. ಮತ್ತೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವರ ಮನೆ ಒಂದು ಮಿನಿ ಹಾಸ್ಟೆಲ್ ಆಗಿತ್ತು. ಇಲ್ಲಿ ಮಿನಿ ಹಾಸ್ಟೆಲ್ ಎಲ್ಲರೂ ಬೇಕು, ಸಂಬಂಧಿಕರು ಬೇಕು, ಅವರು ಬೇಕು, ಇವರು ಬೇಕು. ಪ್ರಭಾಕರ್ ಅವರ ಸೋದರಳಿಯ ಅವರು ಕೂಡ ಅವರು ಟೆಲಿಫೋನ್ ಎಕ್ಸ್ಚೇಂಜ್ ನಲ್ಲಿ ಅಧಿಕಾರಿಯಾಗಿದ್ದು ನಿವೃತ್ತರಾಗಿದ್ದಾರೆ. ಅವರು ಕೂಡ ತಮ್ಮ ವಿದ್ಯಾಭ್ಯಾಸ ಸಮಯದಲ್ಲಿ ಅವರ ಮನೆಯಲ್ಲಿ ಸ್ವಲ್ಪ ಸಮಯ ಇದ್ರು. ಎಷ್ಟೊಂದು ಜನ ಇವರ ಅಕ್ಕನ ಮಕ್ಕಳು, ತಂಗಿಯ ಮಕ್ಕಳು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಮತ್ತೆ ಅಜ್ಜಿಯ ಅಕ್ಕ ಅನ್ನುವವರ ಮಗಳು, ಹೀಗೆ ಬೇರೆ ಬೇರೆ ಅವರವರ ಮನೆಯಲ್ಲಿ ಓದ್ತಾ ಇದ್ರು. ಅಂತಂದ್ರೆ ಅಕ್ಷಯ ಪಾತ್ರೆ ಇವರು ದ್ರೌಪದಿಯರಾಗಿತ್ತು. ಎಲ್ಲವನ್ನೂ ಮಾಡಿಕೊಡ್ತಾ ಇದ್ರು. ಅದಕ್ಕೆ ಶ್ರೀಕೃಷ್ಣ ಪಟವರ್ಧನ್ ಅವರ ಸಂಪೂರ್ಣ ಬೆಂಬಲ ಇತ್ತು. ಅವರು ಇಲ್ಲದೇ ಇದ್ದಾಗ ಮನೆಯಲ್ಲಿ ಕಷ್ಟ ಆಗ್ತಾ ಇತ್ತು. ಈಗ ಯಾರು ಕೂಡ ಮನೆಯಲ್ಲಿ ಇನ್ನೊಬ್ಬರು ಬಂದ್ರೆ ಇವತ್ತು ಸಂಜೆವರೆಗೆ ಇರ್ತೇನೆ ಆಯ್ತಾ, ಯಾಕೆ ಬಸ್ ಇಲ್ಲ, ಈಗ ಮಧ್ಯಾಹ್ನ ಒಂದು ಹೊಸ ಬಸ್ ಹಾಕಿದ್ದಾರೆ ಅಂತ ಹೇಳುವ ಸಂದರ್ಭ. ಈಗ ಮಧ್ಯಾಹ್ನ ಒಂದು ಬಸ್ ಇದೆ ಹೋಗಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಇವರು ತಿಂಗಳುಗಟ್ಟಲೆ ಮನೇಲಿ ಇಟ್ಕೊಂಡು ಅಂತದನ್ನು ಮಾಡಿದ್ದಾರೆ ಅಂತ ತಿಳಿಸಿಯಲಿದೆ. ಇವಾಗ ನಾನು ಅವರ ಶಿಷ್ಯನಾಗಿದ್ದೆ. ಆಮೇಲೆ ಸಹೋದ್ಯೋಗಿ ನನಗೂ ಮದುವೆ ಆದ್ಮೇಲೆ ಆ ದಂಪತಿಗಳು ನನ್ನನ್ನ ಮತ್ತೆ ನನ್ನ ಹೆಂಡತಿಯನ್ನು ಮನೆಗೆ ಕರೆದು ಬಿಟ್ಟು ನಮಗೂ ಊಟ ಹಾಕಿ ಉಪಚರಿಸಿದ್ದಾರೆ. ಬಹಳ ಚಂದವಾಗಿತ್ತು ಅನ್ನೋದನ್ನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ. ಅವರ ಅಡುಗೆಯೂ ಕೂಡ ಅಷ್ಟು ಚಂದವಾಗಿತ್ತು ಅನ್ನೋದು ನಾನು ಅನುಭವಿಸಿದ್ದೇನೆ. ಪಟವರ್ತನರು ಕೂಡ ಅವರ ಬಾಳ ಪಯಣ ಅನ್ನೋ ಪುಸ್ತಕದಲ್ಲಿ ಬರ್ದಿದ್ದಾರೆ. ಅವರಿಗೆ ಮತ್ತೆ ಕಲಿಸ್ಕೊಟ್ರ ಅಡುಗೆ ಗೊತ್ತಿಲ್ಲ. ಶಿಷ್ಯ ಆಗಬೇಕು ಅಂತೇಳಿ ಅವ್ರು ಬರ್ದದ್ದು ಇದಲ್ಲಿದೆ. ನಾನು ಹೆಂಡತಿಯ ಶಿಷ್ಯ ಆಗಬೇಕು, ಈಗ ಅಡಿಗೆ ವಿಚಾರದಲ್ಲಿ ಅವ್ರಿಗೆ ಗೊತ್ತಿಲ್ಲ ಅನ್ನೋದನ್ನ ಹೇಳ್ತಾ ಇದ್ರು. ಕಲ್ತಿದ್ದಾರ ಇಲ್ವೋ ಅನ್ನೋದು ಗೊತ್ತಿಲ್ಲ. ಸೊ ಅಷ್ಟೊಂದು ಹೊಂದಾಣಿಕೆ ಮಕ್ಕಳಲ್ಲಿ, ಹೆಂಡತಿಯಲ್ಲಿ, ಅಪ್ಪ ಅಮ್ಮನಲ್ಲಿ, ಬೇರೆ ಎಲ್ಲರಲ್ಲಿ ಕೂಡ ಮಾಡಿಕೊಳ್ತಾ ಇದ್ದದ್ದು ನಮಗೂ ಕೂಡ ಅನುಸರಿಸೋದಕ್ಕೆ ಒಳ್ಳೆಯಂಥದ್ದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ನಾನು ಬಸವಪ್ಪ ಶಾಸ್ತ್ರಿಗಳ ಬಗ್ಗೆ, ನಾಟಕಗಳ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಚೆನ್ನಾಗಾಗ್ತದೆ. ಬಸವಣ್ಣನ ಪದ್ಯ ಕಳಬೇಡ ಕೊಲೆಬೇಡ ಇತ್ಯಾದಿ ಇದ್ದದ್ದು. ಸಂಜಿ ಹೊನ್ನಮ್ಮನ ಪದ್ಯ ಮಾಡ್ತಾ ಇದ್ರು. ಅಕ್ಕ ಮಹಾದೇವಿ ಬಂಜೆ ಬೇನೆಯ ನರಿವಳೆ, ಸಡನ್ ನೆನಪಾಯ್ತು. ಬಂಜೆ ಬೇನೆಯ ನರಿವಳೆ, ಬಲದಾಯಿ ಮುದ್ದ ಬಲ್ಲಳೆ. ಇವತ್ತಕ್ಕಂಥದ್ದು ಇವತ್ತಿನ ನೆನಪಿಗೆ ಬರ್ತಾ ಇದೆ ಅಂದ್ರೆ ಅವರ ಪಾಠದ ಪ್ರಭಾವ. ಬಲದಾಯಿ ಮುದ್ದ ಬಲ್ಲಳೆ, ನೊಂದ ನೋವ ನೋಯೋದವರೆತ್ತ ಬಲ್ಲರು. ಚೆನ್ನ ಸೋಮೇಶ್ವರ, ಅದೇ ಮಲ್ಲಿಕಾರ್ಜುನ ಬಗ್ಗೆ ಅವರು ಆ ಪಾಠ ನನಗೆ ಮಾಡ್ತಾ ಇದ್ರು. ನೊಂದ ನೋವ ಅಕ್ಕ ಮಹಾದೇವಿ ಆ ಪಾಠವನ್ನು ಕೂಡ ಅವರು ಮಾಡ್ತಾ ಇದ್ರು. ಈಗ ಬೇರೆ ಬೇರೆ ಪಾಠಗಳನ್ನ ಕರ್ನಾಟಕ ಭಾರತ ಕಥಾ ಮಂದಿರದಿರಬಹುದು,
ಬೇರೆ ಬೇರೆ ಪಾಠವನ್ನು ಮಾಡ್ತಾ ಇದ್ರು. ಪಾಠಕ್ಕೆ ಸಂಪೂರ್ಣವಾಗಿ ಸಿದ್ಧತೆ ಆಗಿ ಬಂದ್ಬಿಟ್ಟು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟೆ. ಇದನ್ನು ಹೇಳುವಾಗ ನನಗೆ ಇನ್ನೊಂದು ಸಂದರ್ಭ ಬರ್ತಾ ಇರ್ತದೆ. ಸಿದ್ಧ ಆಗದೇ ಹೋದರೆ ತರಗತಿಯಲ್ಲಿ ಏನಾಗ್ತಾರೆ ಅನ್ನೋದಕ್ಕಾಗಿ ನಾನು ಕಸ್ತೂರಿಯಲ್ಲಿ ಓದಿದ್ದು. ಅವ್ರು ಕಸ್ತೂರಿಯ ಬಗ್ಗೆ ಹೇಳ್ತಾ ಇದ್ರು. ಕಸ್ತೂರಿಯಲ್ಲಿ ಓದೊಂದು ಪ್ರಸಂಗ ಬರ್ತಾ ಇದೆ. ಯಾರೋ ಒಬ್ಬ ಅಧ್ಯಾಪಕ, ಕನ್ನಡ ಅಧ್ಯಾಪಕ PUಗೆ ಕನ್ನಡ ಪಾಠವನ್ನು ಮಾಡ್ತಾ ಇದ್ರಂತೆ. ಆ ಕನ್ನಡ ಪಾಠ ಇವರದು ಶ್ರೀಮತಿ ಸ್ವಯಂವರ ಮುದ್ದಣ ಮನೋರಮೆ ಅದು ಮುದ್ದಣದ್ದು ವಿಕ್ರಮಾರ್ಜುನ ವಿಜಯದ ಒಂದು ಭಾಗ ಬರ್ತದೆ. ಮುದ್ದಣ ಮನೋರಮೆಯ ಸಲ್ಲಾಪಾಠ ಮತ್ತೆ ಬರೆದಿದ್ದಾರೆ. ಅದರಲ್ಲಿ ಬರುವಂತಹ ವಿಕ್ರಮಾರ್ಜುನ ವಿಜಯದ ಒಂದು ಭಾಗ ತುಂಬುರ ನಾರದರ್ ಬಂದರ್ ಅಂತ, ತುಂಬುರು ನಾರದರ್ ಬಂದರ್ ಅಂತ ಇದೆ. ತುಂಬುರು ನಾರದರ್ ಬಂದರ್ ಅಂತ ಹೇಳಿದ್ರು. ಸರ್ ನಾರದರು ಕೂಡ ಗೊತ್ತಾಯ್ತು. ಸರ್ ತುಂಬರ ಮಂಗ ಗೊತ್ತಿಲ್ಲ. ತುಂಬರ ಅಂತ ಏನು? ತಂಬೂರಿ ಹಿಡ್ಕೊಂಡು ನಾರದರು ಬಂದ್ರು. ಕನ್ನಡ ಪ್ರೊಫೆಸರ್ ಏನೂ ಗೊತ್ತಾಗಿರ್ಲಿಲ್ಲ. ತಂಬೂರಿ ಹಿಡ್ಕೊಂಡು ಬಂದ್ರಪ್ಪ ಅಷ್ಟೇ. ತಂಬೂರ ನಾರದರು ಬಂದರ ಅಂತ ಅಷ್ಟೇ ಆಗ್ತಾ ಅಂತ ಹೇಳ್ಬೋದು. ಅಂತ ಬಚಾವಾದೆ ಅಂತ ಹೇಳ್ಬಿಟ್ಟು ಮನೆಗೆ ಹೋದಂತೆ ಮನೆಗೆ ಹೋಗಿ ನೋಡ್ತಾರೆ. ತುಂಬುರ ಅಂದ್ರೆ ಬೇರೆ, ನಾರದ ಅಂದ್ರೆ ಬೇರೆ. ಕೆಲವು ಬಾರಿ ಹೀಗೆ ಕಪಳಾಸ ಬಿಡುದು ಅಂತ ಹೇಳಿರ್ತದೆ. ಪಾಠವರ್ಧನ ಆ ರೀತಿ ಮಾಡ್ತಾ ಇಲ್ಲ. ತುಂಬರ ಅಂತಂದ್ರೆ ಅವನೊಬ್ಬ ಮ್ಯೂಸಿಷಿಯನ್, ಸಂಗೀತಗಾರ ಆಗಿದ್ದ, ಗಂಧರ್ವ ಲೋಕದಲ್ಲಿದ್ದ, ಒಬ್ಬ ಋಷಿಯ ಮಗ ಆಗಿದ್ದ. ಬಟ್ ಮುಂದೆ ತುಂಬಾ ಹಾಳಾದ ಅವ. ರಂಬೆಯನ್ನ ಹೇಗೋ ಮಾಡಿ ಬಲಾತ್ಕಾರ ಮಾಡೋದಿಕ್ಕೆ ಹೋಗಿ ಕುಬೇರನ ಮೇಲೆ ಕಂಪ್ಲೇಂಟ್ ಹೋಗಿ ಅವಾಗಿಂದ ಇತ್ತು. ಬಲಾತ್ಕಾರ ಮಾಡುದು, ಅತ್ಯಾಚಾರ ಮಾಡುದಿಲ್ಲ, ಅವಾಗಿಂದ ಇತ್ತು. ಮಾಡಿ ಕುಬೇರ ಅವನಿಗೆ ಶಾಪವನ್ನು ಕೊಟ್ಟ, ನೀನು ರಾಕ್ಷಸನಾಗಿ ಹುಟ್ಟಪ್ಪ ಅಂತ ಹೇಳಿ. ಕ್ಷಮಿಸಿ, ನನ್ನಿಂದ ಅಪರಾಧ ಆಯ್ತು ಅಂತ ಕೇಳಿದ್ದಕ್ಕೆ ಆತ ಆಮೇಲೆ ಕುಬೇರ ಹೇಳ್ತಾರೆ, ರಿಲ್ಯಾಕ್ಸ್ ಏನಪ್ಪ ಅಂದ್ರೆ ರಾಮ ಸೀತೆ ಅವರೆಲ್ಲ ಬರ್ತಾರೆ, ಅವರಿಂದ ನಿನಗೆ ಶಾಪ ವಿಮೋಚನೆ ಆಗ್ತದೆ ಅಂತ ಹೇಳಿದ್ರು. ಸೊ ತುಂಬುರ ಅಂತ ಆ ಒಬ್ಬ ಋಷಿಯ ಮಗನಾಗಿದ್ದ ತುಂಬುರ ನಾರದ ಬಂದ. ನಾರದನೂ ಹಾಡ್ತಾನೆ, ಇವನು ಕೂಡ ಹಾಡ್ತಾ ಇದ್ದ. ಹಾಗೆ ಹೋದದ್ದು. ಹಾಗಾಗಿ ಅಧ್ಯಾಪಕರು ಸರಿಯಾಗಿ ತಯಾರಿ ಮಾಡಿಕೊಂಡು ಹೋದ್ರೆ ಮಾತ್ರ ಪಾಠ ಮಾಡೋದಕ್ಕೆ ಆಗ್ತಾ ಇದೆ. ಇದಕ್ಕೆ ಪಟವರ್ಧನ್ ಯಾವುದೇ ಕಾರಣಕ್ಕೂ ಅಂತಾಗಲ್ಲ. ತರಗತಿಯಲ್ಲೇ ಬಂದು ಆ ರೀತಿ ಆದದ್ದು ಅವರಿಗೆ ಇಲ್ಲ ಅಂತ ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೇನೆ. ಒಬ್ಬ ಅಧ್ಯಾಪಕನಾಗಬೇಕು ಅಂತ ಹೇಳಿ ನನ್ನ ಪುಸ್ತಕದಲ್ಲಿ ಓದಿದ್ದು, ನಾನು ತರಬೇತಿ ಕೂಡ ಅಧ್ಯಾಪಕ ಮಾಡ್ತಾ ಇರ್ತೇನೆ. ಅಲ್ಲಿ ಬರ್ತಿರುವಂತದ್ದು 3 ಅಂಶಗಳು, 3 ತತ್ವಗಳು ಒಬ್ಬ ಅಧ್ಯಾಪಕರಾಗೋದೊಂದಿಗೆ ಇರ್ಬೇಕಂತೆ. ಒಂದನೇದು ಏನಪ್ಪ ಅಂತಂದ್ರೆ ಲವ್ ಯುವರ್ ಪ್ರೊಫೆಷನ್. ನಿಮ್ಮ ಉದ್ಯೋಗವನ್ನು ಪ್ರೀತಿಸಬೇಕು. ಲವ್ ಯುವರ್ ಪ್ರೊಫೆಷನ್. ಯಾವ ಉದ್ಯೋಗ ಮಾಡ್ತೀಯೋ ಅದಕ್ಕೆ ಪ್ರೀತಿಸು. ದ ಸೆಕೆಂಡ್ ಒನ್, ಲವ್ ಯುವರ್ ಸಬ್ಜೆಕ್ಟ್. ಯಾವ ಪಾಠ ವಿಷಯದ ಬೋಧನೆಯನ್ನು ಮಾಡ್ತೀವೋ ಆ ಸಬ್ಜೆಕ್ಟ್ ಅನ್ನು ನೀವು ಇಷ್ಟಪಡು. ಮೂರನೇದು ಅತಿ ಮುಖ್ಯವಾದದ್ದು, ಲವ್ ಯುವರ್ ಸ್ಟೂಡೆಂಟ್ಸ್ ಅಟ್ ಲೀಸ್ಟ್ ಟು ಅನ್ ಎಕ್ಸ್ಟೆಂಟ್ ಯು ಲವ್ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳನ್ನು ಎಷ್ಟು ಪ್ರೀತಿಸ್ತೀಯೋ ಅಷ್ಟಾದ್ರೂ ಪ್ರೀತಿಸು. ಲವ್ ದ ಪ್ರೊಫೆಷನ್, ಲವ್ ದ ಸಬ್ಜೆಕ್ಟ್, ಲವ್ ದ ಸ್ಟೂಡೆಂಟ್ಸ್ ಅನ್ನುವಂತ 3 ಪ್ರಿನ್ಸಿಪಲ್. ಅದು 3 ಕೂಡ ಪಾಠವರ್ಧದಲ್ಲಿ ಇತ್ತು ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಪ್ರೊಫೆಷನ್ ಇಷ್ಟ ಇತ್ತು, ಲೆಕ್ಚರ್ ಆಗಲೇಬೇಕು. ಅವ್ರು ಮೊದಲು ಹೈಸ್ಕೂಲಿಗೂ ಟೀಚರ್ ಆಗಿ ಇಲ್ಲಿಗೆ ಬಂದಿದ್ರಂತೆ ಕೇಳಿದ್ರು. ಮಿಡ್ಲಲ್ಲಿ ಅವರಿಗೆ ಹೈಸ್ಕೂಲ್ನಲ್ಲಿ ಪರ್ಮನೆಂಟ್ ಕೆಲಸ ಸಿಕ್ಕಿತ್ತು. ಅದಕ್ಕೂ ಮೊದಲು ಅಲ್ಲಿ ಸಿಕ್ಕಿತ್ತು. ಅಷ್ಟೊತ್ತಿಗೆ ಅವರಿಗೆ ಮಂಗಳೂರಿನಲ್ಲಿ ಕೆಲಸ ಸಿಕ್ಕಿತ್ತು. ಅಲ್ಲಿಗೆ ಹೋದ್ರು. ಅದಕ್ಕೂ ಮೊದಲು ಇಲ್ಲಿಗೆ ಬಂದು ಕೇಳಿದಾಗ ಕೆಲಸ ಇಲ್ಲ ಅಂತ ಹೇಳಿದ್ರೆ 70ನೇ ಇಸ್ವಿಯಲ್ಲಿ ಅವ್ರದ್ದಾಗಿದೆ, MA ಆಗಿದೆ. ಇಲ್ಲಿಗೆ ಬಂದು ಕೇಳುವ ಕೆಲಸ ಇಲ್ಲ. ಹೈಸ್ಕೂಲಿಗೆ ಹಾಕಿದಾಗ ಕೆಲಸ ಸಿಕ್ಕಿತು. ಆಮೇಲೆ ಮಂಗಳೂರಿನಲ್ಲಿ KPT ಇರಬೇಕದು, ಪಾಲಿಟೆಕ್ನಿಕ್ ಕೆಲಸ, ಅಲ್ಲಿಗೆ ಹೋದ್ರು. ಅಲ್ಲಿ ಪರ್ಮನೆಂಟ್ ಆಗಿತ್ತು. ಆ ಪರ್ಮನೆಂಟ್ ಆದದ್ದು ಆದ್ರೆ ಹೈಸ್ಕೂಲಿಗೆ ಆಗಿತ್ತಂತೆ. ವಿಶೇಷ ಕಾಲೇಜಿನ ಮಕ್ಕಳಿಂದ ಡಿಗ್ರಿ ವಿದ್ಯಾರ್ಥಿಗಳ ಜೊತೆಗೆ ಇರಬೇಕು ಅಂತ ಹೇಳ್ಬಿಟ್ಟು ಪರ್ಮನೆಂಟ್ ಆಗಿದ್ರು ಕೂಡ 3 ವರ್ಷಕ್ಕೆ ಒಬ್ರು ಹೋದ ನಂತರ ಇವರಿಗೆ ದಿಢೀರಾಗಿ ಇಲ್ಲಿಂದ ನಾವೊಬ್ರು ಎಲ್ಲ ಫೋನ್ RN ಬಿಡೆ ಅವರೆಲ್ಲ ಫೋನ್ ಮಾಡಿ ಹೇಳಿದ್ರು. ಆನಂತರ ಇಲ್ಲಿಗೆ ಬಂದ್ರು. ಇಲ್ಲಿ ಹೆಗಡೆ ಅವರನ್ನ ಆಮೇಲೆ ಪ್ರೊಫೆಸರ್ ಪ್ರಭಾಕರನ್ನ ಕಂಡುಬಿಟ್ಟು ಜಾಯಿನ್ ಆಗೋದಕ್ಕೆ 1 ವಾರ ತಗೊಂಡು ಅಲ್ಲಿ ಕೆಲವು ಬಾರಿ ಕಟಿಪಿಟಿ ಮಾಡ್ತಾರೆ. ಆ ಕಾಲೇಜ್ ಅವರು ಇನ್ನೇನು ಕೂಡಲೇ ಬಿಡೋಕ್ಕಾಗೋದಿಲ್ಲ ಹೇಳ್ತಾರೆ. ಅವರು ಹೋಗಪ್ಪ, ನಿನ್ನ ಪ್ರತಿಭೆಗೆ ಅಲ್ಲಿ ಒಳ್ಳೆ ಯೋಗ್ಯ ಅವಕಾಶ ಇರುತ್ತೆ ಅಂತ ಹೇಳಿ ಇಲ್ಲಿಗೆ ಬಾ ಅಂತ ಹೇಳಿದ್ರು. ನೋಡಿ, ಅವರ ಒಳ್ಳೆತನ ಎಲ್ಲಾ ಕಡೆಯಲ್ಲೂ ಕೂಡ ಅವರಿಗೆ ಮೇಲೆ ಎತ್ತಿದೆ ಅನ್ನೋದನ್ನ. ಆದ್ರೆ ಅವರು ಹೊರಟು ಮಾತಾಡ್ತಾ ಇದ್ರೆ ಕೆಲವೆಲ್ಲ ಈಗಿನ ಕಾಲದಲ್ಲಿ ಎಲ್ಲಾ ಕಾಲೇಜುಗಳಲ್ಲೂ ರೆಸಿಗ್ನೇಷನ್ ಕೊಟ್ಟರೆ ಕೂಡಲೇ ಬಿಡುವುದಿಲ್ಲ. 3 ತಿಂಗಳ ಸಂಬಳ ಕೊಡಬೇಕು ಅನ್ನೋದಿದೆ. ಅಥವಾ ಮೊನ್ನೆ ಇತ್ತೀಚೆಗೆ ಒಂದು ಕಾಲೇಜಲ್ಲಿ ಅಂತ ಇಲ್ಲಿ ಕನ್ನಡ MA ಮಾಡಿದವರು, PhD ಸೈಕಾಲಜಿಗಳು ಮಾಡಿದವರು, ಒಂದು ಕಾಲೇಜಲ್ಲಿ ಉಪನ್ಯಾಸಕಿ ಆಗಿದ್ದಾರೆ. ಸಂಬಳ ಸಾಕಾಗುದಿಲ್ಲ ಅಂತ ಹೇಳಿ ಆ ಕಾಲೇಜನ್ನು ಬಿಟ್ಟು ಬೇರೆ ಕಾಲೇಜಿಗೆ ಹೋಗುವಾಗ ಹೋಗ್ತಾ ಇದ್ದೇನೆ, ನನಗೆ ನನ್ನ ಎಲ್ಲ ಡಾಕ್ಯುಮೆಂಟ್ಸ್ ಕೊಡೋದಿಕ್ಕೆ ಆಗುದಿಲ್ಲ ಅಂತೇಳಿ ಆಕೆ ಕೋರ್ಟಿಗೂ ಕೂಡ ಹೋಗಿದ್ದಾರೆ. ಅವಳ ತಪ್ಪು, ಸಂಸ್ಥೆಯ ತಪ್ಪು ನನಗೆ ಗೊತ್ತಿಲ್ಲ. ಆ ಸಂಸ್ಥೆಯವರು ಬಿಟ್ಟರು, ಇಲ್ಲಿಗೆ ಬಂದು ಕಾಲೇಜಿನ ಅವರು ಬಂದದ್ದು ನಮ್ಮ ಭಾಗ್ಯ. ನಮಗೆಲ್ಲ ಅವರ ಪಾಠವನ್ನು ಕೇಳುವ ಅವಕಾಶ ಲಭ್ಯವಾಯಿತು ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಆ ನಂತರ ಇಲ್ಲಿಗೆ ಬರುವ ವರ್ಷದಿಂದ ಅವರಿಗೆ ಇಲ್ಲಿಗೆ ಬಂದು ಪಾಠವನ್ನ ಮಾಡ್ತಾ ಇದ್ರು. ನನ್ನ ತರಗತಿಗೆ ಮೊದಲು ಬಂದದ್ದು ಪಂಪನ ಬಗ್ಗೆ ಉಪನ್ಯಾಸ ಮಾಡಿದಂತಹದ್ದು ಇತ್ಯಾದಿಗಳ ಬಗ್ಗೆ ಇದೆ.
NSS ಕೂಡ ಇನ್ನೊಂದು ಪ್ರಥಮ ಬಾರಿಗೆ ನಮ್ಮ ಕಾಲೇಜಲ್ಲಿ 1973ನೇ ಇಸ್ವಿಯಲ್ಲಿ ನಾನು ಸೆಕೆಂಡ್ BA NSS ಪ್ರಾರಂಭ ಆಗಿ ಅದರ ಮೊದಲ ಸಂಚಾಲಕರು ಕೂಡ ಅವರಾಗಿದ್ರು ಅಂತೇಳಿ ಹೇಳೋದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಸಮಯ ಆಗ್ತಾ ಬಂದಿರೋ ಕಾರಣ ಇನ್ನು ಮುಂದುವರಿಸೋದಿಲ್ಲ. ಹೀಗೆ ಶೃಂಗಾರ ರಸದ ಪಾಠವನ್ನು ಚೆನ್ನಾಗಿ ಮಾಡ್ತಾ ಇದ್ರು. ಪ್ರೇಮ ಲಹರಿ ಪುಸ್ತಕ ಬಹಳ ತರಗತಿಯಲ್ಲೂ ಹೇಳ್ತಾ ಇದ್ರು, ಬಹಳ ಚಂದವಾಗಿ ಬರೆದಿದ್ದಾರೆ. ಅದನ್ನು ನಾನು ನೋಡಿದ್ದೇನೆ. ಕಿಶೋರ್ ಮತ್ತು ವಿಕ್ರಮರು ಮುದ್ದಾದ ಇಬ್ಬರು ಮಕ್ಕಳನ್ನು ಪಡೆದುಕೊಂಡಿದ್ದಾರೆ. ಇಬ್ಬರು ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ. ಶ್ರೀಮತಿಯವರು ಕೂಡ ಗಂಡನಿಗೆ ತಕ್ಕ ಸತಿಯಾಗಿ ಅದನ್ನು ಎಲ್ಲೋ ಬಂದಿದ್ದಾರೆ. ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಅನ್ನೋ ರೀತಿಯಲ್ಲಿದೆ ಎಂದು ಅದನ್ನ ಆ ಪತಿ ನೆನಪಿ ಬರ್ತಲ್ಲ, ಅಂತ ಸತಿ ಇರಲು ಇತ್ಯಾದಿ. ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅನ್ನುವಂಥದ್ದು ಮಾತಿಗೆ ಅಂಥದ್ದನ್ನು ಮಾಡಿದ್ದಾರೆ ಅವರು. ಸತಿ ಇರಲು ಹೌದು, ಇಚ್ಛೆಯ ನಡಿದು ಮಾಡುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚನ ಅಂತಹದ್ದು ಜೀವನ ಅವರದ್ದು. ಹಳೆ ಮನೆ ಒಂದಿತ್ತು, ಮತ್ತೆ ಇನ್ನೊಂದು ಬೆಚ್ಚನ ಮನೆ ಕಟ್ಟಿದ್ರು ಅವ್ರು. ಮತ್ತೆ ಅದನ್ನ ಮತ್ತೆ ಹಿಂದೆ ಒಂದು ಮನೆ ಇತ್ತು, ಅದು ಇನ್ನೊಬ್ಬರಿಂದ ಕೊಂಡುಕೊಂಡು ಎಲ್ಲ ಹೇಳೋದಕ್ಕೆ ತುಂಬಾ ಇಲ್ಲ. ಆ ನಂತರ ಮತ್ತೊಂದು ಮನೆಯನ್ನು ಕಟ್ಟಿದ್ರು, ಒಂದಕ್ಕೆ ನೆಮ್ಮದಿ ಅಂತ ಹೆಸರು ಈ ಹೊಸ ಮನೆಗೆ. ಆಗ ಮಕ್ಕಳು ಅದನ್ನ ಬೆಲ್ಲು ಮಾಡ್ತಾ ಇರ್ತಿದ್ರಂತೆ. ಹಾಗೆ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಅಂತಾರೆ ಬಹಳ ಕಷ್ಟ ಇದೆ. ಅವ್ರು ಮೇಡಮ್ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಿಲ್ಲ. ಯಾಕೆ ನನಗೆ ಒಂದು ಹೆಣ್ಣು, ನನಗೆ ಗಂಡು, ಏನು ಕಷ್ಟ ಆಗಿಲ್ಲ. ಆದ್ರೆ ನನ್ನ ಮಗಳಿಗೆ ಇಬ್ಬರು ಗಂಡು ಮಕ್ಕಳು, ಎಷ್ಟು ಕಷ್ಟ ಆಗ್ತದೆ ಅಂತ ಅಜ್ಜನಾಗಿ ನಾನು ತಿಳ್ಕೊಂಡಿದ್ದೇನೆ. ಅವ್ರು ಹೇಗೆ ಮಾಡಿದ್ದಾರೆ ಅದನ್ನು ಗೊತ್ತಿಲ್ಲ. ಅವ್ರು ಹಾಗೆ ಮಾಡಿರ್ಲಿಕ್ಕೆಲ್ಲ ಚೆನ್ನಾಗಿರ್ಬೋದು. ಮತ್ತೆ ಗುಟ್ಟಲ್ಲಿ ಕೇಳ್ತಾನೆ ಹೇಗಿದ್ರು ಅನ್ನೋದ್ರ ಬಗ್ಗೆ. ಆದ್ರೂ ಹುಡುಗಿಯರಿಗಿಂತ ಹುಡುಗರ ತುಂಟಾಟ ಬಹಳ ಜಾಸ್ತಿ ಅಪ್ಪ. ಆದ್ರೆ ತುಂಟಾಟ ಬೇಡುವ ಇರಬೇಕ್ರಿ, ಅದು ಬೇಕು. ಅದು ಒಂದು ಕಲೆ. ಎಲ್ಲರಿಗೂ ಅಂತ ತುಂಟಾಟ ಮಾಡೋದಕ್ಕೆ ಬರೋದಿಲ್ಲ. ಆದ್ರೆ ಅದನ್ನು ಕೂಡ ನಿಭಾಯಿಸಿಕೊಂಡು ಅಮ್ಮ ಅಪ್ಪ ಇಬ್ಬರು ಕೂಡ ಹೋಗ್ತಾ ಇದ್ರು ಅಂತ ಹೇಳೋದಕ್ಕೆ ಸಂತೋಷವಾಗ್ತದೆ. ಕನ್ನಡ ಸಂಘ ಚಿಂತನ ವೇದಿಕೆಯನ್ನ ಮಾಡಿಕೊಂಡಿದ್ರು. ಅವರೇ ಪ್ರಪ್ರಥಮ ಇಲ್ಲಿ ಹಲವು ಹುಟ್ಟು ಹಾಕಿದ್ದಾರೆ. ಚಿಂತನ ವೇದಿಕೆ ಪ್ರಾರಂಭ ಆದದ್ದು, ನಾನು ಅದರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಹಲವು ತೆಕ್ಕುಂಜಿ ಅವರನ್ನು ಇಲ್ಲಿಗೆ ಕರೆಸಿದ್ರು. ಪರಮೇಶ್ವರ ಭಟ್ರು ಇಲ್ಲಿಗೆ ಬಂದಿದ್ರು. ಗುಂಡುಮಿ ಚಂದ್ರಶೇಖರ್ ಐತಾಳ್ ಅವರ ಗುರುಗಳಾಗಿದ್ದವರು ಗುಂಡು ಸೂಜಿ ಅಂತ ಒಂದು ಪದ್ಯ ಪುಸ್ತಕ ಬರೆದ, ನಾನು ಸಿಗಲಿಲ್ಲ. ಬಹಳ ಚೆನ್ನಾಗಿರುವಂತಹ ಪುಸ್ತಕ. ತದನಂತರ ಬೀಚಿ ಅವರನ್ನು ಅವರು ಕರೆಸಿದ್ರು. ಬೀಚಿ ಅವರು ಶಂಕರ್ ಅಂತ ಹಾಮ ನಾಯಕರ ಸಮಕಾಲೀನವರು, ಅಲ್ಲಿ ಕನ್ನಡ ಪ್ರೊಫೆಸರ್ ಆಗಿದ್ದರು. ಮೈಸೂರು ಅವರನ್ನು ಕೂಡ ಕರೆಸಿದ್ರು. ಹೀಗೆ ದೊಡ್ಡ ದೊಡ್ಡ ಮನುಷ್ಯರನ್ನು ನೋಡುವಂತಹ ಅವಕಾಶಗಳು ಕೂಡ ನಮಗೆ ಬಂದಿತ್ತು. ಅಂದು ಅವರ ವ್ಯಕ್ತಿತ್ವ ವಿದ್ಯಾರ್ಥಿ ಆಗಿಬಿಟ್ಟು ನಾನು ಅರಿತು ಬಲ್ಲೆ ಬಹಳಷ್ಟು ಕಲ್ತ್ಕೊಂಡಿದ್ದೇನೆ. ನಂತರ ಸಹೋದ್ಯೋಗಿ ಆದ ಮೇಲೂ ಕೂಡ ನಾವೆಲ್ಲ ಒಳ್ಳೆ ಒಡನಾಟ ಮಾಡಿಬಿಟ್ಟು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ವು. ಯಾವುದನ್ನೂ ಕೂಡ ಅಧಿಕಾರಿಯುತವಾಗಿ ನಮಗೆ ಹೇಳದೆ ವಿದ್ಯಾರ್ಥಿ ಅಂತ ನನ್ನನ್ನು ಕೆಳಮಟ್ಟದಲ್ಲಿ ಇಳಿದ್ರೆ ಬಹಳ ಚಂದವಾಗಿ ನನ್ನನ್ನು ನೋಡಿಕೊಂಡು, ನನ್ನನ್ನು ಕೂಡ ಎಲ್ಲರನ್ನೂ ಕೂಡ ನನ್ನ ಒಬ್ಬನನ್ನೆಲ್ಲರನ್ನೂ ಕೂಡ ನೋಡ್ಕೊಂಡು ಹೋಗ್ತಾ ಇದ್ರು. ಈಗಾಗಲೇ ಹೇಳಿದಾಗ ಭಾವಗೀತೆ ಹಾಡುವುದಂದ್ರೆ ಬಹಳ ಇಷ್ಟ. ಕಾಲೇಜಲ್ಲೂ ಕೂಡ ಅಂಥದನ್ನ ಹಾಡ್ತಾ ಇದ್ರು. ಇವರು ನನ್ನ ಬಗ್ಗೆಯೂ ಬರ್ತಾರೆ ಒಂದು ವಾಕ್ಯವನ್ನ. ಕೃಷ್ಣಮೂರ್ತಿ ನನ್ನ ಸಹೋದ್ಯೋಗಿ ವಿದ್ಯಾರ್ಥಿ ಅಂತ ಹೇಳೋದಕ್ಕೆ ಅವರಿಗೆ ಇದಾಯ್ತು. ಸಹೋದ್ಯೋಗಿ ಆಗಿದ್ದವರು ನಂತರ ರೆಸಿಡೆನ್ಷಿಯಲ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ಕೂಡ ಇದ್ದಾರೆ. ನನ್ನ ಬಗ್ಗೆ ಮತ್ತು ಚೌಟ ಬಗ್ಗೆ ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಹೀಗೆ ಮತ್ತೆ ತಮಗೇನಾದ್ರೂ ಹಿಂದಿನ ಕಾಲ ಹೇಗಿದ್ದಬ್ಬ ಅಂತ ನೋಡಬೇಕು ಕೂಡ ಈ ಪುಸ್ತಕವನ್ನು ಅಗತ್ಯವಾಗಿ ಓದ್ರಿ. ಬಹಳ ಚೆನ್ನಾಗಿದೆ. ನಾನು ಕೂಡ ಹೋಗ್ತಾ ಇದ್ದದ್ದು ಮನೆಯಲ್ಲಿದ್ದಾಗ ರಾತ್ರಿ ಅಮ್ಮ ಅಪ್ಪ ನಮ್ಮನ್ನು ಬೆಳಗಿನ ಜಾವ ಕಳಿಸ್ತಾ ಇದ್ರು. ಎಲ್ಲಿಗೆ? ಕಾತು ಮಾವಿನ ಹಣ್ಣನ್ನು ಹೆಕ್ಕಿಕೊಂಡು ಬರೋದಕ್ಕೆ ನಾವು ಹೋಗ್ತಾ ಇದ್ವಿ. ಅದನ್ನು ಕೂಡ ಇವರು ಬರೆದಿದ್ದಾರೆ. ಆ ಕಾತು ಮಾವಿನ ಹಣ್ಣು ಅಂತಾರೆ ಕಾಡಲ್ಲಿ ಸಿಕ್ಕುವ ಮಾವಿನ ಮರದ ಹಣ್ಣುಗಳು. ಅದನ್ನ ತಂದು ಅಮ್ಮ ಮಾಡುವ ಸಾಸಿವೆ ಇರ್ಬೋದು, ಇನ್ನೊಂದು ಬಿಸಿ ಬಿಸಿ ಮಾಡಿ ಮಾಡ್ತಾರಂದ್ರೆ ಬಹಳ ಚೆನ್ನಾಗಿರ್ತಾ ಇತ್ತು. ಸೊ ಈ ರೀತಿ ಅದು ಸೈಕಲ್ ತಗೊಳ್ಳಿಕ್ಕೆ ಆವಾಗ ಆಕ್ಷೇಪ ಇತ್ತು. ಇವಾಗ ಸೈಕಲ್ಗೆ ಆಕ್ಷೇಪ ಇಲ್ಲ, ಬೈಕಿಗೂ ಇಲ್ಲ. ಆಕ್ಷೇಪ ಇದ್ರೆ ಮೊಬೈಲಿಗೆ, ಅದಕ್ಕೂ ನಾವು ಕೇಳುವುದಿಲ್ಲ. ಹಾಗಾಗಿ ಮಕ್ಕಳೇ, ಅಂದು ಹೇಗಿತ್ತು, ಹಿಂದೆ ಹೇಗಿದೆ, ನಿಮ್ಮ ಮಕ್ಕಳ ಕಾಲಕ್ಕೆ ಹೇಗಾಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಕೂಡ ಇದು ಒಳ್ಳೆಯದಾಗ್ತದೆ. ಇಂತಹ ಸಾಹಿತ್ಯ ಮತ್ತು ವ್ಯಕ್ತಿತ್ವ ವಿಕಸನ ಪ್ರತಿಯೊಬ್ಬ ಕವಿಯ ಬಗ್ಗೆ, ಒಳ್ಳೆಯ ನುರಿತ ಅಧ್ಯಾಪಕರ ಬಗ್ಗೆ ಮಾಡಿದರೆ ಇಂದಿನ ಮಕ್ಕಳು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ತಾವು ಕೂಡ ಈ ಪುಸ್ತಕವನ್ನು ಓದಿ ತಿಳ್ಕೊಳ್ಳಬಹುದು. ಅಂದು ಹೇಗಿತ್ತು, ಇಂದು ಹೇಗಿದೆ. ಇಲ್ಲೇ ನಿಮಗೆ ವಾಟ್ಸಪ್ ಅಲ್ಲಿ ಸಿಗುವುದಿಲ್ಲ, GPT ಸಿಗುವುದಿಲ್ಲ. ಆಮೇಲೆ ಗೂಗಲ್ ಸರ್ಚ್ ನಲ್ಲಿ ಹುಡುಕಿರ ಅಂದು ಹೇಗಿತ್ತು ಅನ್ನೋದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಪುಸ್ತಕ ಓದುವ ಅಭ್ಯಾಸ, ಅದರ ಬಗ್ಗೆಯೂ ಕೂಡ ಇದರಲ್ಲಿ ಬರ್ತಾರೆ. ಪುಸ್ತಕ ಓದುವ ಅಭ್ಯಾಸ ಇನ್ನೂ ಕಡಿಮೆ ಆಗಿದೆ. ಮಾರಾಟ ಮಾಡೋದು ಕೂಡ ಕಷ್ಟ ಆಗಿದೆ. ಯಾರಿಗೂ ಪುಸ್ತಕಗಳು ಬೇಡವಾಗಿದೆ. ಇದೆಲ್ಲಕ್ಕಿಂತ ಯಾಕೆ ಬೇಡವಾಗಿದೆ ಅಂತಂದ್ರೆ, ಆಚೆ ಕನ್ನಡವೂ ಓದ್ಲಿಕ್ಕೆ ಬರೋದಿಲ್ಲ, ಈಚೆ ಇಂಗ್ಲಿಷು ಓದ್ಲಿಕ್ಕೆ ಬರೋದಿಲ್ಲ. ನಾನು ವಿದ್ಯಾರ್ಥಿ ಆಗಿದ್ದ ಸಮಯದಲ್ಲಿ ಓದುವ ಹುಚ್ಚು ಎಲ್ಲರಿಗೂ ಎಷ್ಟಿತ್ತಪ್ಪ ಅಂತಂದ್ರೆ, ಕಾಲೇಜಿನಿಂದ ಎರವಲು ಪಡೆದುಕೊಂಡು ಹೋಗಿ ಮನೆಯಲ್ಲಿ ಓದ್ತಾ ಇದ್ರು. ಕೆಲವು ಹುಡುಗಿಯರಂತೂ ಕೂಡ ಪಾಠ ಬೋರ್ ಆಗಿದ್ರೆ
ಹೀಗೆ ಅಡಿಯಲ್ಲಿ ಇಟ್ಟುಕೊಂಡು ಬಿಟ್ಟು ಬೇರೆ ಬೇರೆ ಪುಸ್ತಕವನ್ನು ಓದ್ತಾ ಇದ್ರು. ಇವಾಗ ಪುಸ್ತಕ ಓದುವುದಿಲ್ಲ, ಅದರ ಬದಲಿಗೆ ಅಡಿಯಲ್ಲಿ ಹಿಡ್ಕೊಂಡು ಬೇಕಾದ್ರೆ ಮೊಬೈಲ್ ನಲ್ಲಿ ಫೋಟೋ ತೆಗೆಯೋದು, ಮೆಸೇಜ್ ಕಳಿಸೋದು ಇತ್ಯಾದಿ ಮಾಡ್ತೀರಿ. ಇದರಿಂದ ನೀವೇನು ಕಲಿಯೋದಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಈ ರೀತಿಯ ಪುಸ್ತಕಗಳನ್ನು ಆದಷ್ಟು ಓದಿದರೆ ನೀವು ಖಂಡಿತ ಬೆಳಿತೀರಿ ಅಂತ ಹೇಳುತ್ತಾ ಎಲ್ಲರಿಗೂ ಶುಭವನ್ನು ಕೋರಿ, ಪಟೋದರ ಕುಟುಂಬಸ್ಥರೆಲ್ಲರೂ ಕೂಡ ತಾವು ಬಂದಿದ್ದೀರಿ, ನಿಮಗೂ ವಂದಿಸ್ತಾ ಇದ್ದಾರೆ. ಹೆಚ್ಚು ಅದು ಸ್ವಲ್ಪ ಜಾಸ್ತಿ ಮಾತಾಡಿಬಿಟ್ಟೆ. ಎಲ್ಲರಿಗೂ ಒಳ್ಳೇದಾಗಲಿ, ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ, ಅವರ ನಡೆದ ಮಾರ್ಗ ನಮ್ಮೆಲ್ಲರಿಗೂ ಕೂಡ ಪ್ರೇರಣಾದಾಯಕವಾಗಿ ಇರಲಿ, ಅವರನ್ನು ನೋಡಿ ನಾವು ಬೆಳೆಯೋಣ ಅಂತ ಹೇಳುತ್ತಾ ಕನ್ನಡ ವಿಭಾಗದವರು ನನ್ನನ್ನು ಇಲ್ಲಿ ಬಂದು ಮಾತನಾಡಲಿಕ್ಕೆ ಕರೆದಿದ್ದಾರೆ. ಅವರಿಗೂ ಕೂಡ ವಂದಿಸಿ, ನಾನು ಈ ಕಾಲೇಜಿನ ಒಬ್ಬ ಹಿರಿಯ ಉಪನ್ಯಾಸಕ, ನಿವೃತ್ತ ಉಪನ್ಯಾಸಕನಾಗಿ ಮತ್ತು ಅವರ ಶಿಷ್ಯನಾಗಿ ಇಂಥ ಒಂದು ಅವಕಾಶ ಪಡೆಯುವಂತಹ ನನ್ನ ಸೌಭಾಗ್ಯ ಅಂತ ಹೇಳುತ್ತಾ ಕೇಳಿದ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಗುರುಗಳಾದಂತಹ ಪ್ರೊಫೆಸರ್ ಎನ್ ಜಿ ಪಟವರ್ಧನ್ ಅವರನ್ನು ಕಳ್ಕೊಂಡಂತಹ ನೋವಿನ ಸಂದರ್ಭದಲ್ಲಿ ಅವರಿಗೆ ಗೌರವಿಸುವಂಥದ್ದು ಮತ್ತೊಂದು ನಮ್ಮ ವಿದ್ಯಾರ್ಥಿಗಳಿಗೆ ಆ ಒಂದು ವಿದ್ಯಾರ್ಥಿ ಪರಂಪರೆ ಮುಂದುವರಿಯೋಕ್ಕೋಸ್ಕರ ಪ್ರೇರಣೆ ಆಗಲಿ ಅನ್ನುವಂತಹ ನೆಲೆಯಲ್ಲಿ ಕನ್ನಡ ವಿಭಾಗ ಜೊತೆಗೆ ನಮ್ಮ ಸಾಹಿತ್ಯ ಪರಿಷತ್ತು ಜೊತೆಗೆ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ವಿಶೇಷವಾಗಿ ಇದಕ್ಕೆ ಪಟವರ್ಧನ್ ಸರ್ ಅವರ ಕುಟುಂಬಸ್ಥರು ಪ್ರೋತ್ಸಾಹ ನೀಡಿರುವಂಥದ್ದು ಬಹಳ ಸಂತೋಷದ ಸಂಗತಿ ಅಂತ ಹೇಳ್ತಾ, ಇಬ್ಬರು ಗುರುಗಳ ಜೊತೆಯಲ್ಲಿ ನಾನು ವೇದಿಕೆಯಲ್ಲಿದ್ದೇನೆ. ಕೃಷ್ಣಮೂರ್ತಿ ಸರ್ ಯಾವಾಗಲೂ ಪಾಠ ಮಾಡೋಕೆ ಹೇಳ್ತಾ ಇದ್ರು, ಈಗಿನ ವಿದ್ಯಾರ್ಥಿಗಳು ನಮಗಿಂತ ಬಹಳ ಮುಂದುವರೆದಿದ್ದಾರೆ ಅಂತೇಳಿ. ಅವರು 20 ನಿಮಿಷದನ್ನು 30-32 ನಿಮಿಷ ತಗೊಂಡು, ಬಹುಶಃ ನಾನು 1 ಗಂಟೆ ತಗೊಳ್ಬೇಕಾಗುತ್ತೆ ಅವರ ಮಾತನ್ನ ಹೇಳೋದಿಲ್ಲ. ಹಾಗಾಗಿ ಮತ್ತೆ ಅವರು ಆಗ ಹೇಳಿದ ಹಾಗೇನೆ ಅವರಿಗೆ ಒಬ್ರು ಗುರುಗಳಲ್ಲಿ, ನನಗೆ ಇಬ್ರು ಗುರುಗಳು ವೇದಿಕೆಯಲ್ಲಿ ಈಗ. ಹಾಗಾಗಿ ಒಂದು ಸ್ವಲ್ಪ ಹೆಮ್ಮೆ ಇದೆ, ಸ್ವಲ್ಪ ಹೆದರಿಕೆ ಆಗ್ತಾ ಇದೆ ಮಾತಾಡೋದಕ್ಕೆ. ಏನಿರಲಿ, ನನಗೆ ಕೊಟ್ಟಿರುವಂತ ವಿಷಯ ಪಟವರ್ಧನ್ ಸರ್ ಅವರ ಸಾಹಿತ್ಯದ ಕುರಿತಂತೆ ಬೆಳಕು ಚೆಲ್ಲುವಂತಹ ಕಾರ್ಯಕ್ರಮ ಅಷ್ಟೇ. ಅಂದ್ರೆ ಯಾಕೆಂತ ಹೇಳಿದ್ರೆ ಬಹುಶಃ ಇಡೀ ದಿವಸದ ಕಾರ್ಯಕ್ರಮದಲ್ಲಿ ಅವರ ಸಾಹಿತ್ಯದ ಬಗೆಗೆ ಗೋಷ್ಠಿಗಳನ್ನು ಏರ್ಪಡಿಸಬಹುದಿತ್ತು. ಸ್ವಲ್ಪ ತರಾತುರಿ ಆಯಿತು ಅಂತ ಅನ್ನಿಸಿದೆ ನನಗೆ, ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಾಗಿ. ಏನೇ ಇರಲಿ, ಆ ಸಾಹಿತ್ಯದ ವಿಚಾರ ಹೇಳುವ ಮುಂಚೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಲೇಬೇಕು. ಯಾಕೆಂತ ಹೇಳಿದ್ರೆ ಕೃಷ್ಣಮೂರ್ತಿ ಸರ್ ಹೇಳ್ತಾರೆ, ಇವತ್ತು ನಾನು ವೇದಿಕೆ ನಿಲ್ಲಬೇಕು ಅಂತಾದ್ರೆ ಅಥವಾ ನಾನು ಬೆಳಿಬೇಕಂತಂದ್ರೆ ಪಟವರ್ಧನ್ ಸರ್ ಅವರ ಪ್ರಭಾವ ನನ್ನ ಮೇಲೆ ಆಗಿದೆ ಅಂತೇಳಿ ಶ್ರೀನಾಥ್ ಸರ್ ಹೇಳ್ತಿದ್ರು. ಹಾಗೆ ನನಗೂ ಕೂಡ ಬಹಳ ದೊಡ್ಡ ಪ್ರಭಾವ ಬೀರಿರುವಂತದ್ದು ಪ್ರೊಫೆಸರ್ ಎನ್ ಜಿ ಪಟವರ್ಧನ್ ಸರ್ ಅವರು ಮತ್ತು ಎಸ್ ಟಿ ಶೆಟ್ಟಿ ಸರ್ ಅವರ ಜೊತೆಗೆ ಸಂಪತ್ ಸರ್, 3 ವಿಭಾಗ ಮುಖ್ಯಸ್ಥರು ನನ್ನ ಏನು ಬದುಕಿನಲ್ಲಿ ಕೂಡ ದೊಡ್ಡ ಆಸರಿಯಾಗಿದ್ದಾರೆ ಅಥವಾ ನನಗೆ ಪ್ರಭಾವ ಬೀರಿದ್ದಾರೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮತ್ತು ಇಲ್ಲಿ ಸೇರಿರುವಂತ ಎಲ್ಲ ಬಂಧುಗಳೇ. ಬಹಳ ಮುಖ್ಯವಾಗಿ ಪ್ರೊಫೆಸರ್ ಪಟವರ್ಧನ್ ಸರ್ ಅವರು 2001ರಲ್ಲಿ ರಿಟೈರ್ಡ್ ಆಗಿರೋದು. ನಾನು 2001ರಲ್ಲಿ ಡಿಗ್ರಿ ಮುಗಿಸಿ ಇಲ್ಲಿಂದ ಹೊರಟೆ ಹೋದದ್ದು. ಆ ಸಂದರ್ಭದ ನೆನಪನ್ನು ಹಂಚಿಕೊಳ್ಳಲೇಬೇಕು. ಬಹುಶಃ ಆರಂಭದ ಸ್ಥಾಪಕ ಮುಖ್ಯಸ್ಥರನ್ನು ಬೀಳ್ಕೊಡೋ ಸಂದರ್ಭದಲ್ಲಿ ನನಗೆ ಇವತ್ತಿಗೂ ಕೂಡ ಹಸಿರಾಗಿ ನೆನಪಿದೆ. ವಿದ್ಯಾರ್ಥಿಗಳೇ, ಪ್ರತಿ ತರಗತಿಗೆ ಲ್ಯಾಂಗ್ವೇಜ್ ವಿದ್ಯಾರ್ಥಿಗಳಿಗೂ ಕೂಡ ಹೋಗಿ 10 ರೂಪಾಯಿ ಕಲೆಕ್ಟ್ ಮಾಡಿ, ಅದೊಂದು ಪ್ರೀತಿಯಿಂದ ಕಲೆಕ್ಟ್ ಮಾಡಿ ನಾವೊಂದು ಕಾರ್ಯಕ್ರಮ ಬೀಳ್ಕೊಡುಗೆ ಸಮಾರಂಭ ಮಾಡಿದ್ದೇವೆ. ಬ್ರೇಸ್ಲೆಟ್ ಅವರಿಗೆ ಮಾಡಿ ಅವರ ಕೈಗೆ ಯಶೋರ್ಮ ಸರ್ ಅವರದನ್ನು ವೇದಿಕೆಯಲ್ಲಿ ತೊಡಿಸಿದ್ದಾರೆ. ಆ ನೆನಪು ಇವತ್ತಿಗಿದೆ. ಅವರು ಬಹಳ ಬ್ಯಾಂಡ್ಗೆಲ್ಲ ಹಂಚಿಕೊಂಡಿದ್ದಾರೆ ಅದನ್ನು ಮತ್ತು ಬಹಳ ಖುಷಿ ಪಟ್ಟಿದ್ದಾರೆ. ಒಂದು ಎರಡನೇದಾಗಿ ಅಲ್ಲಿ ಆ ಸಂಗ್ರಹಿಸಿದಂತ ದುಡ್ಡಲ್ಲಿ ಒಂದು 100-200 ರೂಪಾಯಿನ ಉಳಿದಿತ್ತು. ಏನ್ ಮಾಡುದು ಅಂತ ಹೇಳಿ ಎಸ್ ಟಿ ಶೆಟ್ಟಿ ಸರ್ ಮತ್ತೆ ಸಂಪತ್ ಸರ್ ಹತ್ರ ಕೇಳುವಾಗ ಏನಾದ್ರೂ ಒಂದು ನೆನಪಿಗೆ ತಂದಿಡುವ ಅಂತೇಳಿ ನಾನು ಪೇಟೆಗೆ ಹೋಗಿ ಒಂದು ಮ್ಯಾಂಗೋ ಫ್ರೂಟ್ ಮಾವಿನ ಹಣ್ಣಿನ ಒಂದು ಗಡಿಯಾರವನ್ನು ತಗೊಂಡು ಬಂದು ಇವತ್ತಿಗೆ ಇದೆ. ಕಳೆದ ವರ್ಷ ಮತ್ತೆ ಅದಕ್ಕೆ ಏನು ಬ್ಯಾಟ್ರಿ ಹಾಕಿ ಅದು ನಡೀತಿದೆ. ಅದನ್ನು ನಾನು ರಾಗಲೀಲೆ ಕಾದಂಬರಿಯ ಮುನ್ನುಡಿಯಲ್ಲಿ ಉಲ್ಲೇಖಿಸಿದ್ದೇನೆ ಅನ್ನುವಂಥದ್ದು ಈ ಸಂದರ್ಭ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇದು 2 ವಿಚಾರ. ಮತ್ತೊಂದು ಮುಖ್ಯವಾಗಿ ಅವರು ಕಳೆದ ವರ್ಷ ಹುಷಾರಿಲ್ಲದೆ ಆದ ಸಂದರ್ಭದಲ್ಲಿ, ಅದರ ಸ್ವಲ್ಪ ಮುಂಚೆನೆ ನಮ್ಮ ಯಾರು ಸಂಪತ್ ಕುಮಾರ್ ಸರ್ ರಿಟೈರ್ಡ್ ಆಗುವಾಗ ನನಗೆ ಅನ್ನಿಸ್ತು ವಿಭಾಗದಲ್ಲಿ 3 ತ್ರಿಮೂರ್ತಿಗಳ ಭಾವಚಿತ್ರ ಇರಬೇಕು ಅಂತ ಹೇಳುವಂಥದ್ದು. ಹಾಗಾಗಿ 3 ಹತ್ರನು ಕೇಳಲಿಕ್ಕೆ ಹೋಗಿದ್ದೆ. ಪಟವರ್ಧನ್ ಸರ್ ಹತ್ರ ಕೇಳುವಾಗಲೂ ಕೂಡ ಅವರು ಬಹಳ ಅಂದದ, ನಮ್ಗೆ ಗೊತ್ತಿದೆ ಅವರ ವ್ಯಕ್ತಿತ್ವ ಹೇಗೆ ಅಂತೇಳಿ, ಸ್ಫುರದ್ರೂಪಿ ಅನ್ನೋದು ಗೊತ್ತಿದೆ. ಆ ಭಾವಚಿತ್ರ ಕೊಟ್ಟಿದ್ರು. ಅದನ್ನು 3 ಕೂಡ ಇವತ್ತು ವಿಭಾಗದಲ್ಲಿ ಹಾಕೊಂಡಿದ್ದೇವೆ. ಆ ಭಾವಚಿತ್ರ ಇಲ್ಲೇ ಕಾಣಿಸ್ತಿದೆ ನೋಡಿ ನಮಗೆ. ಹಾಗೆ ನಂತರ ಅವರು ಹುಷಾರಿಲ್ಲದಾದಾಗ ಒಂದ್ ದಿವಸ ಫೋನ್ ಮಾಡಿ ಹೇಳಿದ್ರು, ನನಗೆ ವಿಭಾಗದ ಒಂದು ವಿಡಿಯೋ ಮಾಡಿ ಕಳಿಸ್ಕೊಡಿ ಅಂತೇಳಿ. ಅದನ್ನು ಕೂಡ ಕಳಿಸಿಕೊಟ್ಟಿದ್ದೆ. ಬಹಳ ಖುಷಿ ಪಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ವಿಚಾರ, ಸಂಪತ್ ಸರ್ ರಿಟೈರ್ಡ್ ಆಗುವಾಗ ನಮ್ಮ ಆಲೋಚನೆ, ವಿಭಾಗದ ಆಲೋಚನೆ ಇತ್ತು ದತ್ತಿ ನಿಧಿಯ ಬಗ್ಗೆ ವಿಭಾಗದ ಐಚ್ಛಿಕರಣದ ವಿದ್ಯಾರ್ಥಿಗಳಿಗೆ ಏನಾದ್ರೂ ಪ್ರೋತ್ಸಾಹ ಮಾಡೋ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು ಅಂತೇಳಿ. ಹಾಗಾಗಿ ವಿಚಾರ ಪ್ರಸ್ತಾಪ 3 ಕೂಡ ಮಾಡಿದ್ವು ನಾವು. 3 ಕೂಡ ಒಪ್ಪಿಕೊಂಡಿದ್ದಾರೆ. ಪಟವರ್ಧನ್ ಸರ್ ಒಪ್ಪಿಕೊಂಡಿದ್ರು. ಆನಂತರ ಅನಾರೋಗ್ಯಕ್ಕೆ ಒಳಗಾದ್ರಿಂದ ಮತ್ತೆ ಆ ಮಾತು ಮುಂದುವರಿಸಬೇಕು ಅಥವಾ ಮಾತುಗಾರಿಕೆ ಅಥವಾ ಆ ವಿಚಾರದಲ್ಲಿ
ನಮಗೆ ಸಂವಾದ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ವಿಚಾರ. ಇದಕ್ಕೆ ಪೂರಕವಾಗಿ ಇವತ್ತು ಕಿಶೋರ್ ಪಟವರ್ಧನ್ ಸರ್ ಅವರು ಅಭಿಪ್ರಾಯ ಅವರೇ ವ್ಯಕ್ತಪಡಿಸಿದರೆ ನಾನು ನಂತರ ಅವರ ಹತ್ರ ಹೇಳಿದೆ ಹೀಗೆ ಅಂತೇಳಿ. ಬಹುಶಃ ನಮ್ಮ ಪ್ರಾಂಶುಪಾಲರು ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ನಮ್ಮ ಕಾಲೇಜಲ್ಲಿ ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಅವರ ಸ್ಮರಣಾರ್ಥವಾಗಿ ಅವರನ್ನು ಪ್ರೋತ್ಸಾಹಿಸುವಂತ ಕಾರ್ಯಕ್ರಮ ಕಾಲೇಜಲ್ಲಿ ಪ್ರತಿ ವರ್ಷ ನಡೀತದೆ ಇರ್ತದೆ ಅನ್ನುವಂತ ಭರವಸೆ ಈ ಸಂದರ್ಭದಲ್ಲಿ ಹೇಳುತ್ತಾ, ಮುಖ್ಯವಾಗಿ ಅವರು ಕುವೆಂಪು ಹೇಳಿದಾಗೆ ಆನಂದಮಯ ಈ ಜಗವಿದೆ ಏತಕ್ಕೆ ಭಯಮಾನು ಅನ್ನುವಂಥದ್ದೇನಿದೆ ಅಲ್ಲ, ಬಹುಶಃ ಬದುಕನ್ನು ಬಹಳ ಸುಂದರವಾಗಿ ಆಸ್ವಾದಿಸಿದ್ದಾರೆ ಅಂತೇಳಿ ನಾನು ಅಂದುಕೊಳ್ಳುತ್ತೇನೆ. ನಾವು ಹತ್ತಿರದಿಂದ ಗಮನಿಸಿದವರು ಅನ್ನುವಂಥದ್ದು. ಹೀಗೆ ಅದರ ಜೊತೆಗೆ ಅವರು ಸುಮಾರು 250 ಪುಸ್ತಕಗಳನ್ನು ನಮ್ಮ ಕೊಯ್ಯೂರಿನ ಪದವಿ ಪೂರ್ವ ಕಾಲೇಜಿಗೆ ಉದಾರವಾಗಿ ದೇಣಿಗೆಯಾಗಿ ಅಥವಾ ಮಕ್ಕಳಿಗೆ ಅದು ಪ್ರೋತ್ಸಾಹ ಆಗಲಿ ಅನ್ನೋ ನೆಲೆಯಲ್ಲಿ ಅಲ್ಲಿನ ಗ್ರಂಥಾಲಯವನ್ನು ಬೆಳೆಸಿದಕ್ಕೋಸ್ಕರ ನನ್ನ ಮೂಲಕ ಕಾಲೇಜಿನ ಪ್ರಾಂಶುಪಾಲರು ಸಂಪರ್ಕಿಸಿದಾಗ ಅವರನ್ನು ಮಾತಾಡಿಸಿದ ಅವರು ಕೊಟ್ಟು ಕಳಿಸಿದ್ದಾರೆ ಅನ್ನುವಂಥದ್ದು ಕೂಡ ಎಲ್ಲೂ ರೆಕಾರ್ಡ್ ಆಗಲಿಲ್ಲ. ಹಾಗಾಗಿ ಗಮನಕ್ಕೆ ತರ್ತಾ ಇದ್ದೇನೆ. ಇಷ್ಟು ವಿಚಾರ. ಮತ್ತೆ ವಿದ್ಯಾರ್ಥಿಯಾಗಿದ್ದಾಗ ಬಹಳ ಮುಖ್ಯವಾಗಿ ಆರಂಭದ ಕ್ಲಾಸ್ ಅಲ್ಲಿ ನನಗೆ ಇವತ್ತೇ ನೆನಪಿದೆ, ಆಕಸ್ಮಿಕವಾಗಿ ಸಿಕ್ಕಳು ನನ್ನ ನೋಡಿ ನಕ್ಕಳು ನನಗೆ 2 ಮಕ್ಕಳು ಅಂತೇಳಿ ಅವರು ದುಂಡಿರಾಜ ಅವರ ಕವನವನ್ನು ತರಗತಿಯಲ್ಲಿ ಓದಿದ ನೆನಪು ಇವತ್ತಿಗಿದೆ. ಇದೆಲ್ಲ ಪ್ರಭಾವವಾಗಿ ನಾನು ಕೂಡ ಕವಿತೆ, ಹನಿಗವನ, ಚುಟುಕು ಬರೀಲಿಕ್ಕೆ ಶುರು ಮಾಡಿದೆ. ಅವರ ಬಳಿಗೆ ತಗೊಂಡು ಹೋಗ್ತಿದ್ದೆ, ತಿಥಿ ಕೊಡ್ತಾ ಇದ್ರು ಅವರು ಅಂತ ಹೇಳೋದು. ಮತ್ತೆ ಅವರು ಕೂಡ ಅವರ ಕವನ ಸಂಕಲನಗಳಲ್ಲಿ ಈ ರೀತಿಯ ಪ್ರೇಮ ಕವಿತೆಗಳನ್ನು ದಾಖಲಿಸಿದ್ದಾರೆ. ಒಂದೆರಡನ್ನು ಅವಕಾಶ ಇದ್ರೆ ನಿಮ್ಮ ಮುಂದೆ ಹೇಳೋದಕ್ಕೆ ಸಂತೋಷ ಪಡ್ತೇನೆ ವಿದ್ಯಾರ್ಥಿಗಳೇ ಮತ್ತು ಇಲ್ಲಿ ಸೇರಿರುವಂತಹ ಬಂಧುಗಳೇ. ಬಹಳ ಮುಖ್ಯವಾಗಿ ನಾನು ಅವರ ಸಾಹಿತ್ಯದ ಕೃತಿಗಳ ಬಗ್ಗೆ 3-4 ದಿವಸದಲ್ಲಿ ತೀರ್ಮಾನ ಆದ್ದರಿಂದ ನಾನು ಪೂರ್ತಿ ಓದ್ಕೊಂಡು ಮುಂದುವರಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ನನಗೆ ಆ ಒಂದು ಕೊರತೆ ನಿಮ್ಮ ಮುಂದೆ ಇಡುತ್ತಾ ಮುಂದಿನ ದಿನಗಳಲ್ಲಿ ಬಹುಶಃ ಅವರ ಕಾರ್ಯಕ್ರಮಗಳಾಗುವಾಗ, ಈಗಾಗಲೇ ಅವರು ಮೊನ್ನೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಕಿಶೋರ್ ಪಟವರ್ಧನ್ ಸರ್ ಅವರು, ಮುಂದಿನ ದಿನಗಳಲ್ಲಿ ಆಗಲೇಬೇಕು. ಯಾಕೆಂತ ಹೇಳಿದ್ರೆ ಅಷ್ಟು ಕನ್ನಡ ಸಾಹಿತ್ಯ ಬೇರೆ ಬೇರೆ ಪ್ರಕಾರಗಳಲ್ಲಿ ಹರಿದು ಬಂದಿದೆ. ಅದು ಕೂಡ ಹೊಸ ಕನ್ನಡ ಸಾಹಿತ್ಯ ವಿಶೇಷವಾಗಿ ಗದ್ಯ ಕಾವ್ಯಗಳ ರೂಪದಲ್ಲಿ ಅಂತಹ ನೆಲೆಯಲ್ಲಿ ಬಹುಶಃ 11 ಪ್ರಕಾರಗಳಲ್ಲಿ ಪಟವರ್ಧನ್ ಸರ್ ಅವರು ತಮ್ಮ ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸಂತೋಷ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಎಷ್ಟು ಕೃತಿಗಳು ಯಾವುವು ಅನ್ನುವಂಥ ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಆರಂಭದಲ್ಲಿ ಮುಕ್ತಕಗಳು ಅಂತೇಳಿ ಅವರು ಎಸ್ ವಿ ಪರಮೇಶ್ವರ್ ಭಟ್ಟರ ಶಿಷ್ಯರು. ಹಾಗಾಗಿ ಎಸ್ ವಿ ಪರಮೇಶ್ವರ್ ಭಟ್ರೆ ಅವರ ಕವನ ಸಂಕಲನಕ್ಕೆ ಮುನ್ನುಡಿಯನ್ನು ಕೂಡ ಬರೆದಿದ್ದಾರೆ. 3 ಮುಕ್ತಕ ಕೃತಿಗಳನ್ನು ತಂದಿದ್ದಾರೆ. ಮುಕ್ತಕ ಅಂದ್ರೆ ಈಗಿನ ವಿದ್ಯಾರ್ಥಿಗಳಿಗೆ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ ಅಂತ ಕಾಣ್ತದೆ ಬಹುಶಃ ಅಲ್ವಾ. ಅಂದ್ರೆ 4 ಸಾಲಿನ ಪದ್ಯ, ಪ್ರಾಸಬದ್ಧ, ಅನುಪ್ರಾಸ ಮತ್ತೆ ಲಯ ಇರುವಂತಹ ಪದ್ಯಗಳನ್ನು ಬರೆಯುವಂಥದ್ದು ಒಂದು ವಿಷಯವನ್ನು ಆ 3-4 ಸಾಲಲ್ಲಿ ಹೇಳಿ ಮುಗಿಸುವಂತಹ ಒಂದು ಕವಿತೆಯ ಕಾವ್ಯದ ರೂಪ ಅದು. ಅಂತಹ 3 ಮುಕ್ತಕಗಳನ್ನು ಅವರು ಬರೆದಿದ್ದಾರೆ. ಒಂದು ಪ್ರೇಮಲಹರಿ 200 ಮುಕ್ತಕಗಳು ಅಂತೇಳಿ ಅದರ ಶೀರ್ಷಿಕೆ. ಅದು 1973ರಲ್ಲಿ ಪ್ರಕಟ ಆಯಿತು. ಆರಂಭದ ಪ್ರಥಮ ಕೃತಿ ಅವರದು. ಎರಡನೇದು 200 ಮುಕ್ತಕಗಳು 2008ರಲ್ಲಿ ಬರೆದಿದ್ದಾರೆ. ಮೂರನೇದು 1000 ಮುಕ್ತಕಗಳು 2013ರಲ್ಲಿ ಬರೆದು ಪ್ರಕಟ ಮಾಡಿರುವಂತದ್ದು. ಎರಡನೇ ಸಾಹಿತ್ಯ ಪ್ರಕಾರ ಅಂತ ಹೇಳಿದ್ರೆ ಕವನ ಸಂಕಲನಗಳು. ಅದು 3 ಕವನ ಸಂಕಲನಗಳನ್ನು ತಂದಿದ್ದಾರೆ. ಅಕ್ಷಯ ಅನ್ನುವಂಥದ್ದು 1986ರಲ್ಲಿ ಪ್ರಕಟ ಆಯಿತು. ಮಾನಸ ಅನ್ನುವಂಥದ್ದು 1988ಕ್ಕೆ ಪ್ರಕಟ ಆಗಿದೆ. ಮತ್ತೊಂದು 58 ಕವನಗಳು 2013ರಲ್ಲಿ ಪ್ರಕಟ ಆಗಿರುವಂಥದ್ದು. ಇಲ್ಲಿ ಅಕ್ಷಯನಿದೆ ನನ್ನ ಕೈಯಲ್ಲಿ, ಮಾನಸನು ನನ್ನ ಕೈಯಲ್ಲಿ ಇದೆ ಈಗ ಸದ್ಯಕ್ಕೆ. ಈ ಅಕ್ಷಯದಲ್ಲಿ ಒಂದು ಕವಿತೆಯ ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ ನಾನು. ಚಿಕ್ಕದಾಗಿರುವಂತಹ ಒಂದು ಕವಿತೆಯನ್ನು 2 ಚುಟುಕುಗಳ ರೂಪದಲ್ಲಿ ಇದೆ. ಸುಮ್ಮನೆ ಅವರ ಸಾಹಿತ್ಯದ ಅಥವಾ ಸಂಕಲನದಲ್ಲಿ ಏನಿದೆ ಅಂತ ಹೇಳೋದಕ್ಕೆ ಈಗ ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಗುರುತು ಮಾಡಿಕೊಂಡಿದ್ದೇನೆ. ಒಂದು ಪ್ರೇಮ ಅನ್ನುವ ಶೀರ್ಷಿಕೆಯಲ್ಲಿ ಬರೆದಿದ್ದಾರೆ. ಹೆಣ್ಣು ಗಂಡಿಗೆ, ಗಂಡು ಹೆಣ್ಣಿಗೆ ಬಾರಿನಲ್ಲಿ ಆಗಾಗ ಬಿಟ್ಟಿಯಾಗಿ ಕುಡಿಸುತ್ತಿರುವ ಕದ್ದು ಬಟ್ಟಿ ಇಳಿಸಿದ ಸ್ವದೇಶಿ ಮದ್ಯ ಅಂತೇಳಿ. ಆ ಟೈಮಲ್ಲಿ ಅವರು ಹೇಗೆ ಯೋಚನೆ ಮಾಡ್ತಿದ್ರು ಅನ್ನೋದು, ಪ್ರೀತಿ, ಪ್ರೇಮ, ಪ್ರಣಯ ಅನ್ನೋದು ಹೇಗೆ ಮದ್ಯ ಕುಡಿದ ಹಾಗೆ. ಬಹುಶಃ ಅವರು ಕುಡಿದಿರ್ಲಿಲ್ಲ, ಕುಡಿಯುವಂತ ಫ್ಯಾಮಿಲಿ ಅಲ್ಲ. ಆದ್ರೂ ಕುಡಿದವರು ಹೇಗಿರ್ತಾರೆ ಅನ್ನೋದನ್ನು ಚೆನ್ನಾಗಿ ಗಮನಿಸಿದ ಹಿನ್ನೆಲೆಯಲ್ಲಿ ಬರೆದಿದ್ದಾರೆ. ಪ್ರೀತಿ, ಪ್ರೇಮ ಅನ್ನುವಂಥದ್ದು ಕದ್ದು ಬಟ್ಟಿ ಇಳಿಸಿದ ಸ್ವದೇಶಿ ಮದ್ಯ ಪ್ರೇಮ ಅನ್ನುವಂಥದ್ದನ್ನು ಒಂದು ಕಡೆ ಬರೆದಿದ್ದಾರೆ. ಹಾಗೇನೆ ಪ್ರೀತಿ ಅನ್ನುವಂಥದ್ದಕ್ಕೆ ಒಂದು ಚಿಕ್ಕದಾಗಿ ಚುಟುಕು ರೂಪದಲ್ಲಿ ಬರೆದಿದ್ದಾರೆ ನೋಡಿ. ಒಬ್ಬ ಕುರುಡನು, ಮಕ್ಕಳಿಗೆ ಕೇಳಿಸ್ಕೊಳ್ಳಿ, ಒಬ್ಬ ಕುರುಡನು ಮತ್ತೊಬ್ಬ ಕುರುಡನಿಗೆ, ಪ್ರೀತಿ ಕುರುಡ ಅಂತ ಹೇಳ್ತಾರಲ್ಲ, ಒಬ್ಬ ಕುರುಡನು ಮತ್ತೊಬ್ಬ ಕುರುಡನಿಗೆ ಬೆಳು ತಿಂಗಳ ರಾತ್ರಿಯಲ್ಲಿ ಕೈಯಲ್ಲಿ ಇರಿಸಿದ ಸವಕಲು ನಾಣ್ಯ ಅಂತ ಹೇಳಿ ಬರೆದಿದ್ದಾರೆ. ಹೀಗೆ
ಅಕ್ಷಯ ಕೃತಿಯಲ್ಲಿ ಅದು ಇದ್ರೆ, ಮತ್ತೆರಡರಲ್ಲಿ ಮಾನಸ ಅನ್ನುವಂಥ ಕೃತಿಯಲ್ಲಿ ಒಂದು ಕವನ ನಿಮ್ಮ ಮುಂದೆ ಇಡೋದಕ್ಕೆ ಸಂತೋಷ ಪಡ್ತೇನೆ ವಿದ್ಯಾರ್ಥಿಗಳು. ನೀನೆಂತ ಬಲ್ಲೆ ಗೆಳತಿ, ನೀನೆಂತ ಬಲ್ಲೆ ಗೆಳತಿ ಅನ್ನುವಂಥ ಅದರ ಶೀರ್ಷಿಕೆ. ನಿನ್ನ ಸ್ವಯಂಚಾಲಿತ ವಿಡಿಯೋ ಕಣ್ಗಳ ಭರದ ಚಿತ್ರೀಕರಣದ ಚಿತ್ರದಲ್ಲಿ ನನ್ನ ಚಿತ್ರವು ಅಚ್ಚಾಗಿರಬಹುದೇ ಗೆಳತಿ. ಈ ಪದ್ಯ ಕೇಳಿದ ನಂತರ ಬಹುಶಃ ನೀವು ಕೂಡ ಇವತ್ತು ಮನೆಯಲ್ಲಿ ಹೋಗಿ ಪಟವರ್ಧನ್ ಸರ್ ಅವರ ಪ್ರಭಾವದಿಂದ ಕವಿತೆ ಬರೆದ್ರೆ ಆಶ್ಚರ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ನನಗೆ ಓದಿದ ಮೇಲೆ ನನಗೂ ಅನ್ನಿಸ್ತು, ನಾನು ಸ್ವಲ್ಪ ನಿಲ್ಲಿಸಿದ್ದೇನೆ ಬರೆಯುವುದನ್ನು, ಈಗ ಮತ್ತೆ ಬರೀಬಹುದು ಅಂತೇಳಿ ಅನ್ನಿಸ್ತು. ನಿನ್ನ ಸ್ವಯಂಚಾಲಿತ ವಿಡಿಯೋ ಕಣ್ಗಳ ಭರದ ಚಿತ್ರೀಕರಣದ ಚಿತ್ರದಲ್ಲಿ ನನ್ನ ಚಿತ್ರವು ಅಚ್ಚಾಗಿರಬಹುದೇ ಗೆಳತಿ. ನಿನ್ನ ಉನ್ಮೇಲಿತ ರಾಜೀವ ನೇತ್ರ ಬಯಲು ರಂಗ ಮಂಟಪದಲ್ಲಿ ನರ್ತಿಸಿದ ಬಣ್ಣ ಬಣ್ಣದ ವೇಷಗಳಲ್ಲಿ ನನ್ನ ವೇಷದ ಶೇಷವೂ ಉಳಿದಿರಬಹುದೇ ಗೆಳತಿ. ನಿನ್ನ ಅಕ್ಷಿಗಳ ವಿಶಾಲ ಮೈದಾನದಲ್ಲಿ ಓಡಿದ ಓಟಗಾರರಲ್ಲಿ 100 ಮೀಟರಿನ ಚಿನ್ನದ ತೀರ ನಾನಾಗಿರಬಹುದೇ ಗೆಳತಿ. 16 ವರ್ಷ ನನ್ನ ನಯನ ಕ್ಲಿಕ್ಕಿಸಿದ ಅಪರಿಮಿತ ಚಿತ್ರಗಳ ರಂಗಿನ ಆಲ್ಬಮ್ ತೆರೆದಾಗ ಮೊದಲ ಪುಟ ಸ್ವಾಗತಿಸುವುದು ಇಳಿಬಿಟ್ಟ ಮೊಗ್ಗಿನ ಜಡೆಯ ನಿನ್ನ ಪಾಸ್ಪೋರ್ಟ್ ಚಿತ್ರ ಗೆಳತಿ. ನನ್ನ ಕನಸುಗಳ ಪರ್ಯಟನದ ಸೂರ್ಯ ವ್ಯೂಹದಲ್ಲಿ ನಿನ್ನ ಚಿತ್ರ ನನ್ನನ್ನು ಎಳೆಬಿಡದೆ ಧರೆಯಂತೆ ಹಿಂಬಾಲಿಸುತ್ತಿದೆ ಗೆಳತಿ. ಕನಸು ನನಸುಗಳ ದ್ವಂದ್ವ ಮಾಧ್ಯಮದಲ್ಲಿ ಭಾವಚಿತ್ರ ನನ್ನ ಚಿತ್ತವ ಕೆದಕಿ ನೆನಪಿನ ಸುವರ್ಣ ಚೌಕಟ್ಟಿನೋಡು ಬಂದಿಯಾಗಿ ಆಶಾಸೌಧದಲ್ಲಿ ತೂಗಾಡುತ್ತಿರುವುದನ್ನು ನೀನೆತ್ತ ಬಲ್ಲೆ ಗೆಳತಿ, ನೀನೆತ್ತ ಬಲ್ಲೆ ಅಂತೇಳಿ ಬರೀತಾರೆ. ಹೀಗೆ ಒಂದು ರೀತಿಯ ಪ್ರೇಮದ ಕವನಗಳು ಈ ಸಂಕಲನದಲ್ಲಿ ಅಚ್ಚಾಗಿರುವುದನ್ನು ಗಮನಿಸಬೇಕು. ಹಾಗೆಯೇ ಮುನ್ನುಡಿ ಬರೆದವರು ಒಂದು ಅಲ್ಲಿ ಆ ಸಂಕಲನದಲ್ಲಿ ಬಂದಂತಹ ಒಂದೆರಡು ಚುಟುಗಳನ್ನು ಉಲ್ಲೇಖಿಸ್ತಾರೆ. ಬಹಳ ಚೆನ್ನಾಗಿದೆ ನೋಡಿ. ತಪ್ಪು ತಿಳ್ಕೊಳ್ಬೇಡಿ ದಯವಿಟ್ಟು, ಅಧ್ಯಾಪಕರು ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂತೇಳಿ ಇಲ್ಲಿ ಬರೆದಿದ್ದನ್ನು ಪ್ರಸ್ತಾಪ ಮಾಡ್ತಿದ್ದೇನೆ. ಈ ತರ ನಾವು ಬರೆದಿದ್ದೇವೆ, ಅವರು ಬರೆದಿದ್ದಾರೆ, ಎಲ್ಲರೂ ಕವಿಗಳು ಬರೆಯುವಂತದ್ದಿದೆ. ನನಗೆ ಬಹುಶಃ ಎಸ್ ಟಿ ಶೆಟ್ಟಿ ಸರಿ ವಿಭಾಗದಲ್ಲಿ ಒಮ್ಮೆ ಹೇಳಿದ್ದು, ಒಂದು ಕವನ ಬರ್ಕೊಂಡು ಹೋಗಿ, ಅದು ಪ್ರೇಮ ಕವನ, ಆ ಟೈಮಲ್ಲಿ ಹಾಗೇನೆ ಬರೀತಿದ್ದೆ. ಹಾಗೆ ಕೊಂಡೋದಾಗ ಹೀಗೆ ನೋಡಿ ನಾನು ಹೇಳಿದ್ ಸರ್ ಅದು ಸ್ವಲ್ಪ ಪ್ರೇಮ ಕವನ ಅಂತ. ಅವ್ರಿಗೆ ಸ್ವಲ್ಪ ವಯಸ್ಸಾಗಿತ್ತು, ಹಾಗಾಗಿ ಅದನ್ನು ಆಸ್ವಾದಿಸುವಂತಹ ಆ ಒಂದು ಏನು ವಯಸ್ಸು ದಾಟಿ ಮುಂದೆ ಹೋಗ್ತಾ ಇದ್ರು. ಹಾಗಾಗಿ ಹೇಳಿದ್ರು, ಇಲ್ಲ ದಿವಾಕರ್ ಏನು ಗಡಿಬಿಡಿ ಮಾಡ್ಬೇಡಿ, ಈ ವಯಸ್ಸಲ್ಲಿ ಹೀಗೇನೆ ಮತ್ತೆ ಅದು ಚೇಂಜ್ ಆಗುತ್ತೆ ಅಂತೇಳಿ. ಈಗ ಹಾಗೆ ಈಗೇನಾದ್ರು ಬರೆದ್ರೆ ಸ್ವಲ್ಪ ಆಧ್ಯಾತ್ಮದ ಕಡೆಗೆ ಹೋಗ್ತದೆ, ಈಗ ಆಧ್ಯಾತ್ಮದ ಕಡೆಗೆ ಹೋಗ್ತದೆ. ಆ ವಯಸ್ಸಲ್ಲಿ ಎಲ್ಲ ಹಾಗೆ ಬರೀತದೆ, ಇನ್ನು ಹಾಗೆ ನೆನಪಿದೆ. ಇಲ್ಲಿ ಇರುವಂತದ್ದು ಅವರು ಬರೆದ ಒಂದು ಚುಟುಕಿದೆ ನೋಡಿ. ಪಾನ ನಿರೋಧ ಸಭೆಯಲ್ಲಿ ಮಹಾತ್ಮನ ಚಿತ್ರದ ನೆರಳಡಿಯಲ್ಲಿ, ಮಹಾತ್ಮ ಅಂದ್ರೆ ಗಾಂಧಿಯ, ಪಾನ ನಿರೋಧ ಸಭೆಯಲ್ಲಿ ಮಹಾತ್ಮನ ಚಿತ್ರದ ನೆರಳಡಿಯಲ್ಲಿ ಪಾನಮತ್ತ ಸಚಿವನ ಉದ್ಗಾರ, ನಮಗೆ ಪಾನವೂ ಬೇಕು ನಿರೋಧ ಬೇಕು ಹೇಳಿ ಆಯ್ತಾ. ಹೀಗೆ ಅದ್ಭುತವಾದಂತಹ ಚುಟುಕುಗಳನ್ನು ಕವನಗಳನ್ನು ಬರೀತಾ ಇದ್ರು ಅಂತ ಹೇಳುವಂಥದ್ದು. ಹಾಗೇನೆ ದೀಪ ಅನ್ನುವಂತಹ ಒಂದು ಕವಿತೆಯಲ್ಲಿ ದೀಪ ಹೇಗೆ ನಮ್ಮ ಏನು ಇದೆಲ್ಲ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅನ್ನೋ ರೀತಿಯಲ್ಲಿ ಆ ರೀತಿಯ ಕವಿತೆ ಇದನ್ನು ಬರೀತಾ ಅದನ್ನು ಹೇಳ್ತಾ ಹೋದ್ರೆ ಇನ್ನು ಮತ್ತೆ ಸಮಯ ಮೀರ್ತಾ ಇರ್ತದೆ, ಅದಕ್ಕೆ ಮುಂದುವರಿತಾ ಹೋಗ್ತೇನೆ ನಾನು. ಇನ್ನು ಹನಿಗವನ ಸಂಕಲನಗಳು 4 ತಂದಿದ್ದಾರೆ ಅವರು. ಚಿಲುಮೆ ಅನ್ನುವಂಥದ್ದು 1992ರಲ್ಲಿ ತಂದ್ರು, ಸಿಂಚನ ಅನ್ನುವಂಥದ್ದು 1997ರಲ್ಲಿ ತಂದಿದ್ದಾರೆ, ತುಂತುರು ಅನ್ನುವಂಥದ್ದು 2007ರಲ್ಲಿ ಬಂತು, ಹೂಮಳೆ ಅನ್ನುವಂಥದ್ದು 2013ರಲ್ಲಿ ಪ್ರಕಟ ಮಾಡಿರುವಂಥದ್ದು. ಹಾಗೇನೆ ಬಹಳ ಮುಖ್ಯವಾಗಿ ಈಗಾಗಲೇ ಪ್ರಸ್ತಾಪ ಆಗಿದೆ, ಶಾಸ್ತ್ರ ಕೃತಿಯನ್ನು ಕೂಡ ಬರೆದಿದ್ದಾರೆ. ಛಂದಸ್ಸಾರ ಅನ್ನುವಂತ ಛಂದಸ್ಸು ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೇನೆ. ಡಿಗ್ರಿಯಲ್ಲಿ ನಮಗೆ ಛಂದಸ್ಸು ಪಾಠ ನಾವು ಏನಾದ್ರು ಒಳ್ಳೆ ಅಂಕ ತಗೊಂಡಿದ್ದೇನೆ ನಾನು ಛಂದಸ್ಸಲ್ಲಿ, ಮತ್ತೆ ಶಬ್ದಮಣಿ ದರ್ಪಣ ಅಥವಾ ವ್ಯಾಕರಣದಲ್ಲಿ ವಿಶೇಷವಾಗಿ ನನಗೆ ಆಸಕ್ತಿ ಇರುವಂತಹ ಏನು ಸಬ್ಜೆಕ್ಟ್ಗಳು. ಆ ಛಂದಸ್ಸು ನಾನು ಕಲ್ತಿರುವಂತದ್ದೇ ಛಂದಸ್ಸಾರ ನೋಡಿ. ಹಾಗೆಯೇ ಪಿಜಿಯಲ್ಲಿ ಕೂಡ ನಮಗೆ ಛಂದಸ್ಸು ಓದಲಿಕ್ಕಿತ್ತು. ನಾನು ಇಲ್ಲಿಂದ ಪುಸ್ತಕ ಅವರ ಕೈಯಿಂದ ತೆಕ್ಕೊಂಡೋಗಿ ಅಲ್ಲೇ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇನೆ. ಮತ್ತು ಸ್ವತಂತ್ರವಾಗಿ ಅವರ ಪ್ರೇರಣೆಯಿಂದ ಕೆಲವೊಂದು ಛಂದಸ್ಸುಗಳು ಪರೀಕ್ಷೆಯಲ್ಲಿ ಬಂದಾಗ ಸ್ವತಂತ್ರವಾಗಿ ಷಡ್ಪದಿಗಳನ್ನೆಲ್ಲ ಬರೆದು ಪ್ರಯೋಗ ಮಾಡಿದ್ದು ಕೂಡ ಇದೆ. ನನಗೆ ಈಗ ಬಹಳ ನೆನಪಾಗ್ತಾ ಉಂಟು ಮಡ್ರಾಸ್ ನಾನು ಓದ್ತಿರುವಾಗ. ಅಂದ್ರೆ ಅದಕ್ಕೆ ಕಾರಣ ಪಟವರ್ಧನ್ ಸರ್ ಅವರು ಅದ್ಭುತವಾಗಿ ಆ ರೀತಿಯ ಕವನಗಳನ್ನ ಏನ್ ಛಂದಸ್ಸಿಗೆ ಜೋಡಿಸಿ ಕೊಟ್ಟಿರುವಂತದ್ದನ್ನು ಕಲ್ತುಕೊಂಡಿರುವಂತದ್ದು. ಅಂತ ಛಂದಸ್ಸಾರ ಕೃತಿ ಬಹುಶಃ ನಿನ್ನೆ ಮೊನ್ನೆ ಪ್ರಸ್ತಾಪ ಆಯ್ತು, ಇವತ್ತು ಅವೈಲೇಬಲ್ ಇಲ್ಲ ಮಾರ್ಕೆಟ್ ಅಲ್ಲಿ. ಬಹಳ ಬೇಡಿಕೆ ಇರುವಂತ ಕೃತಿ, ಅಂದ್ರೆ ಸುಲಭವಾಗಿ ಸರಳವಾಗಿ ಒಂದು ಛಂದ ಅಥವಾ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳೋದಕ್ಕಿರುವಂತಹ ಒಂದು ಒಳ್ಳೆಯ ಮಾಧ್ಯಮ ಕೃತಿ ಅಂತ ಹೇಳಿದ್ರೆ ಛಂದಸ್ಸಾರ. 3 ಸಾರಿ ಅದು ಪ್ರಿಂಟ್ ಆಗಿದೆ. ಅದು 1993ರಲ್ಲಿ ಪ್ರಥಮ ಮುದ್ರಣ,
ಅನಂತರ 1994 ಮತ್ತೆ 2002ರಲ್ಲಿ ಕೂಡ ಅದು ಮುದ್ರಣ ಕಂಡಿತ್ತು. ಈಗ ಅವೈಲೇಬಲ್ ಇಲ್ಲ. ಅದನ್ನು ಮಗ ಪಟವರ್ಧನ್ ಸರ್ ಇವತ್ತು ಕಿಶೋರ್ ಪಟವರ್ಧನ್ ಸರ್ ಯೋಚನೆ ಮಾಡ್ತಿದ್ದಾರೆ ಅದನ್ನು ಮರು ಮುದ್ರಣಕ್ಕೆ ಏನಾದ್ರು ಮಾಡಬಹುದಾ ಅಂತ ಹೇಳುವಂಥದ್ದು. ಖಂಡಿತವಾಗಿ ಕೂಡ ಈ ಛಂದಸ್ಸು ಕಲಿಯುವಕ್ಕೆ ಅಥವಾ ಕಾವ್ಯಕ್ಕೆ ಲಕ್ಷಣವನ್ನು ಹೇಳುವಂಥದ್ದು ಬಹಳ ಮುಖ್ಯವಾಗಿ ಈ ಛಂದಸ್ಸು ಅಂತ ಹೇಳುವಂಥದ್ದು ಅಗತ್ಯ ಇದೆ ಅಂತ ಹೇಳುವಂಥದ್ದು. ಅದನ್ನು ಅವರು ಮಾಡ್ತಕ್ಕಂಥ ಭರವಸೆಯೊಂದಿಗೆ ಮುಂದೆ ಹೋಗಬಹುದು ನಾವು. ಇನ್ನು ಅನುವಾದ ಕೃತಿ ಮುಂದಿನ ಪ್ರಕಾರ 5ನೇ ಪ್ರಕಾರ ಕೇಳಿದ್ರೆ ಅನುವಾದ ಭಾಷಾಂತರಕ್ಕೆ ಸಂಬಂಧಪಟ್ಟಾಗಿ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಮುದ್ದನ ಕವಿ ಬರೆದಿರುವಂತಹ ಅದ್ಭುತ ರಾಮಾಯಣವನ್ನು 1999ರಲ್ಲಿ ಅವರು ಅನುವಾದ ಮಾಡಿ ಕನ್ನಡದಲ್ಲಿ ಅಂದ್ರೆ ಹೊಸ ಕನ್ನಡ ಅನುವಾದ ಮಾಡಿ ಕೊಟ್ಟಿರುವಂತಹ ಕೃತಿ ನಾನು ಡಿಗ್ರಿಯಲ್ಲಿ ಓದಿರುವಂತದ್ದು ಇವತ್ತಿಗೂ ನನ್ನ ಹತ್ರ ಇದೆ. ಅದು ಆ ಪುಸ್ತಕವನ್ನು ನಾನು ಇಟ್ಟುಕೊಂಡಿದ್ದೇನೆ. ಅಂತಹ ಅನುವಾದ ಕಾರ್ಯದಲ್ಲೂ ಕೂಡ ಪಟವರ್ಧನ್ ಸರ್ ಕೆಲಸ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಇನ್ನು ಮುಂದಕ್ಕೆ ಲಲಿತ ಪ್ರಬಂಧ ಸರ್ ಆಗಲೇ ಪ್ರಸ್ತಾಪ ಮಾಡಿದ್ರೆ ಅವರಿಗೆ ಗದ್ಯ ಬರೆಯುವಂಥದ್ದು ಪ್ರಬಂಧ ಬರೆಯುವಂಥದ್ದು ಬಹಳ ಗಿಡಿಸಿದೆ ಅಂತ ಹೇಳುವಂಥದ್ದು. 4 ಲಲಿತ ಪ್ರಬಂಧ ಕೃತಿಗಳನ್ನು ಬರೆದಿದ್ದಾರೆ. 2003ರಲ್ಲಿ ಮೃತ್ಯುಂಜಯದ ಮಡಿಲಲ್ಲಿ ಅಂತೇಳಿ ಆ ನದಿಯ ಸುತ್ತಮುತ್ತ ಅವರ ಊರಾದಂತಹ ಮುಂಡಾಜೆ ಅದರ ಅಲ್ಲಿ ಹರಿಯುವಂತಹ ಮೃತ್ಯುಂಜಯ ನದಿಯನ್ನೇ ಕೇಂದ್ರವಾಗಿ ಇರಿಸಿಕೊಂಡು ಅದರ ಸುತ್ತಮುತ್ತಲದ ಪರಿಸರದ ಆಗು ಹೋಗುಗಳನ್ನು ಇಟ್ಟುಕೊಂಡು ಬರೆದಿರುವಂತಹ ಒಂದು ಲಲಿತ ಪ್ರಬಂಧ. ಮತ್ತೊಂದು 2009ರಲ್ಲಿ ಬರೆದಿರುವಂತದ್ದು ಮುಗುಳ್ನಗೆ ಅಂತೇಳಿ ಅದು ಲಲಿತ ಪ್ರಬಂಧ. ಮತ್ತೊಂದು 2011ರಲ್ಲಿ ಹೂಹಾರ ಅಂತ ಹೇಳುವಂತ ಲಲಿತ ಪ್ರಬಂಧ ಕೃತಿಯನ್ನು ಬರೆದಿದ್ದಾರೆ. ಹಾಗೇನೆ 2019ರಲ್ಲಿ ಇತ್ತೀಚೆಗೆ ಬರೆದಿರುವಂತದ್ದು ತೆರೆದ ಮನ ಅನ್ನುವಂತ ಒಂದು ಲಲಿತ ಪ್ರಬಂಧ ಕೃತಿ. ಇನ್ನು ಮುಂದಕ್ಕೆ ಹೋದ್ರೆ ವೈಚಾರಿಕ ಲೇಖನ ಸಂಗ್ರಹ ಕೃತಿ 1 ಬಂದಿದೆ. ವಿಚಾರ ವಿಹಾರ ಅನ್ನುವಂತ ಹೆಸರಿನಲ್ಲಿ 2012ರಲ್ಲಿ ಅದನ್ನು ಪ್ರಕಟ ಮಾಡಿದ್ದಾರೆ ಅವರು. ಇದಕ್ಕೆ ಬಹುಶಃ ನಾನು ಕೂಡ ಸುದ್ದಿ ಪತ್ರಿಕೆಯಲ್ಲಿ ಪ್ರಚಲಿತ ಅನ್ನುವಂತ ಅಂಕಣವನ್ನು ಆರಂಭ ಮಾಡಿದ್ದೆ. ತುಂಬಾ ವರ್ಷ ಬರೆದೆ ಅದಕ್ಕೆ ಕೃತಿ ರೂಪದಲ್ಲಿ ತಂದಿದ್ದಾರೆ 2012ರಲ್ಲಿ. ಹಾಗೆ ಮುಂದಕ್ಕೆ ಕಥಾ ಸಂಕಲನಗಳು 3 ಬಹಳ ಆಶ್ಚರ್ಯ ಆಗುತ್ತೆ ನನಗೆ. ಬೇರೆ ಬೇರೆ ಪ್ರಕಾರಗಳಲ್ಲಿ ಕೈಯಾಡಿಸಿರುವಂತದ್ದು ಕಥಾ ಸಂಕಲನವನ್ನು ತಂದಿರುವಂತದ್ದು 3 ಕಥಾ ಸಂಕಲನ ತಂದಿದ್ದಾರೆ. ಸ್ಥಿತ್ಯಂತರ ಮತ್ತು ಇತರ ಕಥೆಗಳು 2014ರಲ್ಲಿ ಬಂತು. ಕೊರಡು ಕೊನರಿತು 2015ರಲ್ಲಿ ಬಂತು. ಮರೀಚಿಕೆ ಅನ್ನುವಂತ ಕಥಾ ಸಂಕಲನ 2016ರಲ್ಲಿ ಬಂದದ್ದು. ಹೀಗೆ 3 ಕಥಾ ಸಂಕಲನಗಳನ್ನು ತಂದಿದ್ದಾರೆ. ಆ ನಂತರ ಬಹಳ ಮುಖ್ಯವಾದದ್ದು ಈಗಾಗಲೇ ಪ್ರಸ್ತಾಪ ಆಯಿತು ಆತ್ಮಕಥನ. ಇವತ್ತು ಹೊಸಗನ್ನಡದಲ್ಲಿ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳು ಗದ್ಯ ಪ್ರಕಾರಗಳಿದ್ದಾವೆ. ಅಂತದಲ್ಲಿ ಆತ್ಮಕಥನ ಕೂಡ ಬಹಳ ಮುಖ್ಯವಾದದ್ದು. ಬಹಳ ಮುಂದಿನ ಪೀಳಿಗೆಗೆ ಈಗಾಗಲೇ ಹೇಳಿದ್ರು ಈ SDM ಕಾಲೇಜ್ ಹಿಂದೆ ಹೇಗಿತ್ತು ಅನ್ನೋದಕ್ಕೆ ನಾವು ಹಿಂದೆ ತಿರುಗಿ ನೋಡ್ಬೇಕಿದ್ರೆ ಪಟವರ್ಧನ್ ಸರ್ ಅವರ ಆತ್ಮಕಥನವನ್ನು ಓದಿ ಅಂತೇಳಿ ಮೊನ್ನೆ ಯಶಿ ಶೆಟ್ಟರ್ ಮನೆಗೆ ಶನಿವಾರ ಹೋದಾಗ ಅವ್ರ ಕೈಯಲ್ಲಿ ಹಿಡ್ಕೊಂಡು ಓದ್ತಾ ಇದ್ರು. ಹಿಂದೆ ಓದಿದ್ದಾರೆ ಮತ್ತೆ ಅದನ್ನು ಮೆರುಕು ಬಹಳ ಚಂದ ಬರೆದಿದ್ದಾರೆ ಅಂತೇಳಿ ನಾನು ಸರಿಗೆ ಹೇಳಿದೆ, ಸರ್ ಈಗ ಇನ್ನು ತಡ ಮಾಡ್ಬೇಡಿ ಸರ್, ನೀವು ಬರ್ಲಿಕ್ಕೆ ಶುರು ಮಾಡಿ ಅಂತೇಳಿ. ಅವ್ರದ್ದು ಸೃಜನ ಸಾಹಿತ್ಯ ಪಟವರ್ಧನ್ ಸರ್ ಅವ್ರದ್ದು, ಇವ್ರದ್ದು ST ಶೆಟ್ಟಿ ಅವರದು ಒಂದು ರೀತಿಯ ಗಂಭೀರ ಸಾಹಿತ್ಯ ಸಂಶೋಧನೆ ಮತ್ತೆ ಹಸ್ತಪ್ರತಿ ಮತ್ತೆ ಮ್ಯೂಸಿಯಂಗೆ ಸಂಬಂಧಪಟ್ಟಾಗಿ ದೊಡ್ಡ ಕೆಲಸ ಮಾಡಿದವರು ST ಶೆಟ್ಟಿ ಅವರು. ಅವರಿಗೂ ಹೇಳಿದೆ ನಿಮ್ಮದು ಆತ್ಮಕಥನವನ್ನು ಬರೀರಿ ಸರ್, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬರೀರಿ, ಮುಂದಿನ ಪೀಳಿಗೆಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಇವತ್ತು ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂತ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಅವರು ಬರೆಯುವ ಉತ್ಸಾಹ ತೋರಿಸ್ತಾ ಇದ್ದಾರೆ, ಮಾಡಬಹುದನ್ನುವಂತ ಭರವಸೆ ಇದೆ. ಹೀಗೆ ಬಾಳಪಯನ ಅನ್ನುವಂತ ಕೃತಿ ಅದರಲ್ಲಿ 25 ಭಾಗಗಳಿದ್ದಾವೆ. 25 ನೋಟ ಅಂತ ಹೇಳುವ ನೆಲೆಯಲ್ಲಿ ಮತ್ತೆ ಕೊನೆಯಲ್ಲಿ ಚಿತ್ರ ಸಂಪುಟವನ್ನು ಕೂಡ ಕೊಟ್ಟಿದ್ದಾರೆ. ಹೀಗೆ ಆತ್ಮಕಥನ ಒಂದನ್ನು ಬರೆದಿರುವಂತದ್ದು. ನಂತರ ಕಾದಂಬರಿ 3 ಬಹಳ ಮುಖ್ಯವಾಗಿ ಹೇಳಬೇಕಾದ್ರೆ ಇದರ ಬಗ್ಗೆ ಮಾತಾಡಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ ನಾನು. 3 ಕಾದಂಬರಿ. ಅದು 2021ರಲ್ಲಿ ಶಾರದಾ ಅನ್ನುವಂತ ಕಾದಂಬರಿ, 2ನೇದು 2022ರಲ್ಲಿ ರಾಗಲೀಲೆ, 3ನೇದು ಆಟ ಅನ್ನುವಂತ ಕಾದಂಬರಿ 2023. 3 ವರ್ಷ. ಬಹುಶಃ ಅವರು ನಮ್ಮ ದುರ್ದೈವ ಅಥವಾ ನಮ್ಮ ಸಾಹಿತ್ಯ ಜಗತ್ತಿನ ದುರ್ದೈವ ಅಂತ ನಾನು ಅಂದುಕೊಳ್ತೇನೆ. ಕಾದಂಬರಿ ಲೋಕದ ದುರ್ದೈವ. ಅವ್ರು ಇರ್ತಿದ್ರೆ ಇನ್ನಷ್ಟು ಕಾದಂಬರಿಗಳನ್ನು ಬರೆದು ಈ ಸಾಹಿತ್ಯವನ್ನು ಇನ್ನೂ ಶ್ರೀಮಂತಗೊಳಿಸ್ತಾ ಇದ್ರು ಅಂತೇಳಿ. ಬಹಳ ಅದ್ಭುತವಾದಂತಹ ಬರವಣಿಗೆ ಪಟವರ್ಧನ್ ಸರ್ ಅವ್ರದ್ದು. ಯಾರಿಗೂ ಅರ್ಥ ಆಗದೇ ಇರುವಂತದ್ದಲ್ಲ, ಬಹಳ ಸರಳವಾದಂತ ಸುಂದರವಾದಂತಹ ಮಾತುಗಳಲ್ಲಿ ಬರೀತಿದ್ದದ್ದು. ಅವ್ರು ಎಷ್ಟು ಸ್ಫುರದ್ರೂಪಿಯೋ ಹಾಗೆ ಅವರ ಬರವಣಿಗೆ ಕೂಡ ಸ್ಫುರದ್ರೂಪಿ ಅನ್ನೋದಕ್ಕೆ ಬಹುಶಃ ಅವರು ನನಗೆ ಆಶ್ಚರ್ಯ ಆಗುತ್ತೆ. ಅದು ಒಂದು ರೀತಿಯ ಸಂತೋಷನೂ ಇದೆ. ಯಾಕಂತ ಹೇಳಿದ್ರೆ ನಾನು 2004ರಲ್ಲಿ ಕದಿರ್ ಅನ್ನುವಂತ ಹನಿಗವನ ಸಂಕಲನ ಮೊದಲ ಬಾರಿಗೆ ತಂದಾಗ ಅದಕ್ಕೆ ಬೆನ್ನುಡಿಯನ್ನು ಬರೆದು ಕೊಟ್ಟಿದ್ದಾರೆ ಅವರು. ಅದೇ ಪಟವರ್ಧನ್ ಸರ್ 2022ರಲ್ಲಿ ರಾಗಲೀಲೆ ಕಾದಂಬರಿ ಬರೆದಾಗ ಒಂದ್ ದಿವಸ ಫೋನ್ ಮಾಡಿ, ದಿವಾಕರ್ ನೀವು ನನ್ನ ರಾಗಲೀಲೆ ಕಾದಂಬರಿಗೆ ಮುನ್ನುಡಿ ಬರೆದು ಕೊಡ್ಬೇಕು ಅಂತ ಕೇಳಿಕೊಂಡಾಗ ಏನು ಹೇಳಬೇಕು ಅಂತ ನನಗೆ ತೋಚಲಿಲ್ಲ. ನಾನು ಇಲ್ಲಿ ಅವರು ಎಲ್ಲಿ ನನ್ನಂತವನಿಂದ ಒಬ್ಬ ಶಿಷ್ಯನಿಂದ ಮುನ್ನುಡಿ ಬರೆಸ್ತಿದ್ದಾರೆ ಅಂತ ಹೇಳುವಂಥದ್ದು. ಅದಕ್ಕೆ ಶೀರ್ಷಿಕೆ ಬರೆದೆ ಶಿಷ್ಯಾನುರಾಗ ಅಂತೇಳಿ. ರಾಗಲೀಲೆಗೆ ಶಿಷ್ಯಾನುರಾಗ ಅನ್ನುವಂತಹ ಶೀರ್ಷಿಕೆ ಮೇಲೇನೆ ಒಂದು 4 ಪೇಜ್ ಬರೆದಿದ್ದೇನೆ, ಒಂದಷ್ಟು ದಾಖಲೆಯಲ್ಲಿ ಮಾಡಿದ್ದೇನೆ. ಅದ್ಭುತವಾದಂತ ಒಂದು ಕಾದಂಬರಿ.
ಈ ಶಾರದಾ ಅನ್ನುವಂತ ಕಾದಂಬರಿಗೆ ಅವರ ಕುಟುಂಬದವರೇ ಆದಂತಹ ಅಥವಾ ಅವರ ಬಂಧು ಆಗಿರುವಂತಹ ಹಿರಿಯ ಯಕ್ಷಗಾನ ಕಲಾವಿದ, ಯಕ್ಷಗಾನ ತಜ್ಞರಾಗಿರುವಂತಹ ವಿದ್ವಾಂಸರು ಪ್ರೊಫೆಸರ್ ಪ್ರಭಾಕರ ಜೋಶಿಯವರು ಮುನ್ನುಡಿ ಬಂದ್ರು. ರಾಗಲೀಲೆಗೆ ಶಿಷ್ಯನಿಂದ ಬರೆಸಿಕೊಂಡ್ರು. ಹಾಗೆಯೇ ಆಟ ಅನ್ನುವಂತ 2023ರಲ್ಲಿ ಬಂದಂತ ಕಾದಂಬರಿಗೆ ಅವರ ಸಹಪಾಠಿ ಮತ್ತು ನಾಡಿನ ಹಿರಿಯ ಜಾನಪದ ವಿದ್ವಾಂಸ, ಕುಲಪತಿಗಳಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತೆ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ವಿಶ್ರಾಂತ ಜೀವನವನ್ನು ಅನುಭವಿಸಿರುವಂತಹ ಬಹಳ ಸರಳ ಸಜ್ಜನಿಕೆಯ ಪ್ರೊಫೆಸರ್ BA ವಿವೇಕ ರೈಗಳಿಂದ ಮುನ್ನುಡಿಯನ್ನು ಬರೆಸಿದ್ದಾರೆ. ಕ್ಲಾಸ್ಮೇಟ್ ಅವರು 2 ವರ್ಷ ಜೊತೆಯಲ್ಲಿ ಅವರು ಓದಿದವರು ಎಲ್ಲ ಇಟ್ಟುಕೊಂಡಿದ್ದಾರೆ. ಬಹುಶಃ ಸಮಯದ ಅಭಾವ ಇದೆ. ಅವರ ಬರೆದಂತ ನನ್ನ ಸಮಯ ಮೀರಿದೆ, 20 ನಿಮಿಷ ಆಗಿ ಹೋಯ್ತು. ಈಗಲೇ ನಾನು ಅದನ್ನೆಲ್ಲ ಹೇಳಲಿಕ್ಕೆ ಹೋಗುದಿಲ್ಲ. ಮುಂದೆ ನೀವು ವಿದ್ಯಾರ್ಥಿಗಳು ಆಸಕ್ತಿಯಿಂದ ಓದಿ, ನಮ್ಮ ಲೈಬ್ರರಿಯಲ್ಲಿ ಗ್ರಂಥಗಳಿದ್ದಾವೆ. ಆ ಮುನ್ನುಡಿಯಲ್ಲಿ ಏನು ಬರ್ತಿದೆ ಅಂತ ಓದಿ ನಿಮಗೆ ಪ್ರವೇಶಿಕೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳುವಂತದ್ದು. ಹಾಗೆ ಈ 3 ಕಾದಂಬರಿಗಳು ಮತ್ತು ಇತರ ಪ್ರಕಾರದಲ್ಲಿ ಅಂದ್ರೆ 3 ಕೃತಿಗಳನ್ನು ತಂದಿದ್ದಾರೆ. ಅದು ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಬೆಳ್ತಂಗಡಿ ತಾಲೂಕಿನ ಕೊಡುಗೆ 1994ರಲ್ಲಿ ಬಂದಿದೆ. ಸಹಸ್ರ ಚಂದ್ರ ದರ್ಶನದ ಹೊಸ್ತಿಲಲ್ಲಿ ಶ್ರೀ GV ಚಿಪ್ಲೂರ್ಕರ್ 2005ರಲ್ಲಿ ಆ ಕೃತಿ ಬಂದದ್ದು. ಮತ್ತೊಂದು ಬಿ ರಾಮಚಂದ್ರ ಭಟ್ಟರ ಸಮಗ್ರ ಕೃತಿಗಳು ಅಂತ ಹೇಳುವಂತದ್ದು 2009ರಲ್ಲಿ. ಹೀಗೆ 3 ಇತರ ಕೃತಿಗಳು ಸೇರಿದ ಹಾಗೆ ಸುಮಾರು 27 ರೀತಿಯ ಸ್ವತಂತ್ರ ಕೃತಿಗಳು ಅಲ್ಲದೆ ಸಂಪಾದಿತ ಕೃತಿಗಳು ಕೂಡ ಬಂದಿದ್ದಾವೆ. ಮಂಗಳೂರು ವಿಶ್ವವಿದ್ಯಾಲಯದ ತಂದಂತಹ ಅಬ್ಬಲಿಗೆ ಕೃತಿಯನ್ನು ಕೂಡ ತಂದಿದ್ದಾರೆ. ಇತರ ಕೃತಿಗಳು ಕೂಡ ಅವರ ಸಂಪಾದಕತ್ವದಲ್ಲಿ ಕೃತಿಗಳು ಬಂದದಿದೆ. ಹೀಗೆ ಅವರೇ ಬರ್ಕೊಂಡ ಹಾಗೆ ಬಹುಶಃ 33 ಕೃತಿಗಳೇನೋ ಆಯ್ತು ಅಂತ ಕಾಣುತ್ತೆ. 33 ಕೃತಿಗಳನ್ನು ಅವರು ತಂದಿದ್ದಾರೆ. ಈ ಎಲ್ಲ ಕೃತಿಗಳ ಬಗ್ಗೆ ನಾವು ಅವಲೋಕನ ಮಾಡುವಂತಹ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಬಹುಶಃ ಇನ್ನೂ ಹೆಚ್ಚಿನ ಪ್ರಯೋಜನ ಸೊಸೈಟಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಆಗ್ತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಸಮಯ ಮೀರ್ತಾ ಉಂಟು. ನಾನು ಹಾಗಾಗಿ ಮುಂದುವರಿಸುವುದಕ್ಕೆ ಹೋಗ್ತಾ ಇಲ್ಲ. ಅವರ ಮುಖ್ಯವಾದಂತಹ ವಿಚಾರ ಒಂದನ್ನು ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾನು ರಾಗಲೀಲೆಯಲ್ಲಿ ಓದಿದಾಗ ಗಮನಿಸಿದ್ದು ಅಥವಾ ಮುನ್ನುಡಿಯಲ್ಲಿ ಪ್ರಭಾಕರ ಜೋಶಿಯವರು ಬರೆದಿದ್ದಾರೆ, ಮತ್ತೆ ಇವರು ವಿವೇಕರೈಗಳು ಬರೆದಿದ್ದು 3ನೇ ಕೃತಿಯಲ್ಲಿ. ಎಲ್ಲದರಲ್ಲಿ ಕೂಡ ಗಮನಿಸುವ ಹಾಗೇನೆ ಅವರು ಸಮಾಜದ ಮೇಲ್ವರ್ಗದಲ್ಲಿ ಹುಟ್ಟಿದ್ರು ಕೂಡ ಎಲ್ಲ ಸಮುದಾಯದವರು, ನಾವೆಲ್ಲ ದೇವರ ಮಕ್ಕಳು ಅನ್ನುವ ರೀತಿಯಲ್ಲಿ ಭಾವಿಸಿದವರು, ಎಲ್ಲರ ಜೊತೆಯಾಗಿರ್ಬೇಕು ಅನ್ನುವ ರೀತಿಯಲ್ಲಿ ಕಾದಂಬರಿಯಲ್ಲಿ ಅವರ ಆಲೋಚನೆಗಳನ್ನು ಹಂಚಿಕೊಂಡಿದ್ದಾರೆ. ರಾಗಲೀಲೆಯಲ್ಲಿ ಕೂಡ ಒಬ್ಬ ಸಾಮಾನ್ಯ ಕೆಳವರ್ಗದ ಒಬ್ಬ ಹುಡುಗ ಸಂಗೀತ ಅಭ್ಯಾಸ ಮಾಡಿ ಎಷ್ಟು ಎತ್ತರಕ್ಕೆ ಏರಬಹುದು, ಎಲ್ಲರಿಂದ ಮಾನ್ಯ ಆಗಬಹುದು ಅನ್ನೋದಕ್ಕೆ ಆ ರೀತಿಯ ನಿಲುವುಗಳನ್ನು ಕಾದಂಬರಿಗಳಲ್ಲಿ ದಾಖಲಿಸಿದ್ದಾರೆ. ಮತ್ತೆ ಎಲ್ಲಿ ಕೂಡ ಅತಿರೇಕಕ್ಕೆ ಹೋಗಲಿಲ್ಲ. 3 ಕಾದಂಬರಿಯಲ್ಲಿ ಕೂಡ ಹಾಗೇನೆ ಅತಿರೇಕಕ್ಕೆ ಎಲ್ಲಿ ಹೋಗಲಿಲ್ಲ. ಎಲ್ಲ ಕಡೆ ಕೂಡ ಯಾವುದೇ ದುರಂತ ಆಗದ ರೀತಿಯಲ್ಲಿ ಬಹಳ ಸೌಹಾರ್ದಯುತವಾಗಿ ಸಾಮರಸ್ಯದ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂತ ನೆಲೆಯಲ್ಲಿ ಅವರ ಆಶಯವನ್ನು ಎಲ್ಲ ಕೃತಿಗಳು ವ್ಯಕ್ತಪಡಿಸುತ್ತವೆ ಅನ್ನುವಂಥ ಮಾತನ್ನು ಹೇಳುತ್ತಾ ಬಹುಶಃ ನಮ್ಮಲ್ಲಿ ಒಂದು ಮಾತಿದೆ, ಆದರ್ಶ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ, ಸಾಧನೆ ಮಾಡದೆ ಸತ್ರೆ ಸಾವಿಗೆ ಅವಮಾನ ಅಂತೇಳಿ ಪ್ರೊಫೆಸರ್ NG ಪಟ್ವರ್ಧನ್ ಅವರು ಆದರ್ಶ ವ್ಯಕ್ತಿಯಾಗಿ ಬದುಕಿಗೆ ಗೌರವ ತಂದುಕೊಟ್ರು, ಸಾಧನೆ ಮಾಡಿ ಸತ್ತು ಸಾವಿಗೂ ಗೌರವ ತಂದುಕೊಟ್ರು. ಆ ಮೂಲಕ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿ ಬಿಟ್ಟಿದ್ದಾರೆ. ಕನ್ನಡ ವಿಭಾಗದ ಸ್ಥಾಪಕ ಮುಖ್ಯಸ್ಥರಾಗಿ ಅಡಿಪಾಯಿಯನ್ನು ಹಾಕಿಕೊಟ್ಟಿದ್ದಾರೆ. ಅದನ್ನು ಪ್ರೊಫೆಸರ್ ಡಾಕ್ಟರ್ ST ಶೆಟ್ಟಿ ಅವರು ಅದ್ಭುತವಾಗಿ ಮುಂದುವರಿಸಿದ್ದಾರೆ. ಅದನ್ನು ಆ ನಂತರ ಮತ್ತೋರ್ವ ಗುರುಗಳು ಡಾಕ್ಟರ್ BP ಸಂಪತ್ ಕುಮಾರ್ ಅವರು ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ಬಹಳ ಅದ್ಭುತವಾಗಿ ಡಿಪಾರ್ಟ್ಮೆಂಟ್ ಅನ್ನು ಮುನ್ನಡೆಸಿದ್ದಾರೆ. ಈಗ ನಮ್ಮ ಅಮ್ಮ ಭೋಜಮ್ಮ ಅವರು ಅದನ್ನು ಆ ಪರಂಪರೆಯನ್ನು ಮುಂದುವರಿಸುತ್ತಿದ್ದಾರೆ. ಮುಂದಕ್ಕೆ ಈ ಪರಂಪರೆ ಪಟ್ವರ್ಧನ್ ಅವರು ಹಾಕಿಕೊಟ್ಟಂತ ತಳಹದಿಯಲ್ಲಿ ಈ ಪರಂಪರೆ ಮುಂದುವರೆದು ಕಾಲೇಜಿನ ಕೀರ್ತಿ ಪತಾಕೆ ಇನ್ನಷ್ಟು ಎತ್ತರಕ್ಕೆ ಏರುವಲ್ಲಿ ಕಾಣಿಕೆಯನ್ನು ಕೊಡಲಿ ಅಂತ ಹೇಳಿ ಆಶಿಸುತ್ತಾ ನನ್ನ ಮಾತುಗಳಿಂದ ವಿರಮಿಸುತ್ತಿದ್ದೇನೆ. ವಿಶೇಷವಾಗಿ ಪಟ್ವರ್ಧನ್ ಸರ್ ಅವರ ಕುಟುಂಬಸ್ಥರಿಗೆ ಮತ್ತು ಕನ್ನಡ ವಿಭಾಗದ ನನ್ನ ಸಹೋದ್ಯೋಗಿ ಬಂಧುಗಳೆಲ್ಲರಿಗೂ ಕೂಡ ಮತ್ತು ಅದರ ಜೊತೆಯಲ್ಲಿ ಇರುವಂತಹ ಡಾಕ್ಟರ್ MP ಶ್ರೀನಾಥ್ ಅವರಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ. ಬೇಡ ಅಂತ ಹೇಳಿದೆ 2-3 ದಿವಸ ಇರುವಂತದ್ದು ಸಾಹಿತ್ಯದ ಪರಿಚಯ ಮಾಡಿಕೊಡೋದಕ್ಕೆ ಸ್ವಲ್ಪ ಓದಬೇಕಾಗತ್ತೆ ಅಂತ. ಇಲ್ಲ, ನೀವೇ ಅದಕ್ಕೆ ಸೂಕ್ತ ಅಂತೇಳಿ ನನ್ನಿಂದ ನನ್ನ ಇತಿಮಿತಿಯೊಳಗಡೆ ಒಂದಷ್ಟು ತರಾತುರಿಯಲ್ಲಿ ಮಾಹಿತಿಯನ್ನು ಹಂಚಿಕೊಟ್ಟಿದ್ದೇನೆ. ಎಲ್ಲರಿಗೂ ಕೂಡ ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇನ್ನೊಂದು 5-10 ನಿಮಿಷ ನಮ್ಮ ST ಶೆಟ್ಟಿ ಸರ್ ಅವರು ತಮ್ಮ ಒಡನಾಟವನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ಎಲ್ಲರಿಗೂ ಕೂಡ ವಂದನೆಗಳು. ಇವತ್ತಿನ ಗೋಷ್ಠಿಯಲ್ಲಿ ಭಾಗವಹಿಸುವಂತಹ ಒಂದು ಅನಿರೀಕ್ಷಿತವಾದ ಸಂದರ್ಭ ನನಗೆ ಸಿಕ್ಕಿದೆ. ಈ ಸಂದರ್ಭವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ
ಸಂಬಂಧಪಟ್ಟಂತಹ ಕನ್ನಡ ವಿಭಾಗಕ್ಕೆ ಕನ್ನಡ ವಿಭಾಗದವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ. ಎನ್ ಜಿ ಪಟವರ್ಧನ್ ಸುಮಾರು 52 ವರ್ಷಗಳಿಂದ ನನಗೆ ಪರಿಚಿತರು, ಆತ್ಮೀಯ. 52 ವರ್ಷ ಅಂದರೆ ಅರ್ಧ ಶತಮಾನಗಳ ಒಡನಾಟ ನನಗೆ ಅವರ ಜೊತೆಗೆ. ಅವರು 1971ರಲ್ಲಿ ಕಾಲೇಜಿಗೆ ಬಂದರು, ನಾನು 72ರಲ್ಲಿ ಬಂದೆ. ಆವತ್ತಿನಿಂದ ಮೊದಲುಗೊಂಡು ಅವರು ನಿವೃತ್ತರಾಗುವವರೆಗೂ ಕೂಡ ನಮ್ಮ ವಿಭಾಗದಲ್ಲಿ, ಕನ್ನಡ ವಿಭಾಗದಲ್ಲಿ ತುಂಬ ಕಾರ್ಯಕ್ರಮಗಳನ್ನು ನಾವು ಸೇರಿ ಮಾಡಿದ್ದೇವೆ. ಎಷ್ಟು ಕಾರ್ಯಕ್ರಮಗಳು ಅಂತ ಹೇಳಿದರೆ, ಕಾಲೇಜಿನ ಕಾರ್ಯಕ್ರಮ ಅಂದರೆ ಅದು ಕನ್ನಡ ವಿಭಾಗದ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಅದನ್ನು ಮುನ್ನಡೆಸಿಕೊಂಡು ನಾವು ಬಂದಿದ್ದೇವೆ. ಅದರ ಜೊತೆಗೆ ಚಿಂತನೆ ವೇದಿಕೆ ಎನ್ನುವ ಒಂದು ವೇದಿಕೆಯನ್ನು ಮಾಡಿ ವಿದ್ಯಾರ್ಥಿಗಳನ್ನು ಮಾತನಾಡುವುದಕ್ಕೆ ಒಂದು ತರಬೇತಿಗೊಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಅದನ್ನು ಕೂಡ ನಾವು ಪ್ರಾಯೋಗಿಕವಾಗಿ ಮಾಡಿಕೊಂಡು ಬಂದಿದ್ದೇವೆ. ನನ್ನ ಜೀವನದಲ್ಲಿ ಅನೇಕ ವ್ಯಕ್ತಿಗಳನ್ನು ನಾನು ನೋಡಿದ್ದೇನೆ. ಅವರ ಜೊತೆಗೆ ಒಡನಾಟ, ಅವರ ನೆನಪುಗಳೆಲ್ಲ ನನ್ನ ಸ್ಮೃತಿಯಲ್ಲಿ ಇದೆ. ಆದರೆ ಪಟವರ್ಧನನ್ನ ನೆನಪಿಸಿಕೊಂಡಾಗ ಒಂದೊಂದ್ಸಲ ಬಹಳ ಸಂತೋಷ ಆಗ್ತಾ ಇತ್ತು, ಮತ್ತೊಂದ್ಸಲ ಅವರ ಕೊನೆಯ ಬದುಕನ್ನ ಜ್ಞಾಪಿಸಿಕೊಂಡಾಗ ಅದೆಷ್ಟೋ ದಿವಸ ನನಗೆ ಅವರ ಆ ಸ್ಥಿತಿಯೇ ಮನಸ್ಸಿನ ಎದುರುಗಡೆಗೆ ಬರ್ತಾ ಇತ್ತು. ಸತ್ಯಕ್ಕೂ ಒಂದು ಮಾತನ್ನು ನಾನು ಇಲ್ಲಿ ಹೇಳಿದ್ದು, ನನ್ನ ಸ್ನೇಹಿತರಾಗಿರುವಂಥ ಸುಂದರ ಕುಂಬಳ ತೀರ್ಕೊಂಡಾಗ ನಾನು ಅವರ ಮನೆ ಪಕ್ಕದಲ್ಲಿ ಇರೋನು, ಅವರನ್ನು ನೋಡಲಿಕ್ಕೆ ನಾನು ಹೋಗಿದ್ದೆ. ಆವಾಗ ಅಲ್ಲಿಯ ಸನ್ನಿವೇಶಗಳು, ಅವರ ಜೊತೆಗಿನ ನೆನಪುಗಳು ನನ್ನ ಮನಸ್ಸಿನ ಮೇಲೆ ಒಂದು 3-4 ತಿಂಗಳುಗಳವರೆಗೆ ಬಹಳ ತೀವ್ರವಾದ ನೋವನ್ನು ಕೊಡ್ತಾ ಇತ್ತು. ಪಟವರ್ಧನ್ ತೀರ್ಕೊಂಡ್ರು ಅನ್ನುವಾಗ ನನಗೆ ಇದಲ್ಲದಂಥ ದೊಡ್ಡ ಸಮಸ್ಯೆ, ಅದನ್ನು ಹೇಗೆ ಫೇಸ್ ಮಾಡೋದು ಅಂತ ಸತ್ಯಕ್ಕೂ ನಾನು ಆವತ್ತು ಇಡೀ ದಿವಸ ಒಂಥರ ಮೌನವಾಗಿಯೇ ಇದ್ದೆ ಮನೆಯಲ್ಲಿ. ನನಗೆ ಅವರನ್ನು ನೋಡಿದ್ರೆ ಆ ಸ್ಥಿತಿಯಲ್ಲಿ ಅದನ್ನು ಸಹಿಸಿಕೊಳ್ಳೋದಕ್ಕೆ, ಅದನ್ನು ಮರೆಯೋದಕ್ಕೆ ಒಂದು 4-5 ತಿಂಗಳು ಬೇಕಾಗತ್ತೆ ಅಂತ ಹೇಳಿ ನಾನು ಅದನ್ನು, ಆ ಸಂದರ್ಭವನ್ನು ತಂದುಕೊಳ್ಳಿಲ್ಲ. ನನ್ನ ಮನಸ್ಸಿಗೆ ಈಗಲೂ ಕೂಡ ಅವರ ಚಿತ್ರ ಇದೆ. ಯಾಕೆಂದರೆ ಅವರ ಆರೋಗ್ಯ ಕೆಟ್ಟವಾಗ ನಾವು ಅವರನ್ನು ನೋಡಲಿಕ್ಕೆ ಹೋಗಿದ್ದೆ. ಆವಾಗ ಅವರೊಂಥರ ವಿಸ್ಮೃತಿಯಲ್ಲಿ ಇದ್ದರು. ಅವರಿಗೆ ಮಾತಾಡ್ತಿದ್ರು, ಆದರೆ ಸರಿಯಾಗಿ ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವರ ಶ್ರೀಮತಿಯವರೆಲ್ಲ ಇದ್ದಾರೆ, ಮಾತಾಡುವುದಕ್ಕೆ ತುಂಬ ಪ್ರಯತ್ನ ಪಟ್ಟು ನಾವು 1-2 ಮಾತುಗಳನ್ನು ಅವರು ಆಡಿದ್ರು. ನನಗೆ ಅವರ ಆ ಸ್ಥಿತಿ ಅದೆಷ್ಟೋ ದಿವಸ ನನ್ನ ಸ್ಮೃತಿಯಲ್ಲಿ ಬರ್ತಾ ಇತ್ತು. ಯಾಕೆಂದ್ರೆ 52 ವರ್ಷಗಳ ಒಡನಾಟ ಸುಮ್ಮನೆ ಅರ್ಧ ಶತಮಾನಗಳ ಸಂಬಂಧ ಅಷ್ಟು ಸುಲಭವಾಗಿ ಅವರನ್ನು ನಾವು ಅಗಲ್ತೇವೆ ಅನ್ನೋದನ್ನು ಕಲ್ಪಿಸಿಕೊಳ್ಳೋದಕ್ಕೂ ಕೂಡ ನನ್ನಿಂದ ಸಾಧ್ಯವಾಗ್ತಾ ಇರಲಿಲ್ಲ. ಇನ್ನು ನಮ್ಮ ವಿಭಾಗದಲ್ಲಿ ಸ್ವಲ್ಪ ಚುರುಕಾಗಿ ಮತ್ತು ಪಟವರ್ಧನನ್ನ ಒಂದು ರೀತಿ ಸಿಟ್ಟಿಗೆ ಎದುರಿಸಬೇಕು ಅಂತ ಒಂದ್ಸಲ ನಾನು ನನ್ನ ಸ್ನೇಹಿತರು ಮಾತಾಡ್ಕೊಂಡಿದ್ದೆ. ಯಾವತ್ತೂ ಕೂಡ ಪಟವರ್ಧನರನ್ನ ರೇಗಿಸೋದಕ್ಕಾಗಲ್ಲ, ಏನು ಮಾಡೋದು? ನಾನು ನನ್ನ ಸ್ನೇಹಿತರು ಮಾತಾಡಿ, ಇಲ್ಲ ಅವರನ್ನು ಹೇಗಾದರೂ ಮಾಡಿ ರೇಗಿಸಬೇಕು, ಒಮ್ಮೆ ಆದರೂ ಕೂಡ ಅವರ ಹತ್ರ ಜಗಳ ಆಡಬೇಕು ಅಂತ ಹೇಳಿ ತಮಾಷೆಗೆ ನಾವು ಪ್ರಯತ್ನ ಮಾಡಿದ್ವಿ. ಆದರೆ ಕೊನೆಯವರೆಗೂ ಕೂಡ ಅದು ಸಾಧ್ಯ ಆಗಲಿಲ್ಲ. ಸತ್ಯಕ್ಕೂ ಅದರಲ್ಲಿ ನಾವು ಸೋಲನ್ನು ಅನುಭವಿಸಿದ್ವಿ. ಯಾಕೆಂದರೆ ನೀವು ಏನೇ ಹೇಳಿ ಅವರು ಅದಕ್ಕೆ ನಗತಾ ಮುಗುಳ್ನಗೆ ನಗತಾ ಅದಕ್ಕೆ ಉತ್ತರವನ್ನು ಕೊಡೋದು. ಆಮೇಲೆ ಅವರ ಒಂದು ಮುಗುಳ್ನಗೆ ನಾವು ಆಡಬೇಕು ಅನ್ನುವಂಥ ಮಾತುಗಳನ್ನೆಲ್ಲ ಮರೆಸ್ಬಿಡೋದು. ಇದನ್ನ ನಾನು ಅನೇಕ ಬಾರಿ ಅನುಭವಿಸಿದ್ದೇನೆ.
ಕೊನೆ ಪಕ್ಷಕ್ಕೆ ಕೊನೆಗೆ ಏನಾಗಬೇಕು ಅಂತ ಹೇಳಿದ್ರೆ ಅದು ಇದು ಎಲ್ಲ ಮಾತಾಡಿ ಕೊನೆಗೆ ನಾವು ಕ್ಯಾಂಟೀನಿಗೆ ಹೋಗಿ ಒಂದು ಗಾಳಿ ಕೊಡೋದು ನಮ್ಮ ಸಂತೋಷವನ್ನು ಹಂಚಿಕೊಳ್ತಾ ಇದ್ವಿ. ಹೀಗೆ ಅವರ ಒಡನಾಟ, ಅವರ ಒಂದು ಪ್ರವೃತ್ತಿ, ಮತ್ತೆ ಅವರು ಎಷ್ಟು ಮೃದುವಾಗಿ ಇದ್ರೋ ಅಷ್ಟೇ ಒಂದು ಹಾಸ್ಯಮಯವಾದಂಥ ಒಂದು ಪ್ರವೃತ್ತಿ ಕೂಡ ಅವರದಿತ್ತು. ತುಂಬ ಅವರ ಕೆಲಸದ ಬೇರೆಯವರನ್ನು ನಗಿಸ್ತಾ ಇದ್ರು. ಪಟವರ್ಧನ್ ಇಷ್ಟು ಹಾಸ್ಯ ಮಾಡ್ತಾರೆ ಎನ್ನುವಂಥ ವಿಚಾರ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅವರು ಬಹಳ ಗಂಭೀರ ವ್ಯಕ್ತಿಯಿಂದ ತಿಳ್ಕೊಂಡಿದ್ದಾರೆ. ಕೆಲವು ಸಲ ಅವರು ಅವರ ಕಾಲೇಜಿನ ದಿನಗಳನ್ನು, ಅದರಲ್ಲಿ ಕೂಡ ಮಂಗಳೂರಿನಲ್ಲಿ ಅವರು ಕಳೆದಂತಹ ದಿನಗಳನ್ನು ಜ್ಞಾಪಿಸಿಕೊಂಡು ಅನೇಕ ಘಟನೆಗಳನ್ನೇ ಹೇಳ್ತಾ ಇದ್ರು. ತಮ್ಮ ಗುರುಗಳ ಬಗ್ಗೆ ಹೇಳ್ತಾ ಇದ್ರು, ಅನೇಕ ವಿಷಯಗಳನ್ನು. ನಾನು ಎಷ್ಟೋ ಸಲ ಅವರಿಗೆ ಹೇಳಿದ್ದೇನೆ, ಇದನ್ನೆಲ್ಲ ನೀವು ಚೆನ್ನಾಗಿ ದಾಖಲಿಸಬೇಕು ಅಂತ. ಒಂದು ಸ್ವಲ್ಪ ದಾಖಲೆ ಮಾಡಿದ್ದಾರೆ ಅವರು. ಆದರೆ ಇನ್ನಷ್ಟು ಅವರು ಹೇಳಿದಂಥ ಅನೇಕ ಸಂಗತಿಗಳು ಇನ್ನೂ ಇದ್ದಾವೆ. ಅದನ್ನೆಲ್ಲ ದಾಖಲೀಕರಣ ಮಾಡಿದರೆ ಅದು ಇನ್ನಷ್ಟು ಪ್ರಯೋಜನಕ್ಕೆ ಬರ್ತಾ ಇತ್ತು ಅನ್ನೋದು ನನ್ನ ಅನಿಸಿಕೆ. ಒಮ್ಮೆ ನಾವು ತರಗತಿಯಲ್ಲಿ ಚಿಂತನ ವೇದಿಕೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಕನ್ನಡ ಸಾಹಿತ್ಯದ ಪ್ರಾಚೀನತೆ, ಅದರ ಬಗ್ಗೆ ಮಕ್ಕಳಿಗೆ ಒಂದು ಟಾಪಿಕ್ ಅನ್ನು ನಾವು ಕೊಟ್ಟಿದ್ವಿ. ಅದರ ವಿಷಯವಾಗಿ ನಾವು ತರಗತಿಗಳೆಲ್ಲ ಮೊದಲನೇ ಮಾತಾಡ್ಕೊಂಡಿದ್ವಿ, ನಾನು ಮತ್ತು ಚಿನ್ನಪ್ಪರು. ಇದರಲ್ಲಿ ಪಟವರ್ಧನರನ್ನು ಚರ್ಚೆಗೆ ಎಳಿಬೇಕು ಅಂತ ಅಷ್ಟೇ, ಬೇರೆ ಏನೂ ಅಲ್ಲ. ಚರ್ಚೆಗೆ ಎಳಿಬೇಕು ಅಂತ ಹೇಳಿ ಕೆಲವು ಅನೇಕ ಸಮಸ್ಯೆಗಳನ್ನ, ಕನ್ನಡ ಸಾಹಿತ್ಯದಲ್ಲಿ ತುಂಬ ಸಮಸ್ಯೆಗಳಿದ್ದಾವಲ್ಲ, ಆ ಸಮಸ್ಯೆಗಳನ್ನೆಲ್ಲ ಇಟ್ಟುಕೊಂಡು ನಾವು ಪ್ರಸ್ತಾಪ ಮಾಡಿದ್ವಿ. ನೀವು ಎಷ್ಟೇ ಗಂಭೀರವಾಗಿ ಚರ್ಚೆಯನ್ನ ಮಾಡಿ, ವಿಷಯವನ್ನ ಪ್ರಸ್ತಾಪ ಮಾಡಿ, ಅದನ್ನು ಅಲ್ಲೇನೆ ಚರ್ಚೆಗೆ ಅವಕಾಶ ಕೊಡದೇ ಇರೋ ಹಾಗೆಯೇ ಅವರು ಮಾಡ್ತಾ ಇದ್ರು. ಅದು ಅವರಲ್ಲಿರುವಂತಹ, ಎಷ್ಟೋ ಜನರಿಗೆ ಗೊತ್ತಿಲ್ಲ, ಅವರಲ್ಲಿರುವಂತಹ ಒಂದು ವಿಶೇಷವಾದಂತಹ ಸಾಮರ್ಥ್ಯ ಅದು. ಯಾಕೆ ಅಂತ ಹೇಳಿದರೆ, ಅವರು ಕೆಲವು ವಿಷಯದಲ್ಲಿ ತಮಗೆ ಗೊತ್ತೇ ಇದ್ದಿದ್ದರೂ ಕೂಡ ನನಗೆ ಅದನ್ನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಗೊತ್ತಿರೋ ವಿಷಯವನ್ನ ಬಹಳ ಸ್ವಾರಸ್ಯವಾಗಿ ಅದನ್ನು ಹೇಳ್ತಾ ಇದ್ರು. ಹೀಗೆ ಅವರ ಜೊತೆಗಿನ ಒಂದೊಂದು ನೆನಪುಗಳು ಕೂಡ ನನಗೆ ಇವತ್ತು ಒಂಥರ ದೂರವಾದಂಥ ಅಗಲಿಕೆಯ ನೋವನ್ನು ಕೂಡ ನನಗೆ ಕೊಡ್ತಾ ಇದೆ. ಇವತ್ತು ಕೂಡ ನಾನು ಪೂರ್ತಿಯಾಗಿ ಪಟವರ್ಧನರನ್ನ ಮರಲಿಕ್ಕಾಗ್ತಾ ಇಲ್ಲ. ಅವರನ್ನು ಸ್ಮರಿಸಿಕೊಂಡಾಗ ಈಗಲೂ ಕೂಡ ನನಗೆ ನನ್ನ ಮನಸ್ಸಿನ ಒಳಗಡೆಗೆ ಗೊಂದಲಗಳು ಉಂಟಾಗುತ್ತೆ. ಯಾಕೆ ಅಂತ ಹೇಳಿದರೆ, ಮನುಷ್ಯನ ಆಯುಷ್ಯ ಇಷ್ಟೇನಾ, ಸಂಬಂಧಗಳು ಇಷ್ಟೇನಾ, ನಮ್ಮ ಸ್ನೇಹಕ್ಕೆ ಒಂದು ಶಾಶ್ವತವಾದಂಥ ನೆಲೆಯೇ ಇಲ್ಲವ ಅನ್ನುವಂಥ ಅನೇಕ ವಿಚಾರಗಳು ನನ್ನ ಮನಸ್ಸಿಗೆ ಬರೋದು. ನಮ್ಮ ಕನ್ನಡ ವಿಭಾಗ ಅದನ್ನು ಸದೃಢಗೊಳಿಸುವಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. ಆ ವಿಷಯದಲ್ಲಿ ಬಂತು. ಆಮೇಲೆ ಕಾಲೇಜಿನ ಕಾರ್ಯಕ್ರಮಗಳು ಅಂತ ಹೇಳಿದರೆ ಕನ್ನಡ ವಿಭಾಗದ ಕಾರ್ಯಕ್ರಮಗಳು ಅಂತ ಆಗಿತ್ತು. ಅವಾಗ ಕಾಲೇಜಿನಲ್ಲಿ ನೀವು ಏನು ಮಾಡಿದ್ರು ಕೂಡ ಪ್ರಭಾಕರ ಕರೆಯೋದು, ಪಟವರ್ಧನರನ್ನ ಮತ್ತು ನಾನು ಇವರನ್ನ ಕರೆಸಿಬಿಟ್ಟು ಜವಾಬ್ದಾರಿಯನ್ನು ಕೊಟ್ಬಿಡೋದು. ಮತ್ತೆ ಅದರ ಬಗ್ಗೆ ಅವರು ಯೋಚನೆ ಮಾಡೋದಕ್ಕೂ ಬರ್ತಾ ಇರಲಿಲ್ಲ. ಆಮೇಲೆ ಕಾರ್ಯಕ್ರಮ ಎಲ್ಲ ಮಾಡಿ ಮುಗಿಸಿ ಅದಕ್ಕೆ ಆಮಂತ್ರಣ ಪತ್ರಿಕೆ ಆಗಬೇಕೋ ಬೇಡ ಇದೆಲ್ಲ ನಾವೇ ತೀರ್ಮಾನ ಮಾಡಿ ಕೊನೆಯಲ್ಲಿ ಹೋಗಿ ಅವರಿಗೆ ವರದಿಯನ್ನು ಕೊಡೋದು ಅಷ್ಟೇ. ನಮ್ಮ ಕೆಲಸ ಕೊನೆಗೆ ಪ್ರಭಾಕರಿಗೆ ವರದಿಯನ್ನು ಕೊಡೋದು. ಅವರು ಅದರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಹೇಳಿ ನಮ್ಮನ್ನು ಬೀಳ್ಕೊಡ್ತಾ ಇದ್ರು. ಹೀಗಾಗಿ ಕಾಲೇಜಿನ ಆ ದಿನಗಳ ನೆನಪುಗಳು ಮತ್ತು ಇಲ್ಲಿ ಇದೇ ತರಗತಿಯಲ್ಲೇನೆ ನಾನು ಅನೇಕ ಸಂದರ್ಭದಲ್ಲಿ ಪಾಠ ಮಾಡಿದ್ದೆ. ನಾನು ಯಾಕೆಂದರೆ ಇದು ಇನ್ನೂ ಉದ್ದಕ್ಕೆ ಇತ್ತು. ನಮಗೆ ಆರಂಭದಲ್ಲಿ ಕನ್ನಡ ತರಗತಿಯ ಪಾಠ ಅಂತ ಹೇಳಿದರೆ, ಸೆಕೆಂಡ್ ಎ ಪಾಠ ಅಂತ ಹೇಳಿದರೆ ಸಾಮಾನ್ಯವಾಗಿ ಒಂದು 120-130 ಜನ ವಿದ್ಯಾರ್ಥಿಗಳು ಇರ್ತಾ ಇತ್ತು. ಆರ್ಟ್ಸು, ಸೈನ್ಸು ಮತ್ತು ಕಾಮರ್ಸು. ನಾನೇ ಇದೇ ತರಗತಿಯಲ್ಲಿ ಒಂದು 135 ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ದೆ. ಆಗಿನ ಸಂದರ್ಭ, ಆಗಿನ ವಿದ್ಯಾರ್ಥಿಗಳು ಕೂಡ ಒಂಥರ ಬೇರೆ ರೀತಿಯವರು, ಈ ರೀತಿ ಅಲ್ಲ. ಅವಾಗ
ಒಂದು ಸ್ವಲ್ಪ ಉತ್ಸಾಹ, ಮತ್ತೆ ಒಂದು ಸ್ವಲ್ಪ ಪ್ರಶ್ನೆ ಕೇಳೋದು, ಒಂದು ಸ್ವಲ್ಪ ಚರ್ಚೆ ಮಾಡೋದು, ಇವೆಲ್ಲ ನಡೀತಾ ಇತ್ತು ತಮಾಷೆಗಳು. ಅದರಲ್ಲಿ ಕೂಡ ಆವಾಗ ಬಹಳ ಬುದ್ಧಿವಂತ ವಿದ್ಯಾರ್ಥಿಗಳಿತ್ತು. ನಿಮಗೆ ಗೊತ್ತಿರಬಹುದು, ನಮ್ಮ ಮಹಾಬಲ ಭಟ್ಟ, ಪ್ರಭಾಕರ, ಆಮೇಲೆ ಪದ್ಮನಾಭ ಭಟ್ಟ, ಇಂಥ ಕೆಲವರಿದ್ದರು. ಬಹಳ ಒಳ್ಳೆಯ ವಿದ್ಯಾರ್ಥಿಗಳಪ್ಪ. ಆದರೆ ತುಂಬ ಪ್ರಶ್ನೆಗಳನ್ನೇ ಕೇಳಬೇಕು ಅಂತ ತಯಾರಾಗಿ ಬರ್ತಾ ಇದ್ರು ಅವರು. ನನಗೆ ಆರಂಭದಲ್ಲಿ ಗೊತ್ತಿರಲಿಲ್ಲ ಇವರೆಲ್ಲ ತಯಾರಾಗಿ ಬರ್ತಾರೆ ಅಂತ. ಮತ್ತೆ ನನಗೆ ಗೊತ್ತಾಯಿತು, ಒಂದು ಪಠ್ಯ, ಆ ಪಠ್ಯಕ್ಕೆ ಸಂಬಂಧಪಟ್ಟಂತ ಬೇರೆ ವಿಷಯಗಳನ್ನು ಅವರು ಹೇಗೆ ತಂದು ನನಗೆ ಪ್ರಶ್ನೆ ಮಾಡ್ತಾರೆ, ಇದು ಮತ್ತೆ ನಾನು ತಿಳ್ಕೊಂಡೆ. ಅದಕ್ಕಾಗಿ ನಾನೇನು ಮಾಡ್ತಾ ಇದ್ದೆ ಅಂತ ಹೇಳಿದರೆ, ಇವರಿಂದ ಪ್ರಶ್ನೆ ಬರುತ್ತೆ ಅನ್ನೋದು ಗೊತ್ತಿದ್ದೆ, ಆ ವಿಷಯವನ್ನ ಪ್ರಸ್ತಾಪ ಮಾಡಿ ಅವರಿಗೇನೆ ಮರು ಪ್ರಶ್ನೆ ಮಾಡ್ತಾ ಇದ್ದೆ. ಆರಂಭದಲ್ಲಿ ನಾನೇ ಪ್ರಶ್ನೆ ಮಾಡಿದರೆ ಅವರಿಂದ ಉತ್ತರ ಮಾಡೋದಿಲ್ಲ, ಅಥವಾ ನನ್ನನ್ನು ಪರೀಕ್ಷೆ ಮಾಡಬೇಕು ಅಂದ್ರೆ ಕೂಡ ಅವರಿಗೆ ಸಾಧ್ಯ ಆಗಲ್ಲ. ಈ ರೀತಿಯ ಅವರು ಯಾವ ರೀತಿ ನನಗೆ ಒಂದು ಪ್ರಯತ್ನವನ್ನ ಮಾಡಿ ನನ್ನ ಬಾಯನ್ನ ಬಿಡಿಸ್ಬೇಕು ಅಂತ ನೋಡ್ತಾ ಇದ್ರು, ನಾನು ಅದೇ ರೀತಿಯಾಗಿ ಮರು ಉತ್ತರವನ್ನು ಕೊಟ್ಟು ಅವರ ಬಾಯನ್ನ ಮುಚ್ಚಿಸ್ತಾ ಇದ್ದೆ. ಇಂಥ ಅನೇಕ ತಮಾಷೆಗಳು ನನ್ನ ತರಗತಿಯಲ್ಲಿ ನಡೆದಿದೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಪಟವರ್ಧನ್ ಅವರು ನಮ್ಮ ಜೊತೆಗೆ ಸಹಾಯಕರಾಗಿ ನಿಂತದ್ದು, ಅವರು ನಿವೃತ್ತರಾಗುವವರೆಗೂ ಕೂಡ ಒಂದು ದೊಡ್ಡ ಒಂದು ಬಲ ಇತ್ತು ನಮಗೆ. ಆಮೇಲೆ ಅವರು ನಿವೃತ್ತರಾದ ಮೇಲೆ ಆವತ್ತಿನ ಪ್ರಾಂಶುಪಾಲರು ಯಶೋಧಮ್ಮ ಅವರ ಹತ್ರ ಹೋಗಿ ನಾನು ಮಾತಾಡಿದ್ದೆ. ಒಂದು ದಿವಸ ಮುಂಚೆನೆ ಹೀಗೆ ಪಟವರ್ಧನ್ ಅವರು ನಿವೃತ್ತರಾಗ್ತಾರೆ, ನಾಳೆಯಿಂದ ಈ ಜವಾಬ್ದಾರಿ ನನ್ನ ತಲೆಗೆ ಬಿಡ್ತಾ ಇದೆಯಲ್ಲ ಸರ್, ನನ್ನ ಹತ್ರ ಇದನ್ನು ನಿರ್ವಹಿಸೋದಕ್ಕೆ ಸಾಧ್ಯವ ಅಂತ ಅವರನ್ನೇ ಕೇಳಿದೆ. ಆಗ ಅವರು ಬಳಸಿ ಅವರ ಒಂದು ಶಿಷ್ಟಾಚಾರ ಇದೆ, ನಿಮಗೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ, ಯಶೋಧಮ್ಮನಿಗೆ ಒಂದು ಸಿಹಿಯಾದ ತರಿಸಿ ನನಗೆ ಕೊಟ್ಟರು. ಅದನ್ನು ಕುಡಿದು ಆಮೇಲೆ ಮಾತುಕತೆಗೆ ಶುರು ಮಾಡಿದರು. ಅಲ್ಲ ಅಷ್ಟೇ, ಎಲ್ಲರಿಗೂ ಕೂಡ ಈ ಪರೀಕ್ಷೆ ಇದ್ದೇ ಇರುತ್ತೆ, ಇಲ್ಲಿ ನೀವು ಇದರಲ್ಲಿ ಯೋಚನೆ ಮಾಡಬೇಡಿ, ನೀವು ಹಿಂದೆ ಹೇಗೆ ಇದ್ರೆ ಈಗಲೂ ಕೂಡ ಹಾಗೇನೆ ಮುಂದುವರಿಸಿ, ಅದು ತಾನಾಗಿ ಹೋಗ್ಬಿಡುತ್ತೆ, ಅದನ್ನೇ ಜವಾಬ್ದಾರಿ ಅಂತ ತಿಳಿದುಕೊಂಡ್ರೆ ನಿಮಗೆ ತೊಂದರೆ ಆಗತ್ತೆ ಅಂತ ಹೇಳಿದ್ರು. ನನಗದು ಸರಿ ಅಂತ ಕಂಡಿತ್ತು. ಅದು ಜವಾಬ್ದಾರಿ ಅಂತ ನಮ್ಮ ಮನಸ್ಸಿಗೆ ಬಂದರೆ ಅದರ ಬಗ್ಗೆ ನಾವು ತುಂಬ ಯೋಚನೆಯನ್ನು ಮಾಡ್ತೇವೆ, ಅದನ್ನು ಏನೇನೋ ನಿಭಾಯಿಸಬೇಕು ಅಂತ ಅವರಿಗೆ ಅದು ಏನೋ ಆಗಿಬಿಡುತ್ತೆ. ನೀವು ಸಹಜವಾಗಿ ಇದು ಬಿಟ್ಟರೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಹಾಗೆ ಅವರು ನನಗೆ ಒಂದು ಮಾರ್ಗದರ್ಶನ ಆವತ್ತು ಮಾಡಿದರು. ಆಮೇಲೆ ನಮ್ಮ ಮತ್ತು ಪಟವರ್ಧನ್ ಅವರ ಒಂದು ತರಗತಿ, ಆಮೇಲೆ ನಾವಿಬ್ಬರು ಕೂಡ ನಮ್ಮ ಸ್ಟಾಫ್ ರೂಮ್ನಲ್ಲಿ ಕಳೆದಂಥ ಅನೇಕ ಸ್ವಾರಸ್ಯಕರ ಘಟನೆಗಳು. ನಿಮಗೆ ಗೊತ್ತಿರುವುದು SS ಐತಾಳ್ ಅಂತ ಒಬ್ಬರಿದ್ರು, ಎಕನಾಮಿಕ್ಸ್ ಲೆಕ್ಚರರ್. ಆದರೆ ಅವರು ಇರೋದೆಲ್ಲ ನನ್ನ ಟೇಬಲ್ ಮೇಲೆ, ಇದ್ರೆ ಪಟವರ್ಧನ್ ಅವರ ಟೇಬಲ್ ಮೇಲೆ. ಐತಾಳ್ರು ಇರೋದೇ ಅಲ್ಲಿ. ಯಾಕೆ ಅಂತ ಹೇಳಿದರೆ ಕನ್ನಡ ಅಂದ್ರೆ ಅಷ್ಟು ಇಂಟ್ರೆಸ್ಟ್. ಅವರು ಬಂದು ಒಂದು ಸಿಗರೇಟನ್ನು ಸೇರಿ ಯಾವುದೋ ಒಂದು ಹಳಗನ್ನಡ ಪದ್ಯವನ್ನು ಎತ್ತಿ ಅದರ ಬಗ್ಗೆ ಚರ್ಚೆಗೆ ಶುರು ಮಾಡೋದು. ನಾವು ಇವರ ಹತ್ರ ಮಾತಾಡಬಾರದು ಹೆಚ್ಚು ಅಂತ ಇದ್ರು ಕೂಡ ಅವರು ಬಿಡ್ತಿರಲಿಲ್ಲ. ನಮ್ಮ ಬಾಯನ್ನು ಬಿಡಿಸಿ ಅವರ ಪ್ರಶ್ನೆಗಳನ್ನು ಮಾಡಿ 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 1 ಗಂಟೆ 1.5 ಗಂಟೆ ಅದು ಹೇಗೆ ಕಳೆದು ಹೋಗುತ್ತೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಆ ಥರ ಅವರು ನಮ್ಮನ್ನು ಕನ್ನಡದಲ್ಲಿ ಮಾತಾಡಿಸಿ ಕನ್ನಡ ಒಂದು ವಿಭಾಗವನ್ನು ಅವರು ಒಂಥರ ಏನು ಒಂದು ಹೊಸ ಲೋಕಕ್ಕೆ ಕರೆದುಕೊಂಡು ಹೋದ ಹಾಗೇನೆ ಅವರು ಮಾಡ್ತಾ ಇದ್ರು. ಅಂತ ಒಬ್ಬ ನಿಜವಾಗಿ ಅವರು ಕನ್ನಡದಲ್ಲಿ ಏನಾದರೂ ಪ್ರಾಧ್ಯಾಪಕರಾಗಿ ಬಂದಿದ್ರೆ ಇವತ್ತು ಬಹಳ ದೊಡ್ಡ ಹೆಸರು ಮಾಡ್ತಾ ಇದ್ರು. ಅವರಿಗೆ ಪುರಾಣದ ವಿಷಯಗಳು ಮತ್ತೆ ಯಕ್ಷಗಾನದ ಬಗ್ಗೆ ಇರುವಂತ ಜ್ಞಾನ ಇದೆಯಲ್ಲ ಐತಾಳರಿಗೆ, ನನಗೆ ತಿಳಿದ ಮಟ್ಟಿಗೆ ಅಂತ ಜ್ಞಾನ ಯಾರಿಗೂ ಇಲ್ಲ. ಅಷ್ಟು ಸುಂದರವಾಗಿ ಅವರ ಭಾಷೆಯೂ ಅಷ್ಟೇನೆ, ಅವರು ಮಾತನಾಡುವ ಸ್ಟೈಲು ಅಷ್ಟೇನೆ. ಎಂಥವರನ್ನಾದರೂ ಕೂಡ ಅವರು ಆಕರ್ಷಣೆ ಮಾಡ್ತಾ ಇದ್ರು.
ಅವರ ತರಗತಿಯಲ್ಲಿ ಪಾಠ ಹೇಳೋದಕ್ಕೆ ವಿದ್ಯಾರ್ಥಿಗಳಿಗೆ ತುಂಬ ಆಸಕ್ತಿ. ಯಾಕೆಂದರೆ ಎಕಾನಾಮಿಕ್ಸ್ ಅನ್ನ ಅವರು ಈ ನಮ್ಮ ಕನ್ನಡ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಕನ್ನಡ ಭಾಷೆಯಲ್ಲಿ ಎಕನಾಮಿಕ್ಸ್ ಪಾಠ ಅವರು ಹಳಗನ್ನಡದಿಂದ ಹಿಡಿದು KC ರಾಜ ಹಿಡಿದು ಎಲ್ಲರನ್ನೂ ಕೂಡ ಅವರು ಪಾಠದಲ್ಲಿ ತಂದು ಎಕಾನಾಮಿಕ್ಸ್ ಥಿಯರಿಯ ಜೊತೆಗೆ ಹೊಂದಾಣಿಕೆ ಮಾಡಿ ಪಾಠವನ್ನು ಹೇಳಿದ್ರು. ಇದು ಎಷ್ಟು ಜನರಿಗೆ ಗೊತ್ತಿರಬಹುದು. ನಿಮಗೆ ಆಶ್ಚರ್ಯ ಆಗಿತ್ತು, ಎಂಥ ಒಂದು ಅದ್ಭುತವಾದ ಪರ್ಸನಾಲಿಟಿ ಅಂತ ಹೇಳಿದ್ರೆ, ಆ ಥರ ಪಾಠ ಮಾಡೋರು ಆ ಥರ ಒಂದು ಕ್ಲಿಷ್ಟವಾದಂಥ ಎಕಾನಾಮಿಕ್ಸ್ ಅನ್ನ ಇಷ್ಟು ಸರಳವಾಗಿ ಮಾತಾಡಿ ಒಂದು ಬಹಳ ತಮಾಷೆಯ ವಸ್ತುವಾಗಿ ತೆಗೆದು ಸಾಮರ್ಥ್ಯ ಐತಾಳರಿಂದ ಒಬ್ಬ ಪ್ರಾಧ್ಯಾಪಕನಿಗೆ ಮಾತ್ರ ಸಾಧ್ಯ ಇತ್ತು. ಅಂತಹ ಒಂದು ಮುಖ ಅವರಾದರೆ ಪಟವರ್ಧನ್ ಅವ್ರದ್ದು ಬೇರೆ ರೀತಿ. ಅವರು ಏನಿದ್ರು ಕೂಡ ಸಿಟ್ಟು ಮಾಡಿಕೊಳ್ಳುವ ಸ್ವಭಾವದವರೇ ಅಲ್ಲ. ನಾವು ಒಂದ್ಸಲ, ನಾನು ನನ್ನ ಸ್ನೇಹಿತರು, ಅವರ ಹೆಸರು ಬಹುಶಃ ಕೃಷ್ಣಮೂರ್ತಿ ಅವರು, ಹೌದು, ಪಟವರ್ಧನ್ ಬಂದ್ರೆ ರೇಗಿಸ್ಬೇಕು, ಹೇಗೆ ರೇಗಿಸೋದು? ಮತ್ತೆ ನಾವು ಏನೇನೋ ಪ್ಲಾನ್ ಮಾಡಿ ಒಂದು ಯಾವುದೋ ಒಂದು ವಿಷಯವನ್ನ ಎತ್ತಿ ಪಟವರ್ಧನ್ ಹತ್ರ ಬಂದು ಅದರ ಬಗ್ಗೆ ಚರ್ಚೆಗೆ ಶುರು ಮಾಡಿ ಎಲ್ಲ ಕೇಳಿದ್ರು. ಇವರು ಕೇಳಿ ಆದ್ಮೇಲೆ ಒಂದು ಏನೋ ಒಂದು ಮಾತು ಹೇಳಿ ನಮ್ಮ ಇಬ್ಬರು ಮಾತನ್ನು ನಿಲ್ಲಿಸಿಬಿಟ್ರು. ಬನ್ನಿ ಟೀ ಕುಡಿಲಿಕ್ಕೆ ಹೋಗೋಣ ಅಂತ ಹೇಳಿ ನಮ್ಮಿಬ್ಬರನ್ನು ಕರೆದುಕೊಂಡು ಟೀ ಕುಡಿಲಿಕ್ಕೆ ಹೋಗಿ ಅಲ್ಲಿ ನಮ್ಗೆಲ್ಲ ಬರ್ತವೆ. ಇವರ ಹತ್ರ ಜಗಳ ಮಾಡಬೇಕು, ಇವರ ಹತ್ರ ಚರ್ಚೆ ಮಾಡಬೇಕು ಅಂತ ಇದ್ರೆ ಅದಕ್ಕೆ ಎಲ್ಲೆಲ್ಲಿಯೂ ಕೂಡ ಅವಕಾಶವನ್ನ ಅವರು ಕೊಡ್ತಾ ಇರಲಿಲ್ಲ. ಮತ್ತೆ ನಮ್ಮ ವಿಭಾಗವನ್ನ ತೂಗಿಸಿಕೊಂಡು ಹೋದಂತ ರೀತಿ ಇತ್ತಲ್ಲ, ನಮಗೆ ನಮ್ಮ ತರಗತಿಯಲ್ಲಿ ಹೇಗೆ ಪಾಠ ಮಾಡಿದರೆ ಒಂದು ಸಂತೋಷ ಸಿಗುತ್ತೋ ಹಾಗೇನೆ ನಾವು ಸ್ಟಾಫ್ ರೂಮ್ ನಲ್ಲಿ ಕೂತ್ಕೊಂಡಿದ್ರೆ ನಮ್ಮ ಸಮಯ ಹೋದದ್ದೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಲವಲವಿಕೆ, ಅಷ್ಟು ಆಕರ್ಷಕವಾಗಿ ನಮ್ಮ ಒಂದು ಸ್ಟಾಫ್ ರೂಮ್ ಇತ್ತು. ಎಷ್ಟೋ ಜನರಿಗೆ ಗೊತ್ತಿರ್ಬೋದು, ಶ್ರೀನಾಥ್ ಅವರಿಗೆಲ್ಲ ಗೊತ್ತಿರ್ಬೋದು. ಯಾವಾಗಲೂ ಕೂಡ ನಮ್ಮ ಸ್ಟಾಫ್ ರೂಮ್ ನಲ್ಲಿ ಇರೋರು ಯಾರು ಅಂತ ಇದ್ರೆ ಈ ರೀತಿಯಾಗಿ ತುಂಬಾ ಮಾತನಾಡುವಂತವರೇ ನಮ್ಮ ಸ್ಟಾಫ್ ರೂಮ್ ನಲ್ಲಿ ಇರ್ತಾ ಇದ್ರು. ಐದಾಳು ಇರ್ತಾ ಇದ್ರು. ಹಾಗೇನೆ ಇನ್ನೂ 2-3 ಜನ ನಮ್ಮ ಗಣಪತಿ ಭಟ್ರು ಹಿಂದಿಯವರು, ನಾಗರಾಜ್ ಕೋವಾಣಿ ಅವರು ಕೂಡ ಹಿಂದಿಯವರೇ. ಇಂಥವರೆಲ್ಲ ಸೇರಿಕೊಂಡು ನಾವು ನಮ್ಮದೇ ಆದಂತ ಒಂದು ಹೊಸ ಲೋಕದಲ್ಲಿ ವಿಹರಿಸ್ತಾ ಇದ್ವಿ. ಇದು ಕಾಲೇಜಿನ ನನ್ನ ಅನುಭವದ ಒಂದು ಭಾಗ ಅಷ್ಟೇನೆ. ಇಂಥ ಅನೇಕ ಸ್ವಾರಸ್ಯವಾದಂಥ ಘಟನೆಗಳು ನಮ್ಮ ಬದುಕಿನಲ್ಲಿ ನಡೆದಿದೆ. ಅದರಲ್ಲಿಯೂ ಕೂಡ ಪಟವರ್ಧನ್ ಅವರ ಜೊತೆಗಿನ ಸ್ನೇಹ ಸಂಬಂಧ ಅದೊಂದು ಬೇರೆನೆ. ಅದನ್ನು ಪ್ರತ್ಯೇಕವಾಗಿ ನಾವು ಮಾತನಾಡ್ಬೋದು ಏನೋ. ಇವತ್ತಿಗೆ ಇಷ್ಟು ನೆನಪುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡು ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಇಲ್ಲಿ ಮುಗಿಸಿ ಎಲ್ಲರಿಗೂ ಕೂಡ ನನ್ನ ಮಾತು ಕೇಳಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮ್ಮ ವಿದ್ಯಾರ್ಥಿಗಳು ಯಾವತ್ತೂ ಬಂಗಾರದವರು ವಜ್ರದಂತವರು, ತುಂಬ ತಾಳ್ಮೆಯುಳ್ಳವರು. ಹೀಗಾಗಿ ನಮ್ಮ ವಿದ್ಯಾರ್ಥಿಗಳು ಇಡೀ ಕಾರ್ಯಕ್ರಮದ ಒಂದು ವರದಿಯನ್ನು ಸಚಿತ್ರದ ಮೂಲಕ ಮಾಡಿದ್ದಾರೆ. ಕನ್ನಡ ಐಚ್ಛಿಕ ವಿದ್ಯಾರ್ಥಿಗಳು ಅದನ್ನ ಅವರ ಕುಟುಂಬಸ್ಥರಾಗಿರುವಂತಹ ಕಿಶೋರ್ ಪಟವರ್ಧನ್ ಸರ್ ಅವರ ತಾಯಿಯವರು ವೇದಿಕೆಗೆ ಬಂದು ಅದನ್ನು ಅನಾವರಣಗೊಳಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ವಿದ್ಯಾರ್ಥಿಗಳು ಆ ಒಂದು ಸಚಿತ್ರದ ವರದಿಯನ್ನ ಮಾಡಿದರೆ ಅವರು ವೇದಿಕೆಗೆ ಬರಬೇಕು. ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಮೇಡಮ್ ಅವರು ವೇದಿಕೆಗೆ ಬರಬೇಕು, ನಾಗಣ್ಣ ಸರ್ ವೇದಿಕೆಗೆ ಬರಬೇಕು, ಮತ್ತು ಎಲ್ಲ ವಿಭಾಗದ ಅಧ್ಯಾಪಕರು ವೇದಿಕೆಗೆ ಆಗಮಿಸಬೇಕು, ಮತ್ತು ರಾಜೇಶ್ವರಿ ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ನಮ್ಮ ವಿದ್ಯಾರ್ಥಿಗಳು ಇಡೀ ದಿನದ ಒಂದು ಕಾರ್ಯಕ್ರಮದ ವರದಿಯನ್ನ ಸಚಿತ್ರದ ಮೂಲಕ ಮಾಡಿದರೆ ಇದನ್ನು ಅನಾವರಣಗೊಳಿಸಿ ಅವರನ್ನು ಪ್ರೋತ್ಸಾಹಿಸಬೇಕಂತೇಳಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಕನ್ನಡ ವಿಭಾಗದ ಐಚ್ಛಿಕ ವಿದ್ಯಾರ್ಥಿಗಳು ಇಡೀ ಕಾರ್ಯಕ್ರಮದ ಒಂದು ಸಚಿತ್ರ ವರದಿಯನ್ನ ಮಾಡಿದ್ದಾರೆ. ಅದನ್ನ ಅವರ ಮಡದಿಯವರು ಪ್ರೀತಿಯಿಂದ ಬಿಡುಗಡೆ ಮಾಡಿ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಎನ್.ಜಿ. ಪಟವರ್ಧನ್ ಸರ್ ಅವರ ಮಡದಿಯವರು ಅದನ್ನ ಬಿಡುಗಡೆಗೊಳಿಸಿ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕಾಗಿ
ಬಿಡುಗಡೆ ಮಾಡಿರುವಂತಹ ಅಮ್ಮನವರಿಗೆ ಪ್ರೀತಿಯ ಧನ್ಯವಾದಗಳು. ನಮ್ಮ ವಿದ್ಯಾರ್ಥಿಗಳು, ಕನ್ನಡ ಐಚ್ಛಿಕ ವಿದ್ಯಾರ್ಥಿಗಳು ಈ ಒಂದು ಸಚಿತ್ರ ಪತ್ರಿಕೆಯನ್ನು ಮಾಡಿದ್ದಾರೆ. ಈಗ ಬಿಡುಗಡೆ ಮಾಡಿ ಅವರಿಗೆ ಪ್ರೋತ್ಸಾಹ ನೀಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಕಿಶೋರ್ ಪ್ರಬೋಧನ್ ಸರ್ ಅವರು ಒಂದು ಅಸೈನ್ಮೆಂಟ್ಸ್ ಅನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಅವರು ತಂದೆಯವರ ಬಾಳ ಪಯಣ ಪುಸ್ತಕವನ್ನ ಪ್ರಥಮ ವರ್ಷದ ವಿದ್ಯಾರ್ಥಿ ಪ್ರತಿನಿಧಿಗೆ, ಸೆಕೆಂಡ್ ವರ್ಷದ ವಿದ್ಯಾರ್ಥಿಯ ಪ್ರತಿನಿಧಿಗೆ ಮತ್ತು ಮೂರನೇ ವರ್ಷದ ವಿದ್ಯಾರ್ಥಿಗೆ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ. ಆ ಪುಸ್ತಕವನ್ನು ಓದಿ ನಿಮ್ಮ ಅಭಿಪ್ರಾಯವನ್ನು ನೀವು ಬರೀಬೇಕು. ನಾಳೆ ಅವರು ಪುಸ್ತಕ ತರಲಿಕ್ಕಿದ್ದಾರೆ ಸರ್ ಮೇಲೆ. ಆ ಪುಸ್ತಕದಲ್ಲಿ ನಿಮ್ಮ ಲೇಖನವನ್ನು ನಾವು ಪ್ರಕಟ ಮಾಡ್ತೀವಿ. ಯಾರು ಆ ಕೃತಿಯನ್ನು ಕುರಿತು ಅತ್ಯುತ್ತಮವಾಗಿ ಬರೀತಾರೋ ಅವರಿಗೆ ನಾವು ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ಆ ಪುಸ್ತಕದಲ್ಲಿ ಆ ಲೇಖನವನ್ನು ಪ್ರಕಟ ಮಾಡ್ತೀವಿ. ಆ ಪುಸ್ತಕವನ್ನು ಕಿಶೋರ್ ಪಟವರ್ಧನ್ ಸರ್ ಅವರು ತೃತೀಯ BA ಕನ್ನಡ ಐಚ್ಛಿಕ ವಿದ್ಯಾರ್ಥಿ ಪ್ರತಿನಿಧಿಯಾಗಿರುವಂತಹ ಹಿಮಾಲಯ ಅವರಿಗೆ ನೀಡಿ ಪ್ರೋತ್ಸಾಹಿಸಬೇಕು. ಆಮೇಲೆ ದ್ವಿತೀಯ ವರ್ಷದ ಪ್ರತಿನಿಧಿಯಾಗಿರುವಂತಹ ಅಮೃತ ವೇದಿಕೆಗೆ ಬಂದು ಅದನ್ನು ಸ್ವೀಕರಿಸಬೇಕು. ಪ್ರಥಮ ವರ್ಷದ ವಿದ್ಯಾರ್ಥಿಯಾಗಿರುವಂತಹ ಪವನ್ ಅವರು ವೇದಿಕೆಗೆ ಬಂದು ಸ್ವೀಕರಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ತರಗತಿಯಲ್ಲಿ ಅದನ್ನು ಓದಿ ತಮ್ಮ ಅಭಿಪ್ರಾಯವನ್ನು ಬರೆದುಕೊಳ್ಬೇಕು. ಆ ಅಭಿಪ್ರಾಯ ಯಾವುದು ಅತ್ಯುತ್ತಮವಾಗಿರುತ್ತೆ ಅದನ್ನು ನಾವು ಪತ್ರಿಕೆಯಲ್ಲಿ ಪ್ರಕಟಿಸಲಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಆ ಪುಸ್ತಕವನ್ನು ಓದಿ ತಮ್ಮ ಅಭಿಪ್ರಾಯವನ್ನು ಬರೀಬೇಕು. ಈಗ ವಂದನಾರ್ಪಣೆ ಡಾಕ್ಟರ್ MP ಶ್ರೀನಾಥ್ ಸರ್ ಅವರಿಗೆ. ಅವರು ವಿಭಾಗ ಕೂಡ ಕೊಟ್ಟಿದ್ದಾರೆ. ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಭೋಜಮ್ಮ KN ಮೇಡಮ್ ಅವರಿಗೆ ಕಿಶೋರ್ ಪಟವರ್ಧನ್ ಸರ್ ಅವರು ಪುಸ್ತಕವನ್ನು ನೀಡಿ, ಆ ಪುಸ್ತಕ ನಮ್ಮ ವಿಭಾಗದಲ್ಲಿರುತ್ತದೆ. ಯಾವುದೇ ವಿದ್ಯಾರ್ಥಿ ಕೂಡ ಬಂದು ಆ ಪುಸ್ತಕವನ್ನು ಓದಿ ಅದರ ಮಹತ್ವವನ್ನು ಅರಿತುಕೊಳ್ಳಬೇಕು, ಮೌಲ್ಯಗಳನ್ನು ಅಳವಡಿಸಿಕೊಳ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಈಗ MP ಶ್ರೀನಾಥ್ ಸರ್ ಅವರಿಂದ ವಂದನಾರ್ಪಣೆ. ಬಹುಶಃ ನಾನು ಪ್ರಾಸ್ತಾವಿಕ ಮಾತಾಡಿದ ಮೇಲೆ ಮತ್ತೆ ಧನ್ಯವಾದ ಸಮರ್ಪಣೆಗೆ ನಾನು ಬರುವ ಯೋಚನೆ ಮಾಡಿರಲಿಲ್ಲ. ಆದರೆ ಈ ಕಾರ್ಯಕ್ರಮದ ಒಂದು ವ್ಯವಸ್ಥೆಯ ಬಗ್ಗೆ ನಾನು ಈಗ ಇಲ್ಲಿ ಹೇಳಲೇಬೇಕು. ಒಂದು ಒಳ್ಳೆಯ ಕಾರ್ಯಕ್ರಮ. ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಕನ್ನಡ ಭಾಷಾ ವಿದ್ಯಾರ್ಥಿಗಳು ಕೂಡ ಇತ್ತು. ಇಲ್ಲಿ ನಾವು ಕೇವಲ ಐಚ್ಛಿಕ ವಿದ್ಯಾರ್ಥಿಗಳನ್ನು ಮಾತ್ರ ನಾವು ಇಲ್ಲಿ ಕೂತ್ಕೊಳಿಸಿದ್ವಿ. ಯಾಕೆಂದ್ರೆ ಈ ವಿದ್ಯಾರ್ಥಿಗಳು ಇವತ್ತು ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಪ್ರಥಮ BA, ದ್ವಿತೀಯ BA ಮತ್ತು ತೃತೀಯ BA ವಿದ್ಯಾರ್ಥಿಗಳು ಉದ್ಘಾಟನಾ ಕಾರ್ಯಕ್ರಮದ ನಂತರ ವ್ಯಕ್ತಿತ್ವ ಮತ್ತು ಸಾಹಿತ್ಯದ ಬಗ್ಗೆ ಮಾತಾಡಿದ್ದಾರೆ. ಅದನ್ನು ನೀವು ವರದಿ ಮಾಡಬೇಕು. ಇವತ್ತು ಏನು ಇಲ್ಲಿ ಹೇಳಿದ್ದಾರೆ ಸಂಪನ್ಮೂಲ ವ್ಯಕ್ತಿಗಳು, ಅದರ ಬಗ್ಗೆ ನೀವು ವಿವರಣಾತ್ಮಕವಾದ ಮಾಹಿತಿಯನ್ನು ನೀವು ಸಂಗ್ರಹಿಸಬೇಕು. ಆ ಮೂಲಕ ನಮಗೆ ನೀವು ಕೊಟ್ಟರೆ ನಾವು ಸಾಹಿತ್ಯ ಪರಿಷತ್ತಿನಿಂದ ವಿಶೇಷ ಗೌರವವನ್ನು ಕೂಡ ನಾನು ಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಯಾರು ನೀವು ಎಲ್ಲರೂ ಕೂಡ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಯಾರ ಲೇಖನ ಚೆನ್ನಾಗಿದೆ ಅವರಿಗೆ ನಾನು ಸಾಹಿತ್ಯ ಪರಿಷತ್ತಿನಿಂದ ಒಂದು ವಿಶೇಷ ಬಹುಮಾನವನ್ನು ಕೂಡ ಕೊಡಲಿಕ್ಕೆ ಇದ್ದೇನೆ ಮುಂದಿನ ದಿನಗಳಲ್ಲಿ. ಜಿಲ್ಲಾ ಸಾಹಿತ್ಯ ಪರಿಷತ್ ವತಿಯಿಂದ ಅದು ಯಾವ ವೇದಿಕೆ ಸಿಗ್ತದೆ ಅಲ್ಲಿ ನಿಮಗೆ ಆ ಬಹುಮಾನವನ್ನು ಕೊಡಲಿಕ್ಕೆ ಬಹಳ ನಾನು ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ಇಂಥ ಸುಂದರವಾದ ಕಾರ್ಯಕ್ರಮ. ಬಹುಶಃ ಇನ್ನು ಮುಂದೆ 2 ಗಂಟೆ ಕ್ಲಾಸ್ ಇದೆ. ಈ ವಿದ್ಯಾರ್ಥಿಗಳಿಗೆಲ್ಲ ಬೇರೆ ಕ್ಲಾಸ್ ಇದೆ. ನಾವು 1 ಗಂಟೆವರೆಗೆ ಅಂತೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೆವು. ಆದರೆ ಈಗ ಸುಮಾರು 1:15 ಆಗ್ತಾ ಬಂತು. ಏನಿರಲಿ, ಒಂದು ಒಳ್ಳೆಯ ಕಾರ್ಯಕ್ರಮ. ಇಲ್ಲಿ ನಮ್ಮ ಕಿಶೋರ್ ಪಟವರ್ಧನ್ ಅವರ ಮನೆಯವರೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ನಾನು ಬಹಳಷ್ಟು ಜನರಿಗೆ ಹೇಳಿದ್ದೆ. ವಿಶೇಷವಾಗಿ ನಾನು ಪ್ರೊಫೆಸರ್ ವೇಕರೈ ಅವರಿಗೆ ದೂರವಾಣಿಯ ಮೂಲಕ ಫೋನ್ ಮಾಡಿದಾಗ ಅವರು ಒಂದು ಮಾತು ಹೇಳಿದರು, ಇದು ಅವರ ಗಮನಕ್ಕೆ. ಹಾಗೆ ಪ್ರಾಸ್ತಾವಿಕ ಮಾತಿನಲ್ಲಿ ಹೇಳಬೇಕಿತ್ತು. ಅವರು ಅವರ ಪುಸ್ತಕ 30ಕ್ಕಿಂತ ಹೆಚ್ಚು ಪುಸ್ತಕ ಬರ್ತಾರೆ, ಎಲ್ಲ ಮುನ್ನುಡಿ ಬರೆದಿದ್ದಾರೆ. ಅದು ಗಣ್ಯರು, ವೇಕರೈ ಇರ್ಬೋದು, ದಿವಾಕರ್ ಇರ್ಬೋದು, ಸರ್ ಇರ್ಬೋದು, ಎಲ್ಲ ಆ ಮುನ್ನುಡಿಯನ್ನು ಒಂದು ಸಂಗ್ರಹ ಮಾಡಿ ಕ್ರೋಢೀಕರಣ ಮಾಡಿ ಮತ್ತೆ ಅವರ ಸಾಹಿತ್ಯದ ಎಲ್ಲ ನೆಲೆಯಾಗಿದ್ದಂತಹ ಒಂದು ಪುಸ್ತಕ, ಒಂದೇ ಪುಸ್ತಕದಲ್ಲಿ ಎಲ್ಲ ಮಾಹಿತಿ ಸಿಗುವ ಹಾಗೆ ಆ ರೀತಿ ಪ್ರಯತ್ನ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಸಾಹಿತ್ಯ ಪರಿಷತ್ತು ಕೂಡ ಅದಕ್ಕೆ ಶ್ರಮ ವಹಿಸಬೇಕು ಅಂತೇಳಿ ಕೂಡ ಹೇಳಿದ್ದಾರೆ. ಅದನ್ನು ಕೂಡ ನಾನು ತಮ್ಮ ಗಮನಕ್ಕೆ ಕೂಡ ತರ್ತಾ ಇದ್ದೇನೆ. ಮತ್ತೆ ಚಿನ್ನಪ್ಪ ಗೌಡರು ಕೂಡ ಒಂದು ಮಾತು ಹೇಳಿದ್ರು, ಸಾಧ್ಯ ಆದ್ರೆ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೇನೆ. ಯಾಕಂದ್ರೆ ಸ್ವಲ್ಪ ಅವರಿಗೂ ಕೂಡ
ಆರೋಗ್ಯದ ಸಮಸ್ಯೆ ಇತ್ತು. ನಾವು ಮೊನ್ನೆ ಫೋನ್ ಮಾಡುವಾಗ ಮಳೆಯೆಲ್ಲ ಬಿಟ್ಟರೆ ನಾವು ಬರ್ತೇನೆ ಅಂತ ಕೂಡ ಹೇಳಿದ್ರು. ಅವರ ಮೇಲೆ ಒಂದು ವಿಶೇಷ ಅಭಿಮಾನ ಕೂಡ ಅವರಿಗೆ ಇತ್ತು. ಏನೇ ಇರಲಿ, ಅದು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೇವೆ ಎನ್ನುವಂಥ ಹೃದಯದ ಭಾವ. ಮತ್ತು ಈ ಕಾರ್ಯಕ್ರಮ ಪ್ರೊಫೆಸರ್ ಎನ್ ಜಿ ಪಟವರ್ಧನ್ ಅವರ ಸಾಹಿತ್ಯ ಮತ್ತು ವ್ಯಕ್ತಿತ್ವ, ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿತ್ವದ ಬಗ್ಗೆ ಪ್ರೊಫೆಸರ್ ಟಿ ಕೃಷ್ಣಮೂರ್ತಿ ಬಹಳ ಸುಂದರವಾಗಿ ಮಾತಾಡಿದರೆ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ವಿಭಾಗ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆ ಅವರ ಸಾಹಿತ್ಯದ ಬಗ್ಗೆ ಅವರ ಶಿಷ್ಯ ಡಾಕ್ಟರ್ ದಿವಾಕರ್ ಅವರು ಕೂಡ ಬಹಳ ಅದ್ಭುತವಾಗಿ ಮಾತಾಡಿದರೆ ಅವರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮತ್ತು ಎಲ್ಲ ಸಂಘಟನೆಗಳ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ನಮ್ಮ ಹಿರಿಯರು ಡಾಕ್ಟರ್ ಎಸ್ ಟಿ ಶೆಟ್ಟಿ ಅವರು ನಮ್ಮ ಗುರುಗಳು, ನನಗೆ 5 ವರ್ಷ ಕೂಡ ಅವರು ಪಾಠ ಮಾಡಿದ್ದಾರೆ. ನನಗೆ ಕನ್ನಡ ಐಚ್ಛಿಕ ಸಬ್ಜೆಕ್ಟ್, ಲ್ಯಾಂಗ್ವೇಜ್ ಕೂಡ ಕನ್ನಡವೇ. ಒಂದು ಲ್ಯಾಂಗ್ವೇಜ್ನಲ್ಲಿ ಬರ್ತಾ ಇದ್ರು ಅಥವಾ ಐಚ್ಛಿಕದಲ್ಲಿ ಬರ್ತಾ ಇದ್ರು. ಹಾಗೆ ಅವರು ಮೊನ್ನೆ ನಾವು ಅವರ ಮನೆಗೆ ಹೋಗುವಾಗಲೂ ಕೂಡ ನಾನು ಇವತ್ತು ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ಅವರು ಬಂದಿದ್ದಾರೆ. ಅವರು ಅಧ್ಯಕ್ಷೀಯ ನೆಲೆಯಲ್ಲಿ ಬಹಳ ಸುಂದರವಾಗಿ ಮಾತಾಡಿದರೆ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಸೇರಿದ ಎಲ್ಲರ ಪರ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಲಿಕ್ಕೆ ನಮ್ಮ ಕನ್ನಡ ವಿಭಾಗದ ಡಾಕ್ಟರ್ ಭೋಜಮ್ಮ KN ಅವರು, ಡಾಕ್ಟರ್ ರಾಜಶೇಖರ್ ಬಹುಶಃ ಇವತ್ತು ಕಾರ್ಯಕ್ರಮ ಆಗಲಿಕ್ಕೆ ಮುಖ್ಯ ಕಾರಣ ರಾಜಶೇಖರ್ ಕೂಡ. ಅದು ಮಾಡಿ ನಾನು ಹೇಳಿದೆ ಆಗಸ್ಟಿನಲ್ಲಿ ಮಾಡುವ, ಇಲ್ಲ ಅದು ಈ ತಿಂಗಳಿಗೆ ಒಳಗಡೆ ಆಗಬೇಕು ಅಂತ ಹೇಳಿ ಕೂಡ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಮೊನ್ನೆಯಿಂದ ಈ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅವರಿಗೆ ಮತ್ತೆ ಅವರು ಕೂಡ ಹೊಸಬರು, ಅವರು ಕೂಡ ಈ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಾಗಣ್ಣ ಅವರು ಆಚೆ ಈಚೆ ನಾನು ಏನು ಹೇಳಿದ್ರು ಕೂಡ ನಾಗಣ್ಣ ಅವರು ಇಲ್ಲಿ ಸರ್ ಮನೆಗೆ ಹೋಗ್ರೆ ಸರಿ ಓಕೆ ಆ ರೀತಿಯಾಗಿ ನಾಗಣ್ಣ ಅವರು ಕೂಡ ಬಹಳ ಕೆಲಸ ಮಾಡಿದ್ದಾರೆ. ನಮ್ಮ ವಿಭಾಗದ ಎಲ್ಲರೂ ಬಹಳ ಚೆನ್ನಾಗಿ ಈ ಒಂದು ಕಾರ್ಯಕ್ರಮದ ಸಹಕರಿಸಿದ್ದಾರೆ. ವಿಶೇಷವಾಗಿ ನಾನು ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಇದರಿಂದ ವಿಡಿಯೋ ಮಾಡ್ತಾ ಇದ್ದಾರೆ, ವಿಡಿಯೋ ರೆಕಾರ್ಡಿಂಗ್ ಮೊಬೈಲ್ನಲ್ಲಿ. ಮಹೇಂದ್ರ ಹಡಗಲಿ ಅಂತೇಳಿ ಕಳೆದ 2 ತಿಂಗಳ ಒಟ್ಟಿಗೆ ನನ್ನೊಟ್ಟಿಗೆ ಇದ್ದೇನೆ. ನಾನು ಇಲ್ಲ ನಿಮ್ಮೊಟ್ಟಿಗೆ ಇರ್ತೇನೆ, ನಾನು ಸಾಹಿತ್ಯದ ಕೆಲಸ ನಾನು ಮಾಡ್ತೇನೆ ಅಂತ ಹೇಳುವ ಒಂದು ಉದ್ದೇಶದಿಂದ ಕಳೆದ 2 ತಿಂಗಳಿಂದ ನಮ್ಮ ಜೊತೆಗಿದ್ದರೆ ಎಳನೀರಿಗೆ ಬಂದಿದ್ದಾರೆ. ಆಮೇಲೆ ಅಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಒಂದು ಪುಸ್ತಕ ಬಿಡುಗಡೆ ಬಿಡುಗಡೆ ಮಾಡಿದ್ರು, ಅಲ್ಲಿಗೂ ಬಂದಿದ್ದಾರೆ, ಅದನ್ನು ಅಪ್ಲೋಡ್ ಮಾಡಿದ್ದಾರೆ. ಇವತ್ತು ಮೊನ್ನೆಯಿಂದ ನನ್ನಲ್ಲಿ ಕೇಳ್ತಾರೆ, ಸರ್ ಇವತ್ತಿನ ಕಾರ್ಯಕ್ರಮ ನಾನು ರೆಕಾರ್ಡ್ ಮಾಡ್ತೇನೆ, ಆಮೇಲೆ ರೆಕಾರ್ಡ್ ಮಾಡ್ತೇನೆ. ನಾವು ಬೇರೆಯವರಿಗೆ ಹೇಳಿದ್ದೆ ಇವನೇ ಒಳ್ಳೆಯ ರೀತಿ ಮಾಡ್ತಾನೆ, ಅದಕ್ಕಾಗಿ ಅವನು ಸಾಹಿತ್ಯದ ಮೇಲೆ ವಿಶೇಷ ಆಸಕ್ತಿ. ಮುಂದಿನ ದಿನಗಳಲ್ಲಿ ಅವನು ಕಾಮರ್ಸ್ನಲ್ಲಿ M.Com ಮಾಡಲಿಕ್ಕಿದ್ದಾನೆ, ಆದರೆ ಸಾಹಿತ್ಯ ಪರಿಷತ್ತು ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಫಲಶ್ರುತಿ ವಿದ್ಯಾರ್ಥಿಗಳು. ನೀವು ನೋಡಿ, ಆ ರೀತಿ ನೀವು ಕೂಡ ಮುಂದೆ ಬರಬೇಕು. ಕನ್ನಡ ಸಾಹಿತ್ಯ ಪರಿಷತ್ ಮತ್ತೊಂದು ವಿಶೇಷ ಅವನ ಪ್ರತಿಭೆಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಬಹುಶಃ ಅವನು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿ. ನಾನು ಎಲ್ಲಿಗೆ ಈಗ ಮೊನ್ನೆಯಿಂದ ನಾನು ಅವನನ್ನು ಬೇರೆ ಬೇರೆ ಕಡೆಗಳಿಗೆ ಕರೆದುಕೊಂಡು ಹೋಗ್ತೇನೆ. ಆದರೆ ಅವನು ಮಂಗಳೂರಿನಿಂದ ಬರುವಾಗ ಆ ಕಾರ್ಯಕ್ರಮದಲ್ಲಿ ಏನೆಲ್ಲ ಆಯಿತು ಅದರ ವರದಿಯನ್ನು ತಯಾರಿಸ್ತಾ ಇದ್ದಾನೆ. ಇದೊಂದು ಫಲಶ್ರುತಿ ಸಾಹಿತ್ಯ ಪರಿಷತ್. ಮೊನ್ನೆ ಒಂದು 96 ವರ್ಷದ ಹಿರಿಯ ಲಲಿತಾ ರೈ ಅವರ ಮನೆಗೆ ಹೋಗಿ ಬಂದೆವು. 96 ವರ್ಷದ ಅವರ ಮನೆಗೆ ಹೋಗಿ ಬಂದು ನಾನು ಕಾರಿನಿಂದ ಉಜಿರೆಯವರೆಗೆ ಅಲ್ಲಿಂದ ಏನು ನಡೆಯಿತು ಅದರ ಬಗ್ಗೆ ಹೇಳ್ತಾ ಬಂದೆ. ಇವನು ಏನು ಎಲ್ಲ ಅದನ್ನು ದಾಖಲೀಕರಣ ಮಾಡಿ ಸ್ವಲ್ಪ ಕನ್ನಡ ತಪ್ಪಿತ್ತು, ಅದನ್ನು ಸರಿ ಮಾಡಿಸಿ ನಾನು ಮತ್ತೆ ಅದನ್ನು ಪೇಪರ್ಗೆ ಪತ್ರಿಕೆಗೆ ಕಳಿಸಿದೆ. ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ ಮಹೇಂದ್ರ ಹಡಗಲಿ ಅವರೇ. ಇಂತಹ ವಿದ್ಯಾರ್ಥಿಗಳು ಕೂಡ ಮುಂದೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿದ್ರೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗಣಪತಿ ಭಟ್ ಕುಣಮರು ಅವರು ಯಾವಾಗಲೂ ಅವರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಅವರು ಕೃಷ್ಣಪ್ಪ ಪೂಜಾರಿ ಅವರು ಆರಂಭದಿಂದ ಇಲ್ಲಿಯವರೆಗೆ ನಮ್ಮ ಜೊತೆ ಇದ್ದಾರೆ. ಆಮೇಲೆ ರಾಜೇಶ್ವರಿ ಮೇಡಮ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮತ್ತೆ ಕಿಶೋರ್ ಪಟವರ್ಧನ್ ಅವರ ಕುಟುಂಬದವರು ಎಲ್ಲರೂ ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಸ್ನೇಹಿತರು, ನಮ್ಮ ಆತ್ಮೀಯರು ಕೂಡ, ಇಲ್ಲಿ ಹಳೆಯ ವಿದ್ಯಾರ್ಥಿ ಕೂಡ ಅವರು ವಿಶೇಷ ಆಸಕ್ತಿಯಿಂದ ಕೂಡ ಈ ಕಾರ್ಯಕ್ರಮಕ್ಕೆ ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ದಕ್ಷಿಣ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಸುರೇಂದ್ರ ಮತ್ತು ಸಂದೀಪ್ ಆಗದಿಂದ ಈ ಕಾರ್ಯಕ್ರಮದ ವ್ಯವಸ್ಥೆ ಆಚೆ ಈಚೆ ಓಡ್ತಾ ಇದ್ದಾರೆ, ಫೋಟೋ ತೆಗಿತಾರೆ ಆಚೆ. ಅವರಿಗೂ ಕೂಡ ದಕ್ಷಿಣ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕೃತಜ್ಞತೆ ಸಲ್ಲಿಸಿ, ಅಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾಗಿ ನಿಮ್ಮ ಬಹಳ ತಾಳ್ಮೆಯಿಂದ ನೀವು ಕೂತ್ಕೊಂಡು ನಿಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.